ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೀರೇಶ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ಸೊ ನಾವು ಇಂದಿನ ಎರಡು ತರಗತಿಗಳು ಬಹಳ ಬೇಸಿಕ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಒನ್ ಪಾರ್ಟ್ ಎ ಪಾರ್ಟ್ ಬಿ ಅಂತ ಹೇಳಿ ಮಾಡಿದ್ವಿ. ಇದು ಪಾರ್ಟ್ ಸಿ ಆಗಿರುತ್ತಾ. ಇನ್ನು ಯಾರ್ಯಾರು ನೋಡ್ಕೊಂಡ್ ಬಂದಿಲ್ಲ, ಹೊಸದಾಗಿ ಯಾರು ಚಾನಲ್ ಗೆ ಜಾಯ್ನ್ ಆಗಿದ್ರ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರ, ಸೊ ಅವರೆಲ್ಲ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ. ಎಸ್ ಸೊ ಸೊ ಹಿಂದಿನ ತರಗತಿಯಲ್ಲಿ ಕೆಲವೊಂದು ಕಮೆಂಟ್ಸ್ ನೋಡ್ತಾ ಇದ್ದೆ. ಸೊ ಅದರಲ್ಲಿ ನೋಟ್ಸ್ ಹಾಕ್ರಿ ಅಂತ ಹೇಳಿ ಕೆಲವೊಬ್ರು ಕೇಳ್ಕೊಂಡಿದ್ರು. ಹೌದಾ? ಸೊ ನೋಟ್ಸ್ ನ ಏನ್ ಮಾಡೋಣಪ್ಪ ಅಂದ್ರೆ, ನಾನು ಫಸ್ಟ್ ಚಾಪ್ಟರ್ ಒಂದೊಂದು ಚಾಪ್ಟರ್ ಮುಗಿದ ನಂತರ ಏನಾಗ್ತೀನಿ, ಆ ನೋಟ್ಸ್ ಅನ್ನ ನಾನೇನ್ PDF ಮಾಡ್ಕೊಂಡಿದ್ದೀನಲ್ಲ ಅದ್ರದ್ದು A to Z ಏನ್ ಮಾಡ್ತೀನಪ್ಪ ಅಂದ್ರೆ ನಿಮಗ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತಾ ಹೋಗ್ತೀನಿ. ಟೆಲಿಗ್ರಾಮ್ ಚಾನಲ್ ಯಾವ್ದಪ್ಪ ಅಂದ್ರೆ GBC ಕ್ಲಾಸಸ್ ಅಂತೇಳಿ. ಸೊ ಈ ಒಂದು GBC ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಗೆ ನೀವು ಜಾಯ್ನ್ ಆಗ್ರಿ, ಅಲ್ಲಿ ನೋಟ್ಸ್ ಸಿಗುತ್ತಾ. ಸೊ ಇವತ್ತು ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತಲ್ಲ, ಈ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತೀನಪ್ಪ ಅಂದ್ರೆ ಇದ್ರದ್ದು ಟೋಟಲ್ PDF ಏನಿದೆಯಲ್ಲ, ಸೊ ಆ PDF ನ ನಾನು ಏನ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಸೊ ನೀವು ನೋಟ್ಸ್ ಆರ ಮಾಡ್ಕೊಡ್ರಿ, ಏನಾರ ಮಾಡ್ಕೊಡ್ರಿ. ಸೊ ನನ್ನ ನೋಟ್ಸ್ ಹಂಗೆ ಡೈರೆಕ್ಟ್ ಓದಿದ್ರೆ ಅರ್ಥ ಆಗತ್ತಲ್ಲ, ಫಸ್ಟ್ ನೀವು ಕ್ಲಾಸ್ ಕೇಳಬೇಕು, ಆಮೇಲೆ ನೋಟ್ಸ್ ನ ನೋಡ್ಕೋಬೇಕಾಗತ್ತಾ. ಎಸ್ ಸೊ ಹಿಂದಿನ ತರಗತಿಯಲ್ಲಿ ಹಲವಾರು ಟಾಪಿಕ್ಸ್ ನ ಚರ್ಚೆ ಮಾಡ್ತಾ ಹೋಗಿದ್ವಿ. ಸೊ ಇವತ್ತು ಒಂದು ಹೊಸ ಟಾಪಿಕ್ ನ ಚರ್ಚೆ ಮಾಡೋಣ. ಯಾವ್ದಪ್ಪ ಅಂದ್ರೆ ಸೊ ಎಕನಾಮಿಕ್ಸ್ ಇನ್ ನೊಬೆಲ್, ಅಥವಾ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಅಂತ ಕರಿತಾ ಹೋಗ್ತೀವಿ. ಸರ್ ಇದು ಜಿಕೆ ಅಲ್ಲಿ ಬರುತ್ತಲ್ಲ? ಎಸ್, ಜಿಕೆ ಅಲ್ಲಿ ಏನ್ ಬರ್ತಂದ್ರೆ ನೊಬೆಲ್ ಪ್ರಶಸ್ತಿ ಅಂತ ಬರ್ತಾ ಹೋಗುತ್ತಾ. ಬಟ್ ನಾವು ಕರೆಂಟ್ ಎಕಾನಮಿ ಬೇಸಿಸ್ ಮೇಲೆ ನೋಡಿದಾಗ, ಸೊ ಇದನ್ನು ಕರೆಂಟ್ ಅಫೇರ್ ಬೇಸಿಸ್ ಅಲ್ಲಿ ತಗೊಂಡಾಗ, ಒಂದು ಎಕನಾಮಿಕ್ ಪಾರ್ಟ್ ಅಂತ ತಗೊಂಡಾಗ ಇದನ್ನು ನಮಗೆ ಬರ್ತಾ ಹೋಗುತ್ತಾ. ಎಸ್, ಹಾಗಾದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಹೌದಾ? ಸೊ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ ಅಂತ ಕರಿತೀವಿ. ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ. ಸೊ ಯಾರ ಒಂದು ಸ್ಮರಣಾರ್ಥವಾಗಿ ಕೊಡ್ತಾರಪ್ಪ ಅಂದ್ರೆ ಆಲ್ಫ್ರೆಡ್ ನೊಬೆಲ್ ಅವರ ಸ್ಮರಣಾರ್ಥವಾಗಿ. ಹಾಗಾದ್ರೆ ಆಲ್ಫ್ರೆಡ್ ನೊಬೆಲ್ ಏನ್ ಮಾಡಿದಾರಪ್ಪ ಅಂದ್ರೆ ಅಗೇನ್ ಸೊ ಡೈನಮೈಟ್ ಕಂಡಿಡಿದ್ದಾರೆ, ಜಿಲೆಟಿನ್ ಕಡ್ಡಿಯನ್ನ ಕಂಡಿಡಿದ್ದಾರೆ. ಹೌದಾ? ಸೊ ಈ ಡೈನಮೈಟ್ ನ ಸೊ ಜನರ ಒಳಿತಿಗಾಗಿ ಅಂದ್ರೆ ಜನರ ಕಲ್ಯಾಣಕ್ಕಾಗಿ ಏನ್ ಮಾಡಿರ್ತಾರೆ, ಸಂಶೋಧನೆ ಮಾಡಿರ್ತಾರೆ. ಬಟ್ ಅದು ಬೇರೆ ರೀತಿನೇ ಅಂದ್ರೆ ಕೆಟ್ಟದಾಗಿ ಜನರ ನಾಶಕ್ಕಾಗಿ ಯೂಸ್ ಆಗ್ತಿರೋ ಕಾರಣ ಇದರಿಂದ ಮನನೊಂದು ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ನೊಬೆಲ್ ಅವರು ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಒಂದು ವಿಲ್ಲಿನ ಬರೀತಾರೆ. ಏನಂತ? ಸೊ ಜಗತ್ತಿನ ಕಲ್ಯಾಣಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಏನೇನು ಸಂಶೋಧನೆಗಳು ನಡೀತಾವಲ್ಲ, ಸೊ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನನ್ನ ಹೆಸರಿನ ಮೇಲೆ ಏನ್ ಮಾಡ್ರಿ, ಪ್ರಶಸ್ತಿಗಳನ್ನ ಕೊಡ್ರಿ ಅಂತ ಏನ್ ಮಾಡ್ತಾರೆ, ವಿಲ್ ಬರೆದಿಟ್ಟು ಹೋಗ್ತಾರೆ. ಸೊ ಅವರು ಬರೆದಿರ್ತಕ್ಕಂತಹ ವಿಲ್ ಅಲ್ಲಿ ಕೇವಲ 5 ಕ್ಷೇತ್ರಗಳಿಗೆ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ನೊಬೆಲ್ ಪ್ರಶಸ್ತಿಯನ್ನ ಯಾವಾಗಿಂದ ಕೊಡ್ತಾರಪ್ಪ ಅಂದ್ರೆ ಇನ್ ದ ಇಯರ್ ಆಫ್ 1901. ಸೊ 1901ರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಎಸ್, ಸೊ ಹಾಗಾದ್ರೆ ನಿಮ್ಮ ಎಕನಾಮಿಕ್ಸ್ ಯಾವಾಗ ಕೊಡ್ತಾರಪ್ಪ ಅಂದ್ರೆ 1969 ಅಲ್ಲಿ ಕೊಡ್ತಾರೆ. ನೋಡ್ರಿ, 1901ರಲ್ಲಿ 5 ಕ್ಷೇತ್ರಗಳಿಗೆ ಕೊಟ್ಟೆ, 1969ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಆಡ್ ಮಾಡ್ತಾರೆ. ಯಾವುದಕ್ಕೆ? ನೊಬೆಲ್ ಪ್ರಶಸ್ತಿಗೆ ನಿಮ್ಮ ಎಕನಾಮಿಕ್ಸ್ ನ ಆಡ್ ಮಾಡ್ತಾರೆ. ಸೊ ಯಾವ ಸಂದರ್ಭದಲ್ಲಿ ಆಡ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ. ಎಸ್, ಸೊ ಒಂದು ಬ್ಯಾಂಕ್ ಬರುತ್ತಾ, ಸ್ವಿಡಿಶ್ ಸ್ವಿಡಿಶ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಹೇಳಿ. ಸೊ ಸ್ವಿಡಿಶ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಹೇಳಿ. ಸೊ ಈ ಸ್ವಿಡಿಶ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಏನ್ ಮಾಡುತ್ತಪ್ಪ ಅಂದ್ರೆ ತನ್ನ ಒಂದು 300ನೇ ವರ್ಷದ ಆಚರಣೆ, ಸೊ ಹ್ಯಾಪಿ ಬರ್ತ್ಡೇ ಮಾಡ್ಕೊಳ್ತದ್ದು. ಎಷ್ಟು ವರ್ಷ? 300 ವರ್ಷ ನೋಡಿ. ಸೊ ತನ್ನ 300 ವರ್ಷದ ಆಚರಣೆ ನೆನಪಿಗಾಗಿ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸೊ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರೆ. ಅದ್ರ ಹೆಸರು ಇಲ್ಲಿ ಇದೆ ನೋಡ್ರಿ, ದ ಸಾವರಿನ್ ರಿಸ್ಕ್ ಬ್ಯಾಂಕ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸ್ ಇನ್ ದ ಮೆಮೋರಿಯಲ್ ಆಫ್ ಆಲ್ಫ್ರೆಡ್ ನೊಬೆಲ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೊ ಅರ್ಥಶಾಸ್ತ್ರಕ್ಕೆ ನೊಬೆಲ್. ಎಸ್, ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ಸ್, ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಎಸ್, ಯಾವುದಕ್ಕೆ? ಈ ಒಂದು ಸ್ವಿಡಿಶ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ ಅಂದ್ರೆ ಇವರ ಸೇವೆ ನೆನಪಿಗಾಗಿ ನಿಮ್ಮನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕನಾಮಿಕ್ಸ್ ನ ಆಡ್ ಮಾಡ್ಕೋತಾರೆ. ಯಾವ್ದ್ರಲ್ಲಿ? ಈ ಒಂದು ನೊಬೆಲ್ ಪ್ರಶಸ್ತಿ. ಎಸ್, ಸೊ ಹಾಗಾದ್ರೆ ಫಸ್ಟ್ ಯಾರಿಗೆ ಕೊಡ್ತಾರೆ? ಎಕನಾಮಿಕ್ಸ್ ಏನ್ ಹೋಗಿರಿ ಸರ್ 1969ರಲ್ಲಿ ನೀಡ್ತಾ ಹೋಗ್ತಾರ ಅಂತ ಹೇಳಿದ್ರಿ. 1969ರಲ್ಲಿ ಫಸ್ಟ್ ನೊಬೆಲ್ ಅನ್ನ ಯಾರಿಗೆ ನೀಡ್ತಾ ಹೋಗ್ತಾರೆ? ಎಸ್, ಸೊ ಇಲ್ಲಿದೆ ನೋಡ್ರಿ, ಯಾರಪ್ಪ ಅಂದ್ರೆ ರಾಗ್ನರ್ ಫ್ರಿಶ್ ಅಂತ ಹೇಳಿ. ರಾಗ್ನರ್ ಫ್ರಿಶ್, ಅಗೇನ್ ಜಾನ್ ಟೀನ್ ಬರ್ಜಿನ್. ಯಾವ ಬರ್ಜಿನ್? ಜಾನ್ ಟೀನ್ ಬರ್ಜಿನ್ ಅಂತ ಕರಿತಾ ಹೋಗ್ತೀವಿ. ಎಸ್, ಸೊ ಇವರ ಒಂದು ಯಾವ ಕೆಲಸಕ್ಕಾಗಿ? ಎಕನಾಮಿಕ್ ಪ್ರಾಸೆಸ್ ಅಂತ ಕರಿತೀವಿ. ಇವರ ವಿಷಯ ವಸ್ತು ಯಾವುದು? ಎಕನಾಮಿಕ್ ಪ್ರಾಸೆಸ್.
ಸೊ ಈ ಒಂದು ವಿಷಯಕ್ಕೆ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಫಸ್ಟ್ ನೊಬೆಲ್ ಅನ್ನು ಕೊಡ್ತಾ ಹೋಗ್ತಾರೆ ಇಬ್ಬರಿಗೆ, ಯಾರ್ಯಾರಿಗೆ? ರ್ಯಾಗ್ನಾರ್ ಫ್ರಿಶ್ ಮತ್ತೆ ಜಾನ್ ಟೀನ್ ಬರ್ಜಿನ್ ಅಂತ. ಹಾಗಾದ್ರೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರು? ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರು ಅಂತೇಳಿ ಕ್ವಶನ್ ಕೇಳಬಹುದು. ಎಲಿನೋರ್ ಓಸ್ಟ್ರೋಮ್. ಎಸ್, ಎಲಿನೋರ್ ಓಸ್ಟ್ರೋಮ್ ಅಂತೇಳಿ. ಸೊ 2009 ನಲ್ಲಿ ಕೊಡ್ತಾ ಹೋಗ್ತಾರೆ. ಎಲಿನೋರ್ ಆಸ್ಟ್ರೋಮ್ ಅಥವಾ ಓಸ್ಟ್ರೋಮ್ ಅಂತ ಕರಿತಾ ಹೋಗ್ತೀವಿ. ಸೊ ಇವರ ಒಂದು ವಿಷಯ ವಸ್ತು ಯಾವ್ದಪ್ಪ ಅಂದ್ರೆ ಎಕನಾಮಿಕ್ ಗವರ್ನೆನ್ಸ್. ಯಾವುದು? ಎಕನಾಮಿಕ್ ಗವರ್ನೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ವಿಷಯ ವಸ್ತುಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೇಡಮ್ ಅವರಿಗೆ ಎಕನಾಮಿಕ್ಸ್ ಇನ್ ನೊಬೆಲ್ ಪ್ರೈಸ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಎರಡನೇ ಮಹಿಳೆ ಯಾರು ಅಂತ ಹೇಳಿ ಕೇಳ್ಬೋದು ನಿಮಗ. ಫಸ್ಟ್ನೇ ಮಹಿಳೆ ಯಾರು? ಎಲಿನೋರ್ ಓಸ್ಟ್ರೋಮ್ ಅಥವಾ ಓಸ್ಟ್ರೋಮ್ ಅಂತ ಕರಿತೀವಿ. ಎಸ್, ಎರಡನೇ ಮಹಿಳೆ ಯಾರಪ್ಪ ಅಂದ್ರೆ ಎಸ್ತರ್ ಡುಪ್ಲೆ. ಯಾರು? ಎಸ್ತರ್ ಡುಪ್ಲೆ ಅಂತ ಕರಿತಾ ಹೋಗ್ತೀವಿ. 2009 ನಲ್ಲಿ ಟೋಟಲ್ 3 ಕೊಡ್ತಾರೆ, ಅದನ್ನ ಮುಂದೆ ನೋಡೋಣಂತೆ. ಜಸ್ಟ್ ನೀವು ಒಂದು ಗ್ಲಾನ್ಸ್ ಮಾಡ್ಕೋರಿ. ಎರಡನೇ ಮಹಿಳೆ ಯಾರಪ್ಪ ಅಂದ್ರೆ ಎಸ್ತರ್ ಡುಪ್ಲೆ. ಯಾವ ಡುಪ್ಲೆ? ಎಸ್ತರ್ ಡುಪ್ಲೆ ಅಂತ ಕರಿತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಭಾರತೀಯ ಯಾರು? ಇದು ಕ್ವಶನ್ ಆಲ್ರೆಡಿ ಆಗಿದೆ, ಕ್ವಶನ್ ಆಲ್ರೆಡಿ ಆಗ್ತಾ ಹೋಗಿದೆ. ಸೊ ಯಾರಪ್ಪ ಅಂದ್ರೆ ಈಸ್ ನನ್ ಅದರ್ ದನ್ ಅಮರ್ತ್ಯ ಸೇನ್ ಅಂತ ಕರಿತೀವಿ. ಯಾವ ಸೇನ್? ಅಮರ್ತ್ಯ ಸೇನ್ ಅಂತ ಕರಿತಾ ಹೋಗ್ತೀವಿ. ಸೊ ಅಮರ್ತ್ಯ ಸೇನ್ ರವರಿಗೆ 1998 ರಲ್ಲಿ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಇವರ ವಿಷಯ ವಸ್ತು ಯಾವ್ದಪ್ಪ ಅಂದ್ರೆ ವೆಲ್ಫೇರ್ ಎಕನಾಮಿಕ್ಸ್. ವೆಲ್ಫೇರ್ ಎಕನಾಮಿಕ್ಸ್. ಕನ್ನಡದಲ್ಲಿ ಕಲ್ಯಾಣ ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಕಲ್ಯಾಣ ಅರ್ಥಶಾಸ್ತ್ರ ಅಂತ ಕರಿತೀವಿ. ಯಾವಾಗ ಕೊಡ್ತಾ ಹೋಗ್ತಾರ ಅಂದ್ರೆ 1998 ರಲ್ಲಿ ನೊಬೆಲ್ ಕೊಡ್ತಾರೆ. ಎಸ್, ಸೊ ಇವರು ಅಗೇನ್ ಇವ್ರ ಬಗ್ಗೆ ಹೇಳೋದಾದ್ರೆ ಸೊ ಇವ್ರಿಗೆ 1998 ರಲ್ಲಿ ನೊಬೆಲ್ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಎಸ್, ಸೊ ನೆಕ್ಸ್ಟ್ ಇವರು ನೊಬೆಲ್ ಪ್ರಶಸ್ತಿ ಪಡೆದಿದ್ ನೋಡಿ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ 1998 ರಲ್ಲಿ ನೊಬೆಲ್ ಪ್ರಶಸ್ತಿ ಕೊಟ್ರೆ 99 ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಯಾವ ರತ್ನ? ಭಾರತ ರತ್ನ. ನೋಡ್ರಿ, ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ಯಾವುದು? ನೊಬೆಲ್ ಪ್ರಶಸ್ತಿ. ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ. ಎರಡೂ ಪ್ರಶಸ್ತಿಗಳನ್ನ ಸಿಕ್ಕಿದೆ, ಹೌದಾ? ಸೊ ಇವರು HDI ನ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಪಿತಾಮಹ ಯಾರಪ್ಪ ಅಂದ್ರೆ ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್ ಅಂತ ಕರಿತೀವಿ. ಯಾರು? ಮೆಹಬೂಬ್ ಉಲ್ ಹಕ್. ಸೊ ಇವ್ರ ಜೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ HDI ನ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ. ಅಂದ್ರೆ ಇವ್ರ ಜೋಡಿ ಸೇರ್ಕೊಂಡು ಏನ್ ಮಾಡ್ತಾರೆ? HDI ನ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ. ಯಾರು? ಅಮರ್ತ್ಯ ಸೇನ್ ಸಾಹೇಬ್ರು. ಎಸ್, ಸೊ ನೆಕ್ಸ್ಟ್ ಸೊ ಇವರು ಸೇನ್ ಸೂಚ್ಯಂಕ ಅಂತ ಹೇಳೋದನ್ನ ಕಂಡುಹಿಡಿತಾರೆ. ಇದು ಇಂಪಾರ್ಟೆಂಟ್, ಎಕ್ಸಾಮ್ ಕೇಳಿದಾನೆ. ಸೇನ್ ಸೂಚ್ಯಂಕ ಅಥವಾ ಸೇನ್ ಇಂಡೆಕ್ಸ್. ಏನ್ರಿ ಸರ್ ಸೇನ್ ಸೂಚ್ಯಂಕ ಅಥವಾ ಸೇನ್ ಇಂಡೆಕ್ಸ್ ಅಂದ್ರೆ? ಸೊ ಬಡತನವನ್ನ, ಈ ಸೇನ್ ಇಂಡೆಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಬಡತನಕ್ಕೆ. ಯಾವುದಕ್ಕೆ? ಬಡತನಕ್ಕೆ ಸಂಬಂಧಪಟ್ಟಿದೆ, ಪಾವರ್ಟಿಗೆ ಸಂಬಂಧಪಟ್ಟಿದೆ. ಕ್ವಶನ್ ಕೇಳಿದ, ಸಾರಿ, ಪಾವರ್ಟಿಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಇವರ ಬುಕ್ಸ್ ಗಳು ಇವು ಇಂಪಾರ್ಟೆಂಟ್, ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಇದು ಎಕ್ಸಾಮ್ ಆಗಿದೆ ನೋಡ್ರಿ. ಪಾವರ್ಟಿ ಅಂಡ್ ಫೆಮಿನಿಸ್ ಅಂತ ಕರಿತೀವಿ. ಪಾವರ್ಟಿ ಅಂಡ್ ಫೆಮಿನಿಸ್. ಸೊ 1981 ನಲ್ಲಿ ಏನ್ ಮಾಡ್ತಾ ಹೋಗಿದ್ದಾರೆ? ನೆಕ್ಸ್ಟ್ ದ ಐಡಿಯಾ ಆಫ್ ಜಸ್ಟಿಸ್. ದ ಐಡಿಯಾ ಆಫ್ ಜಸ್ಟಿಸ್ ಅಂತ ಹೇಳಿ 2009 ನಲ್ಲಿ. ಸೊ ಡೆವಲಪ್ಮೆಂಟ್ ಆಸ್ ಫ್ರೀಡಮ್ ಅಂದ್ರೆ ಡೆವಲಪ್ಮೆಂಟ್ ಆದ್ರೆ ಮಾತ್ರ ನಾವು ಫ್ರೀಡಮ್ ಅಲ್ಲಿ ಇರ್ತೀವಿ, ಫ್ರೀಡಮ್ ಸಿಗುತ್ತಾ? ಡೆವಲಪ್ಮೆಂಟ್ ಇಂದ ಮಾತ್ರ ನಮ್ಗೆ ಏನ್ ಸಿಗುತ್ತಂತೆ? ಫ್ರೀಡಮ್ ಸಿಗ್ತಾ ಹೋಗುತ್ತಂತೆ. ಈಕ್ವಾಲಿಟಿ ಆಫ್ ವಾಟ್? ಈಕ್ವಾಲಿಟಿ ಆಫ್ ವಾಟ್ ಅಂತ ಹೇಳಿ. ಎಸ್, ಸೋಷಿಯಲ್ ಚಾಯ್ಸ್ ಥಿಯರಿ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಮೋರ್ ದನ್ 100 ಮಿಲಿಯನ್ ವುಮೆನ್ಸ್ ಆರ್ ಮಿಸ್ಸಿಂಗ್. ಸೊ ಇದು ಇವರ ಒಂದು ಕೃತ್ಯ ಆಗಿರುತ್ತಾ? ಎಸ್, ಇನ್ನೊಂದು ಬರುತ್ತೆ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದಾನೆ. ದ ಆರ್ಗ್ಯುಮೆಂಟೇಟಿವ್ ಇಂಡಿಯಾ. ಸೊ ಇದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗಿದ್ದಾನೆ. ಸೊ ಇಷ್ಟು ಇವರ ಕೆಲಸಗಳು, ವರ್ಕ್ಸ್ ಅಂತ ಹೇಳ್ಬೋದು. ಎಸ್, ಸೊ ಯಾರದು? ಅಮರ್ತ್ಯ ಸೇನ್ ರವರು. ಯಾರು? ಅಮರ್ತ್ಯ ಸೇನ್. ಯಾವ ಸೇನ್? ಅಮರ್ತ್ಯ ಸೇನ್ ಅಂತ ಕರಿತಾ ಹೋಗ್ತೀವಿ. ಎಸ್, ಸೊ ಇವರು ವೆಲ್ಫೇರ್ ಎಕನಾಮಿಕ್ಸ್ ಅಥವಾ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ, ಯಾವ ಶಾಸ್ತ್ರಕ್ಕೆ?
ಕಲ್ಯಾಣ ಅರ್ಥಶಾಸ್ತ್ರ ವಿಷಯ ವಸ್ತುಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಇವರಿಗೆ ಭಾರತ ರತ್ನ 1990 ಬರುತ್ತೆ, ಸೆನ್ ಇಂಡೆಕ್ಸ್ ಅಂತ ಬರುತ್ತೆ. ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊರಿ. ನೆಕ್ಸ್ಟ್ ಹೀಗೆ ಮುಂದುವರೆದ್ರೆ ಸೊ 2019ರಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಇಲ್ಲಿದ್ದಾರೆ ನೋಡ್ರಿ, ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ಸ್ 2019 ಅಂತ ಹೇಳಿ. ಸೊ 2019ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತೀಯ ಮೂಲದ ಅರ್ಥಶಾಸ್ತ್ರಜ್ಞರಾದ ಅಭಿಜಿತ್ ಬ್ಯಾನರ್ಜಿ, ಅಭಿಜಿತ್ ಬ್ಯಾನರ್ಜಿ ಅವರ ಶ್ರೀಮತಿಯಾದ ಎಸ್ತರ್ ಡೋಪ್ಲೆ ಇಲ್ಲಿದಾರಲ್ಲ ಮೇಡಮ್ ಅವರು. ಸೊ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಎರಡನೇ ಮಹಿಳೆ. ಎಸ್ ಇವರು ಎರಡನೇ ಭಾರತೀಯ. ಹಂಗಿದೆ ನೋಡ್ರಿ, ಎರಡು ಹೌದಾ? ಎಸ್ ಹಾ. ಸೊ ಈ ಶ್ರೀಮತಿಯ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಏನ್ ಮಾಡಿರ್ತಾರೆ, ಈ ಅಭಿಜಿತ್ ಬ್ಯಾನರ್ಜಿ ಮತ್ತೆ ಎಸ್ತರ್ ಡೂಪ್ಲೆ. ಎಸ್ ಸೊ ಈ ಎಸ್ತರ್ ಡೂಪ್ಲೆ ಮತ್ತೆ ಅಭಿಜಿತ್ ಬ್ಯಾನರ್ಜಿ ಏನ್ ಮಾಡಿರ್ತಾರಪ್ಪ ಅಂದ್ರೆ, ಸೊ ಇಲ್ಲಿ ನೋಡ್ರಿ ಪ್ರೊಫೆಸರ್ ಅಟ್ ಮಾಸ್ಕೋಶೆಟ್ಸ್. ಇಲ್ಲಿ ಏನ್ ಮಾಡಿರ್ತಾರೆ, ಇಬ್ರು ಪ್ರೊಫೆಸರ್ ಆಗಿರ್ತಾರೆ. ಎಸ್ ಲೇಟರ್ ಆಗಿ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಮದುವೆ ಆಗುತ್ತೆ. ಎಸ್ ನೆಕ್ಸ್ಟ್ ಇವ್ರ ಜೊತೆಗೆ ಮೈಕಲ್ ಕ್ರೆಮರ್ ಅಂತ ಬರ್ತಾರೆ. ಯಾರು? ಮೈಕಲ್ ಕ್ರೆಮರ್ ಇಲ್ಲಿದ್ದಾರೆ ನೋಡ್ರಿ. ಎಸ್ ಸೊ ಇವ್ರು ಮೈಕಲ್ ಕ್ರೆಮರ್, ಇವರು ಅಭಿಜಿತ್ ಬ್ಯಾನರ್ಜಿ, ಇವ್ರು ಮೇಡಮ್ ಅವ್ರು ಯಾರಪ್ಪ ಅಂದ್ರೆ ಎಸ್ತರ್ ಡೂಪ್ಲೆ. ಎಸ್ ಸೊ ಇವರು ಮೂವರು ಸೇರ್ಕೊಂಡು ಏನ್ ಮಾಡ್ತಾರೆ, ಜಾಗತಿಕ ಬಡತನ ನಿರ್ಮೂಲನೆ ಈ ಒಂದು ವಿಷಯ ವಸ್ತು ಮೇಲೆ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಜಾಗತಿಕ ಬಡತನ ನಿರ್ಮೂಲನೆ ವಿಷಯ ವಸ್ತು ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವರಿಗೆ 2019ರಲ್ಲಿ ಏನ್ ಮಾಡ್ತಾರೆ, ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. 2019ರಲ್ಲಿ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬಡತನ ಏಕೆ ಉಂಟಾಗುತ್ತೆ ಅಂತ ಹೇಳಿ ಕೆಲವೊಂದು ರಿಸರ್ಚ್ ನ ಮಾಡ್ತಾ ಹೋಗ್ತಾರೆ. ಬಡತನ ಏಕೆ ಉಂಟಾಗುತ್ತೆ, ಯಾಕೆ ಉಂಟಾಗುತ್ತೆ ಅಂದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಆಫ್ರಿಕನ್ ಕಂಟ್ರೀಸ್ ಅಂತ ತಗೋರಿ. ಎಸ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಬಡತನ ಇರುತ್ತೆ. ಎಸ್ ಬಡತನಕ್ಕೆ ಏಕೆ ಕಾರಣ ಆಗುತ್ತೆ, ಬಡತನ ಹೇಗೆ ಕಾರಣ ಆಗುತ್ತೆ ಅಂದ್ರೆ ಹೆಚ್ಚೆಚ್ಚು ಮಕ್ಕಳು ಹುಟ್ಟಿಸೋದ್ರಿಂದ ಅಥವಾ ಹೆಚ್ಚೆಚ್ಚು ಮಕ್ಕಳು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬಡತನ ಉಂಟಾಗುತ್ತೆ ಅಂತ ಹೇಳಿ ನಾನ್ ಹೇಳ್ತಾ ಇಲ್ಲ. ಸೊ ಅಭಿಜಿತ್ ಬ್ಯಾನರ್ಜಿ ಅವರು ಹೇಳ್ತಾರೆ. ಯಾಕಪ್ಪ ಅಂದ್ರೆ ಹೆಚ್ಚೆಚ್ಚು ಮಕ್ಕಳು ಮಾಡೋದ್ರಿಂದ ನೀವ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವುಗಳಿಗೆ ಸರಿಯಾಗಿ ಶಿಕ್ಷಣ ಕೊಡಕ್ಕಾಗಲ್ಲ, ಬಟ್ಟೆ ಕೊಡಕ್ಕಾಗಲ್ಲ, ಆಹಾರ ಕೊಡಕ್ಕಾಗಲ್ಲ. ಹೌದಾ? ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಯಾರಿಗೆ ಎಜುಕೇಶನ್ ಕೊಡ್ತೀರಿ, ಯಾರಿಗೆ ಹೆಲ್ತ್ ಕೊಡ್ತೀರಿ, ಯಾರನ್ನ ನೋಡ್ಕೊಂತೀರಿ, ಯಾರನ್ನ ಬಿಡ್ತೀರಿ. ಹೌದಾ? ಸೊ ಈ ರೀತಿಯಾಗಿ ಏನಾಗುತ್ತಾ ಪ್ರಾಬ್ಲಮ್ಸ್ ಉಂಟಾಗತ್ತ ಅಂತ ಹೇಳ್ತಾರೆ. ಎಸ್ ಇವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ಹೊಟ್ಟೆಗೆ ನಮ್ಮ ಒಂದು ಇದ್ರಲ್ಲಿ ಐತಲ್ಲ ಗಾದೆ ಐತಿ, ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೂ ಬೇಕಂತ. ಹಂಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಹಂಗೇರಿಯ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಅವನಿಗೆ ಬಡತನ ಇದ್ರು ಅವ್ನು ಯಾಕೆ ಟಿವಿ ಖರೀದಿಸ್ತಾನೆ. ಸೊ ಇಂತಹ ಕೆಲವೊಂದು ಅಂಶಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರು ಬಹಳ ರಿಸರ್ಚ್ ಮಾಡ್ತಾರೆ. ಸೊ ರಿಸರ್ಚ್ ಮಾಡೋದ್ರಿಂದ ಆ ಒಂದು ವಿಷಯ ವಸ್ತುಗೆ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಸೊ ಇವರಿಗೆ ಏನ್ ಮಾಡ್ಕೊಡ್ತಾ ಹೋಗ್ತಾರೆ 2019 ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಎಸ್ ಯಾರು? ಅಭಿಜಿತ್ ಬ್ಯಾನರ್ಜಿ, ಎಸ್ತರ್ ಡೂಪ್ಲೆ, ಮೈಕಲ್ ಕ್ರೆಮರ್. ಯಾರು? ಮೈಕಲ್ ಕ್ರೆಮರ್. ಎಸ್ ಸೊ ಇದು 2019ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದು. ಪ್ರೆಸೆಂಟ್ ಆಗಿ 2024ರಲ್ಲಿ ಎಷ್ಟರಲ್ಲಿ 2024ರಲ್ಲಿ ಏನ್ ಮಾಡಿ ಕೇಳ್ತಾ ಹೋಗ್ತಾರಪ್ಪ ಅಂದ್ರೆ ಕರೆಂಟ್ ಅಫೇರ್ ಬೇಸ್ ಮೇಲೆ ಕೇಳಬಹುದು. ಸರ್ 25 ಅಲ್ರಿ ಸರ್, ಇದು ಇನ್ನು 25ರಲ್ಲಿ ಘೋಷಣೆ ಆಗಿಲ್ಲ. 25ರಲ್ಲಿ ಘೋಷಣೆ ಆದ್ರೆ ನೀವೇನ್ ಮಾಡ್ಕೋಬೇಕು, ಕೆಳಗಡೆ ಸ್ವಲ್ಪ ಖಾಲಿ ಬಿಟ್ಟಿರ್ಬೇಕು, ಅಲ್ಲಿ ಅಪ್ಡೇಟ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಅಪ್ಡೇಟ್ ಮಾಡ್ಕೋಬೇಕು. 2025 ಬಂದಿದ್ರೆ ನಾನು ಹೇಳ್ತಿದ್ದೆ. ಜನರಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಕ್ಟೋಬರ್ ಅಲ್ಲಿ ಏನ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಐ ಥಿಂಕ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಹೋಗ್ತಾರೆ. ಇನ್ನು ಸೆಪ್ಟೆಂಬರ್ ಇದು ನೆಕ್ಸ್ಟ್ ಮಂತ್ ಅಲ್ಲ, ಇನ್ನೊಂದು ಮಂತ್ ಏನಾಗುತ್ತೆ, ಒಂದ್ ವೇಳೆ ನಾನು ಇನ್ನೂ ಕ್ಲಾಸ್ ಮಾಡ್ತಿದ್ರೆ ಅದನ್ನ ಅಪ್ಡೇಟ್ ಮಾಡ್ತೀನಿ, ಡೋಂಟ್ ವರಿ. ಎಸ್ ಯಾವ್ದಾದ್ರು ಕ್ವಶನ್ ಪೇಪರ್ಸ್ ಅಲ್ಲಿ ಬಿಡಿಸ್ತಾ ಹೋಗ್ತೀವಲ್ಲ, ಮುಂದೆ ಕ್ವಶನ್ ಪೇಪರ್ಸ್ ಬಿಡಿಸ್ತಾ ಹೋಗ್ತೀನಿ, ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಡೋಂಟ್ ವರಿ. ಎಸ್ 2024ರಲ್ಲಿ ಡರೋನ್ ಆಸೆಮೋಗ್ಲೋ, ಸೈಮನ್ ಜಾನ್ಸನ್, ಜೇಮ್ಸ್ ಎ ರಾಬಿನ್ಸನ್. ಯಾರ್ಯಾರು ಹೆಸರು ಹೆಂಗದವ್ ನಾವೇನ್ ಮಾಡಕ್ ಬರಂಗಿಲ್ಲ, ನೀವು ಕಂಠಪಠನ ಮಾಡ್ರಿ, ತಿಳ್ಕೋರಿ, ನೆನ್ಪರ ಇಟ್ಕೋರಿ. ಎಸ್ ಏನು ಮಾಡಕ್ ಬರಲ್ಲ, ಯಾಕಂದ್ರೆ ಅವ್ ಹೆಸರು ಹೆಂಗದವ್. ನಮ್ ಕಡೆ ಅದ್ರಾಗೇನ ನಾರ್ಮಲಿ ಕಲ್ಲವ ಮಾರವ, ಸೊ ಈ ತರ ಆಡು ಭಾಷೆ ಕೆಲವೊಂದು ನಮ್ ಕಡೆ ಇರ್ತಾವ. ಸೊ ಅವ್ರಿಗೆ ನಮ್ಮ ಹೆಸರುಗಳು ಕಷ್ಟ ಆಗ್ತದೆ, ನಮ್ಗೆ ಅವ್ರ ಹೆಸರುಗಳು ಕಷ್ಟ ಆಗ್ತದೆ, ಏನ್ ಮಾಡಕ್ ಬರಲ್ಲ, ನೆನ್ಪಿಟ್ಕೋಬೇಕು. ಎಸ್ ಸೊ ಯಾರ್ಯಾರಿಗೆ ಬರುತ್ತಾ, ಡರೋನ್ ಆಸೆಮೋಗ್ಲೋ, ಸೈಮನ್ ಜಾನ್ಸನ್, ಜೇಮ್ಸ್ ಎ ರಾಬಿನ್ಸನ್. ಸೊ ಇವರ ಮೂವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 2024ರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಸರ್ ಹಾಗಾದ್ರೆ ಯಾವ ವಿಷಯ ವಸ್ತುಗೆ ಕೊಡ್ತಾರೆ, ಯಾವ ವಿಷಯ ಅಂದ್ರೆ ಯಾವ ಒಂದು ಸಬ್ಜೆಕ್ಟ್ ಕೊಡ್ತಾರಪ್ಪ ಅಂದ್ರೆ ಸಂಸ್ಥೆಗಳು ಹೇಗೆ ರೂಪುಗೊಳ್ಳುತ್ತವೆ. ಎಸ್ ಸೊ ಹೌ ಇನ್ಸ್ಟಿಟ್ಯೂಷನ್ಸ್ ಆರ್ ಫಾರ್ಮ್ಡ್ ಅಂಡ್ ಸಮೃದ್ಧಿ ಮೇಲೆ ಅವುಗಳ ಪ್ರಭಾವ ಕುರಿತು ಎಂಬ ಸಂಶೋಧನೆಗೆ ಇಲ್ಲಿ ನೋಡ್ರಿ, ಫಾರ್ ಸ್ಟಡೀಸ್ ಆಫ್ ಹೌ ಇನ್ಸ್ಟಿಟ್ಯೂಷನ್ಸ್ ಆರ್ ಫಾರ್ಮ್ಡ್ ಅಂಡ್
ಎಫೆಕ್ಟ್ಸ್ ಪ್ರಾಸ್ಪ್ಯಾರಿಟಿ. ಪ್ರಾಸ್ಪ್ಯಾರಿಟಿ ಅಂದ್ರೆ ಸಮೃದ್ಧಿ ಮೇಲೆ, ಸಂಪತ್ತಿನ ಮೇಲೆ. ಈ ಇನ್ಸ್ಟಿಟ್ಯೂಷನ್ಗಳು ಯಾವ ಒಂದು, ಫಾರ್ ಎಕ್ಸಾಂಪಲ್ ಯಾವ ಒಂದು ಕಂಪನಿ ತಗೋರಿ, ಇನ್ಸ್ಟಿಟ್ಯೂಷನ್ ತಗೋರಿ, ಈ ಒಂದು ಇನ್ಸ್ಟಿಟ್ಯೂಷನ್ ಏನಾಗತ್ತಪ್ಪ ಅಂದ್ರೆ ನಮ್ಮ ಸಂಪತ್ತಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತೇಳಿ ಒಂದು ವಿಷಯ ವಸ್ತುವನ್ನು ತಗೊಂಡು ಏನ್ ಮಾಡಿದಾರಪ್ಪ ಅಂದ್ರೆ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ 2024ರಲ್ಲಿ. ನೆಕ್ಸ್ಟ್ 2025 ಬಂದ್ರೆ ನೀವು ಏನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಯಾವ ಡೇಟ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು, ನೆನಪಿರಲಿ. ಎಸ್, ಇಷ್ಟು ನಿಮ್ಮ ಒಂದು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಅಂತ ಕರಿತಾ ಹೋಗ್ತೀವಿ. ಎಸ್, ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಎಸ್, ಜಸ್ಟ್ ಅ ಮಿನಿಟ್. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಫಸ್ಟ್ ಚಾಪ್ಟರ್ ಅಲ್ಲಿ ಆರ್ಥಿಕ ಅಭಿವೃದ್ಧಿ. ಯಾವ ಅಭಿವೃದ್ಧಿ? ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಎರಡು ಡಿಫರೆನ್ಸ್ ಐತಿ. ನೆಕ್ಸ್ಟ್ ಆರ್ಥಿಕ ಅಭಿವೃದ್ಧಿ ಮತ್ತೆ ಆರ್ಥಿಕ ಬೆಳವಣಿಗೆ, ಇವೆರಡು ಎಕ್ಸಾಮ್ ಅಲ್ಲಿ ಒನ್ ಟೈಮ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಅಷ್ಟೇ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಬಟ್ ನೋಡ್ಕೋಬೇಕು, ಹೇಳಕ್ ಬರಲ್ಲ. ಯಾವಾಗಾದ್ರೂ ಕ್ವಶನ್ ಕೇಳಬಹುದು, ಯಾವಾಗಾದ್ರೂ ಕೇಳಬಹುದು, ಹೇಳಕ್ ಬರಲ್ಲ. ಎಸ್, ಸೊ ಫಸ್ಟ್ ಚಾಪ್ಟರ್ ಬೇಸಿಕ್ ಚಾಪ್ಟರ್ ಇರುತ್ತಲ್ಲ, ಸೊ ಈ ಒಂದು ಕ್ಲಾಸ್ ಮುಗಿತದ. ನೆಕ್ಸ್ಟ್ ಕ್ಲಾಸ್ ಇಂದ ನೋಡ್ರಿ ಐತ್ ಮಾರಿ ಹಬ್ಬ. ಎಸ್, ಡೋಂಟ್ ವರಿ. ಸೊ ರಾಷ್ಟ್ರೀಯ ಆದಾಯದ ಹೆಚ್ಚಳದೊಂದಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗಳಾದರೆ ಅದನ್ನ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಸೊ ರಚನಾತ್ಮಕ ಬದಲಾವಣೆಗಳನ್ನ ನಿರೀಕ್ಷೆ ಮಾಡುತ್ತ ಯಾವುದು ಇಲ್ಲಿದೆ ನೋಡ್ರಿ. ಆರ್ಥಿಕ ಅಭಿವೃದ್ಧಿ ಕೆಲವು ರಚನಾತ್ಮಕ ಬದಲಾವಣೆಗಳನ್ನ ಒಳಗೊಂಡಿದೆ. ಅವುಗಳೆಂದರೆ ಪ್ರಾಥಮಿಕ ಅವಲಂಬನೆಯನ್ನ ಕಡಿಮೆಯಾಗಿ ಮಾಧ್ಯಮಿಕ ಮತ್ತು ತೃತೀಯ ವಲಯಗಳ ಅವಲಂಬನೆ ಹೆಚ್ಚಾಗುತ್ತಿದೆ. ಇಲ್ಲಿ ಫಸ್ಟ್ ಥಿಂಗ್ ಹೇಳ್ತೀವಿ ಕೇಳ್ರಿ, ಆರ್ಥಿಕ ಅಭಿವೃದ್ಧಿ ಏನೆಲ್ಲ ಬಹಳ ಸಿಂಪಲ್ ಐತಿ. ರಾಷ್ಟ್ರೀಯ ಆದಾಯ ಹೆಚ್ಚಳದೊಂದಿಗೆ, ನ್ಯಾಷನಲ್ ಇನ್ಕಮ್ ಹೆಚ್ಚಳದೊಂದಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡತ್ತಪ್ಪ ಅಂದ್ರೆ ರಚನಾತ್ಮಕ ಬದಲಾವಣೆಗಳನ್ನ ಎಕ್ಸ್ಪೆಕ್ಟ್ ಮಾಡತ್ತಾ. ಎಸ್, ಇಂತಹ ಒಂದು ಸನ್ನಿವೇಶವನ್ನ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಯಾವ ಡೆವಲಪ್ಮೆಂಟ್? ಎಕನಾಮಿಕ್ ಡೆವಲಪ್ಮೆಂಟ್. ಜನರಲಿ ಯೂಶುವಲಿ ಈ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನು ಯಾವ ರಾಷ್ಟ್ರಗಳಲ್ಲಿ ಕಾಣ್ತೀವಪ್ಪ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕಾಣ್ತಾ ಹೋಗ್ತೀವಿ. ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಭಾರತ, ನನ್ನ ಭಾರತ. ಎಸ್, ಸೊ ಭಾರತ ದೇಶದಲ್ಲಿ ಕಾಣ್ತಾ ಹೋಗ್ತೀವಿ. ಎಕ್ಸಾಂಪಲ್ ಭಾರತ ದೇಶನ ತಗೋ. ಸೊ ಇಂಡಿಯಾ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ, ಹೌದಾ? ಎಸ್, ಸೊ ನಮ್ಮಪ್ಪ ಓದೋದ್ರಿಗೂ ಅದೇ ಇತ್ತು, ಸ್ಟಿಲ್ ನಾವು ಓದೋದ್ರಿಗೂ ಅದೇ ಇದೀವಿ. ಸೊ ನೀವು ಓದೋದ್ರಿಗೂ ಅದೇ ಇದ್ರಿ. ನಾಳೆ ನಿಮ್ಮ ಮಕ್ಳು ಬಂದ್ರು ಅದು ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಬೇಕಂದ್ರೆ ಯಾರ ಕೈಲೈತಿ? ನಿಮ್ ಕೈಲೈತಿ. ಎಸ್ ಎಸ್ ಹಾಗಾದ್ರೆ ಸೊ ಆರ್ಥಿಕ ಅಭಿವೃದ್ಧಿ ಯಾವ ಒಂದು ರಾಷ್ಟ್ರಗಳಲ್ಲಿ ಕಾಣ್ತಾ ಹೋಗ್ತೀವಿ? ಈ ಡೆವಲಪಿಂಗ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತಾ ಹೋಗ್ತೀವಿ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ. ಸೊ ರಾಷ್ಟ್ರೀಯ ಆದಾಯ ಹೆಚ್ಚಳದೊಂದಿಗೆ ರಚನಾತ್ಮಕ ಬದಲಾವಣೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈಗ ಸರ್ ಪ್ರಾಥಮಿಕ ವಲಯ ಅವಲಂಬನೆ ಕಡಿಮೆ ಆಗುತ್ತೆ ಅಂದ್ರೆ ಪ್ರೈಮರಿ ಸೆಕ್ಟರ್ ನ ಕಡಿಮೆ ಮಾಡಿಕೊಂಡು ಸೆಕೆಂಡರಿ ಸೆಕ್ಟರ್ ಅಂದ್ರೆ ಟೆರಿಟರಿ ಸೆಕ್ಟರ್ ಮೇಲೆ ಜಾಸ್ತಿ ಅವಲಂಬನೆ ಆಗುತ್ತೆ. ಸರ್ ಯಾಕ್ರಿ ಸರ್? ಯಾಕಪ್ಪ ಅಂದ್ರೆ ಇಲ್ಲಿ ಕೇಳ್ರಿ, ಈಗ ಪ್ರಾಥಮಿಕ ವಲಯ ಅಂದ್ರೆ ಏನು? ಕೃಷಿ ವಲಯ, ಹೌದಾ? ಸೊ ಕೃಷಿ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ಅಂದ್ರೆ ಏನೇನು ಬರ್ತಾವ ಅಂತ ಹೇಳಿದೆ? ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು. ಹಾಗಾದ್ರೆ ಈ ಒಂದು ಪ್ರಾಥಮಿಕ ವಲಯದಲ್ಲಿ ಎಂತಹ ಸರಕುಗಳು ಉತ್ಪಾದನೆ ಆಗ್ತಾವ ಅಂತ ಹೇಳಿದೆ? ಕಚ್ಚಾ ಸರಕುಗಳು ಲೈಕ್ ಹತ್ತಿ, ಎಸ್, ಕಬ್ಬು, ನಾಟ್ ಕೊಬ್ಬು. ಅರ್ಥ ಆಯ್ತಾ? ಸೊ ಈಗ ನೀವು ಹತ್ತಿಯನ್ನ ಮಾರ್ರಿ, ಜಾಸ್ತಿ ಪ್ರೈಸ್ ಹೋಗುತ್ತಾ? ಹೋಗಲ್ಲ. ಕಬ್ಬನ್ನ ಮಾರ್ರಿ, ಜಾಸ್ತಿ ಪ್ರೈಸ್ ಹೋಗುತ್ತಾ? ಹೋಗಲ್ಲ. ಎಸ್, ಹಾಗಾದ್ರೆ ಈ ಪ್ರಾಥಮಿಕ ವಲಯವನ್ನ ನಾವ್ ಏನ್ ಮಾಡ್ಕೋಬೇಕಾಗತ್ತ? ಅವಲಂಬನೆಯನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಕಚ್ಚಾ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದೀವಿ. ಹಾಗಾದ್ರೆ ಪ್ರಾಥಮಿಕ ವಲಯವನ್ನ ಅವಲಂಬನೆ ಕಡಿಮೆ ಮಾಡಿಕೊಂಡು ದ್ವಿತೀಯ ವಲಯ ಮತ್ತೆ ತೃತೀಯ ವಲಯ ಲೈಕ್ ಕೈಗಾರಿಕೆಗಳನ್ನ, ಈ ಕೈಗಾರಿಕೆ ಏನ್ ಮಾಡತ್ತಪ್ಪ ಅಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾ ಹೋದ್ರೆ ಇಲ್ಲೋ? ಎಸ್, ಹಾಗಾದ್ರೆ ಹತ್ತಿಯನ್ನ ಏನ್ ಮಾಡ್ತಾ ಹೋಗುತ್ತಾ? ಹತ್ತಿಯನ್ನ ಬಟ್ಟೆ ಮಾಡುತ್ತಾ? ಸೊ ಬಟ್ಟೆ ಪ್ರೈಸ್ ಜಾಸ್ತಿನಾ ಹತ್ತಿ ಪ್ರೈಸ್ ಜಾಸ್ತಿನಾ? ಬಟ್ಟೆ ಪ್ರೈಸ್ ಜಾಸ್ತಿ, ಹೌದಾ? ಎಸ್, ಒಂದು ಶರ್ಟಿನ ಪ್ರೈಸ್ 500, 700, 800, 1000. ಇಟ್ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್, ಕ್ವಾಲಿಟಿ, ಹೌದಾ? ಕ್ವಾಲಿಟಿ ಮೇಲೆ ಮತ್ತೆ ಬ್ರ್ಯಾಂಡ್ ಮೇಲೆ ಹೋಗುತ್ತೆ. ಬಟ್ ಹತ್ತಿಗೆ ಎಷ್ಟೇ ಕ್ವಾಲಿಟಿ ಇದ್ರೂ ಕ್ವಿಂಟಲ್ ಎಷ್ಟು ಬರ್ಬೇಕು ಅಷ್ಟೇ ಬರುತ್ತೆ, ಹೌದಾ? ಇಲ್ಲ ಅದೇ ಕ್ವಿಂಟಲ್ ಹತ್ತಿನ ನಾವ್ ಎಷ್ಟೊಂದು ಏನ್ ಮಾಡ್ಬೋದು? ಫಿನಿಶ್ಡ್ ಗುಡ್ ಆಗಿ ಮಾಡ್ಬೋದು. ಫಿನಿಶ್ಡ್ ಗುಡ್ ಮಾಡೋದ್ರಿಂದ ಏನಾಗುತ್ತಾ? ನಮಗ ಪ್ರೈಸ್ ಜಾಸ್ತಿ ಬರುತ್ತೆ. ಏನ್ ಬರುತ್ತಾ? ಪ್ರೈಸ್ ಜಾಸ್ತಿ ಬರುತ್ತೆ, ಹೌದಾ? ನೆಕ್ಸ್ಟ್ ತೃತೀಯ ವಲಯ ಅಥವಾ ಸೇವಾ ವಲಯ ಅಂತ ಕರಿತೀವಿ. ಸೊ ಈ ತೃತೀಯ ವಲಯದಿಂದ ಏನ್ ಮಾಡ್ಬೋದು? ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ನ ಸೆಲ್ ಮಾಡ್ಬೋದು, ಸೋಲ್ಡ್ ಮಾಡ್ಬೋದು. ಏನ್ ಮಾಡ್ಬೋದು?
ಮಾರಬಹುದು ತಾನೆ. ಸೊ ಮಾರೋದ್ರಿಂದ ಏನಾಗುತ್ತಾ, ಸೊ ತೃತೀಯ ವಲಯದಲ್ಲಿ ಏನ್ ಮಾಡುತ್ತೆ, ಜಾಸ್ತಿ ಪ್ರಾಫಿಟ್ ಬರುತ್ತೆ ಕಂಪೇರಿಂಗ್ ಟು ಪ್ರೈಮರಿ ಸೆಕ್ಟರ್. ಹೌದಾ? ಎಸ್. ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ರಚನಾತ್ಮಕ ಬದಲಾವಣೆಯನ್ನ ಒಳಗೊಂಡಿರುತ್ತಾ. ಸೊ ನಮ್ಮ ಒಂದು ದೇಶ ಏನ್ ಮಾಡ್ತದೆ, ಪ್ರಾಥಮಿಕ ವಲಯವನ್ನು ಅವಲಂಬನೆ ಕಡಿಮೆ ಮಾಡ್ಬಿಟ್ಟು ಸೊ ದ್ವಿತೀಯ ವಲಯ ತೃತೀಯ ವಲಯ ಅವಲಂಬನೆ ಜಾಸ್ತಿ ಮಾಡಿದ್ರೆ ಏನಾಗುತ್ತಾ, ಸೊ ನಮ್ಮ ಒಂದು ದೇಶ ಆರ್ಥಿಕ ಅಭಿವೃದ್ಧಿ ಆಗುತ್ತಾ. ಎಸ್. ಇದನ್ನ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ನೋಡಬಹುದು, ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ನೋಡಬಹುದು. ಎಸ್. ಸೊ ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯ ಕೊಡುಗೆ ಕಡಿಮೆ ಮಾಡಿ ತೃತೀಯ ವಲಯ ಮತ್ತು ಮಾಧ್ಯಮಿಕ ವಲಯ ಕೊಡುಗೆ ಹೆಚ್ಚಾಗುತ್ತದೆ. ಎಸ್. ವಿದೇಶಿ ವ್ಯಾಪಾರದಲ್ಲಿ ಕಚ್ಚಾ ವಸ್ತುಗಳ ರಫ್ತು ಕಡಿಮೆ ಮಾಡಿ ಸಿದ್ಧ ವಸ್ತುಗಳ ರಫ್ತು ಹೆಚ್ಚಾಗುತ್ತದೆ. ರಚನಾತ್ಮಕ ಬದಲಾವಣೆ ಅಂದ್ರೆ ಇಲ್ಲಿ ನೆನಪಿರಬೇಕು ಯಾವುದು, ರಚನಾತ್ಮಕ ಬದಲಾವಣೆ. ಸೊ ರಚನಾತ್ಮಕ ಬದಲಾವಣೆ ಆಗಬೇಕಂದ್ರೆ ಫಸ್ಟ್ ನಾವೇನ್ ಇದು ಮಾಡ್ಬೇಕಪ್ಪ ಅಂದ್ರೆ, ರಾಷ್ಟ್ರವು ತಾಂತ್ರಿಕವಾಗಿ ಅಭಿವೃದ್ಧಿಗೊಳ್ಳುತ್ತದೆ. ಎಸ್. ಸೊ ಟೆಕ್ನಾಲಜಿಕಲಿ ಸ್ವಲ್ಪ ಬ್ಯಾಕ್ವರ್ಡ್ನೆಸ್ ಇದೆ. ಎಸ್. ಹೌದಾ? ಸೊ ನಾವು ಕಚ್ಚಾ ವಸ್ತುಗಳನ್ನ ಕಡಿಮೆ ಮಾಡ್ಬಿಟ್ಟು ಸಿದ್ಧ ವಸ್ತುಗಳನ್ನಾಗಿ ಜಾಸ್ತಿ ರಫ್ತು ಮಾಡೋದ್ರಿಂದ ಸೊ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಫಸ್ಟ್ ಟೆಕ್ನಾಲಜಿಕಲಿ ಏನಾಗಬೇಕು, ಅಪ್ವರ್ಡ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಸೊ ನಾವು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನಾವ್ ಇನ್ನೂ 4G 5G ನಾಗ ಇದೀವಿ. ಹೌದಾ? ಕೆಲವೊಬ್ರು ಆಲ್ರೆಡಿ 10G ಹೋಗಿದ್ದಾರೆ. 10G ನಲ್ಲಿ ಏನ್ ಮಾಡ್ತಾರೆ, ಫುಲ್ ಇಂಟರ್ನೆಟ್ ಅನ್ನ ಏನ್ ಮಾಡ್ತಿದ್ರೆ, ಇದು ಮಾಡ್ತಾರೆ, ಅನುಭವಿಸ್ತಾ ಇದ್ದಾರೆ. ಹೌದಾ? ಸೊ ನಾವಿನ್ನು 5G ನಲ್ಲೇ ಇದೀವಿ. ಅಂದ್ರೆ ಅವ್ರಿಗೆ ಕಂಪೇರ್ ಮಾಡ್ಬಿಟ್ರೆ ನಮ್ಮ ಒಂದು ಟೆಕ್ನಾಲಜಿ ಬ್ಯಾಕ್ವರ್ಡ್ನೆಸ್ ಇದೆ ತಾನೆ. ಸೊ ಟೆಕ್ನಾಲಜಿ ಬ್ಯಾಕ್ವರ್ಡ್ನೆಸ್ ಎಲ್ಲಿ ಕಂಡು ಬರುತ್ತೆ ಜಾಸ್ತಿ ಅಂದ್ರೆ ಡೆವಲಪಿಂಗ್ ನೇಷನ್ಸ್ ಅಲ್ಲಿ. ಹೌದಾ? ಸೊ ಟೆಕ್ನಾಲಜಿ ಬ್ಯಾಕ್ವರ್ಡ್ನೆಸ್ ಇರೋದ್ರಿಂದ ನಾವು ಪ್ರಾಥಮಿಕ ವಲಯಕ್ಕೆ ಜಾಸ್ತಿ ಅಡಿಕ್ಟ್ ಆಗಿದ್ವಿ. ಹೌದಾ? ಸ್ವಲ್ಪ ನಾವು ಮಾಧ್ಯಮಿಕ ವಲಯ ಮತ್ತೆ ತೃತೀಯ ವಲಯಕ್ಕೆ ಜಾಸ್ತಿ ಅಡಿಕ್ಷನ್ ಆದ್ರೆ ನಮ್ಮ ಒಂದು ದೇಶ ಏನಾಗತ್ತಾ, ಆರ್ಥಿಕ ಅಭಿವೃದ್ಧಿ ಆಗುತ್ತಾ. ಎಸ್. ಇಲ್ಲಿ ಬೆಳವಣಿಗೆ ಬೇರೆ, ಮತ್ತೆ ಬೆಳವಣಿಗೆ ಹೇಳ್ತೀನಿ, ಡೋಂಟ್ ವರಿ, ಜಸ್ಟ್ ಆರ್ಥಿಕ ಅಭಿವೃದ್ಧಿ ಮಾತ್ರ ನೋಡಿ. ಸೊ ರಾಷ್ಟ್ರೀಯ ಆದಾಯ ಸಮಾನ ಹಂಚಿಗೆ ಆದ್ಯತೆ ನೀಡ್ತಾ ಹೋಗುತ್ತೆ. ಯಾವುದು ಈ ಒಂದು ನಿಮ್ಮ ಒಂದು ಆರ್ಥಿಕ ಅಭಿವೃದ್ಧಿ. ಸೊ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಫೋಕಸ್ ಮಾಡೋದು ಯಾವ್ದ್ರ ಮೇಲಪ್ಪ ಅಂದ್ರೆ ಈ HDA ಆಗಿರ್ಲಿ, ಎಸ್, ಮತ್ತೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಗಿರ್ಲಿ. ಹೌದಾ? ನೆಕ್ಸ್ಟ್ ಗ್ಲೋಬಲ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ಆಗಿರ್ಲಿ, ಸಾರಿ ಗ್ಲೋಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ಇವುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಹೋಗುತ್ತಾ. ಎಸ್. ಸೊ ಇದು ನಿಮ್ಮ ಒಂದು ಆರ್ಥಿಕ ಅಭಿವೃದ್ಧಿ. ನೆಕ್ಸ್ಟ್ ಬರುತ್ತಾ ಆರ್ಥಿಕ ಬೆಳವಣಿಗೆ. ಇದು ರಾಷ್ಟ್ರದಲ್ಲಿ ನೈಜ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯ ದೀರ್ಘಾವಧಿಯಲ್ಲಿ ಮತ್ತು ಗಣನೀಯವಾಗಿ ಹೆಚ್ಚಳವಾಗುವ ಪ್ರಕ್ರಿಯೆಯಾಗಿದೆ. ಸೊ ರಾಷ್ಟ್ರೀಯ ಆದಾಯವು ಮುಂದುವರೆದ ರಾಷ್ಟ್ರಗಳಲ್ಲಿ, ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ನಿರಂತರವಾಗಿ ಹೆಚ್ಚಳವಾಗುವುದರಿಂದ ಇದು ಮುಂದುವರೆದ ರಾಷ್ಟ್ರಗಳಲ್ಲಿ ಸಂಬಂಧಿಸಿದೆ. ಇದು ಪ್ರಮುಖವಾಗಿ ಲಕ್ಷಣಗಳು ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಆರ್ಥಿಕ ಅಭಿವೃದ್ಧಿ ಅಂದ್ರೆ ಜನರ ಅಭಿವೃದ್ಧಿ ಆಗುತ್ತೆ. ಎಸ್. ಸೊ ಅಲ್ಲಿ ಏನಾಗತ್ತ ಅಂದ್ರೆ ಜನರ ಬೆಳವಣಿಗೆಯನ್ನ, ಇಲ್ಲಿ ಏನಾಗತ್ತಾ, ಕೇವಲ ರಾಷ್ಟ್ರೀಯ ಆದಾಯ ನೈಜ ಮತ್ತು ಅದರಲ್ಲಿ ನೈಜ ರಾಷ್ಟ್ರೀಯ ಆದಾಯ ಮತ್ತೆ ತಲಾದಾಯಗಳು. ಸೊ ಆರ್ಥಿಕ ಬೆಳವಣಿಗೆ ಅಂದ್ರೆ ನಂಬರ್ಸ್ ಅಲ್ಲಿ ತೋರಿಸ್ತಾವ. ಕೇವಲ ನಂಬರ್ಸ್ ಅಲ್ಲಿ ಬೆಳವಣಿಗೆ ಆದ್ರೆ ಅದನ್ನ ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ಲಿ ಏನಾಗತ್ತಾ, ನೈಜ ರಾಷ್ಟ್ರೀಯ ಆದಾಯ ಇನ್ಕ್ರೀಸ್ ಆಗುತ್ತೆ, ತಲಾದಾಯ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಅಭಿವೃದ್ಧಿ ಹೊಂದಿರ್ತಿರೋ ರಾಷ್ಟ್ರಗಳಲ್ಲಿ ಅವರ GDPನೂ ಜಾಸ್ತಿ ಆಗಿರುತ್ತ, ಅವರ ತಲಾದಾಯನೂ ಜಾಸ್ತಿ ಆಗಿರುತ್ತ, ಗಣನೀಯವಾಗಿ ಏನಾಗ್ತಿರುತ್ತೆ, ಏರಿಕೆ ಆಗ್ತಿರುತ್ತೆ. ಎಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ. ಆರ್ಥಿಕ ಬೆಳವಣಿಗೆಗಳು ನಮ್ಮ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾವ ಅಂದ್ರೆ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾವ. ಏನ್ ಎಕ್ಸ್ಪೆಕ್ಟ್ ಮಾಡ್ತವೆ, ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತವೆ. ಎಸ್. ಹಾಗಾದ್ರೆ ಪ್ರಮುಖ ಲಕ್ಷಣಗಳು ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಎಸ್. ಸೊ ಆದಾಯ ಹೆಚ್ಚಳವು ನಿರಂತರ ಪ್ರಕ್ರಿಯೆಯಾಗಿರುತ್ತೆ. ಎಂತ ಆದಾಯ, ನೈಜ ರಾಷ್ಟ್ರೀಯ ಆದಾಯ, ನೈಜ ರಾಷ್ಟ್ರೀಯ ಆದಾಯ. ಇಲ್ಲಿ ಬೆಳವಣಿಗೆಯು ನೈಜ ವರಮಾನ ಹೆಚ್ಚಳವನ್ನು ಪರಿಗಣಿಸುತ್ತದೆ. ಇದು ದೀರ್ಘಾವಧಿಯ ಪ್ರಕ್ರಿಯೆಯಾಗಿದೆ, ಕಂಟಿನ್ಯೂಸ್ ಪ್ರೋಸೆಸ್ ಇರುತ್ತೆ. ಎಸ್. ಇದು ರಚನಾತ್ಮಕ ಬದಲಾವಣೆಗಳು ಪರಿಗಣಿಸದೆ, ನಾ ಹೇಳಿದ್ನಲ್ಲ, ರಚನಾತ್ಮಕ ಬದಲಾವಣೆ ಅಂದ್ರೆ ಏನು, ಪ್ರಾಥಮಿಕ ಅವಲಂಬನೆಯನ್ನು ಕಡಿಮೆ ಮಾಡ್ಬಿಟ್ಟು ದ್ವಿತೀಯ ವಲಯ ತೃತೀಯ ವಲಯದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಹೌದಾ? ಇಲ್ಲಿ ಏನಾಗತ್ತಾ, ರಚನಾತ್ಮಕ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಎಸ್. ಇಲ್ಲಿ ಕೇವಲ ಆದಾಯ ಹೆಚ್ಚಳವನ್ನ ತಿಳಿಸುವುದರಿಂದ ಸಂಕುಚಿತ ಪ್ರಕ್ರಿಯೆಯಾಗಿದೆ. ಅಲ್ಲಿ ರಚನಾತ್ಮಕ ಬದಲಾವಣೆ ಜಾಸ್ತಿ ಆಗ್ಬಿಟ್ಟು ಎಲ್ಲಿ ಆರ್ಥಿಕ ಅಭಿವೃದ್ಧಿ. ಎಸ್. ಆರ್ಥಿಕ ಅಭಿವೃದ್ಧಿಯಲ್ಲಿ ಏನ್ ಮಾಡ್ಬೇಕಾಗತ್ತ, ರಚನಾತ್ಮಕ ಬದಲಾವಣೆ ಜೊತೆಗೆ ಜನರ ನೈಜ ಆದಾಯವನ್ನು ಏನಾಗುತ್ತೆ, ಹೆಚ್ಚಳ ಆಗ್ಬೇಕಾಗತ್ತ.
ಅಲ್ಲಿ ಏನಾಗತ್ತ ಜನರನ್ನ ಅಭಿವೃದ್ಧಿ ಮಾಡೋದು, ಇಲ್ಲಿ ಕೇವಲ ನಂಬರ್ಸ್ ಅನ್ನ ಮಾತ್ರ ಅಭಿವೃದ್ಧಿ ಮಾಡೋದು. ಇಲ್ಲಿ ಸರ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ GDP, ಎಸ್ GNP, ಒಂದು GDP ನ GNP ನ ಅಂದ್ರೆ ಇಲ್ಲಿ GDP GNP ಅಂದ್ರೆ ಕೇವಲ ನಂಬರ್ಸ್ ಮಾತ್ರ ಇನ್ಕ್ರೀಸ್ ಮಾಡೋದು. ಅಲ್ಲಿ ಏನ್ ಇನ್ಕ್ರೀಸ್ ಮಾಡ್ತೀರಿ, ಜನರ ಜನರ ಗುಣಮಟ್ಟವನ್ನ, ಅವರಿಗೆ ಗ್ಲೋಬಲ್ ಏನಂತ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ, ಹೌದಾ. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಏನೇನ್ ನೋಡ್ತೀವಿ, ಆರೋಗ್ಯವನ್ನ ನೋಡ್ತೀವಿ, ಶಿಕ್ಷಣವನ್ನ ನೋಡ್ತೀವಿ, ತಲಾದಾಯವನ್ನ ನೋಡ್ತಾ ಹೋಗ್ತೀವಿ, ಅದು ರಿಯಲ್ ಡೆವಲಪ್ಮೆಂಟ್ ಆಗುತ್ತೆ. ಎಸ್ ಇಲ್ಲಿ ಕೇವಲ ಏನಪ್ಪಾ ಅಂದ್ರೆ ನಂಬರ್ಸ್ ಅನ್ನ ಮಾತ್ರ ಇನ್ಕ್ರೀಸ್ ಮಾಡೋದು. ಎಸ್ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇರುತ್ತಾ, ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇರ್ತದ. ಸೊ ಇಷ್ಟು ನಿಮ್ಮ ಒಂದು ಆರ್ಥಿಕ ಬೆಳವಣಿಗೆ ಮತ್ತೆ ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಜನರಲಿ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಡೆವಲಪಿಂಗ್ ನೇಷನ್ಸ್ ಅಲ್ಲಿ ಮಾತ್ರ ಕಂಡು ಬರುತ್ತಾ. ಎಸ್ ಡೆವಲಪಿಂಗ್ ಕಂಟ್ರೀಸ್. ಆರ್ಥಿಕ ಬೆಳವಣಿಗೆ ಯಾವುದು, ಆರ್ಥಿಕ ಬೆಳವಣಿಗೆ ಬಂದು ಮುಂದುವರೆದ ರಾಷ್ಟ್ರಗಳಲ್ಲಿ ಕಂಡು ಬರುತ್ತಾ. ಆಲ್ರೆಡಿ ಅವರು ಟೆಕ್ನಾಲಜಿಕಲಿ ಮುಂದುವರೆದಿರ್ತಾರೆ, ಸೊ ಅವರು ರಚನಾತ್ಮಕ ಬದಲಾವಣೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ, ಆಲ್ರೆಡಿ ಟೆಕ್ನಾಲಜಿ ಮುಂದಕ್ಕೆ ಹೋಗಿರ್ತಾರೆ ಅವರು, ಹೌದಾ. ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅತಿ ಹೆಚ್ಚು ಏನ್ ಮಾಡೋದು, ಉತ್ಪಾದನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಎಸ್ ಇಷ್ಟು ನಿಮ್ಮ ಒಂದು ಆರ್ಥಿಕ ಬೆಳವಣಿಗೆ ಮತ್ತೆ ಆರ್ಥಿಕ ಅಭಿವೃದ್ಧಿ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಸಣ್ಣ ಕಾನ್ಸೆಪ್ಟ್, ಇದೇನು ಎಕ್ಸಾಮ್ ಕೇಳಲ್ಲ, ಇತ್ತೀಚೆಗಂತೂ ಒಟ್ಟ ಕೇಳ್ತಾ ಇಲ್ಲ, ಸುಮ್ಮನೆ ಇರ್ಲಿ ಅಂತೇಳಿ ತಗೊಂಡ್ಬಂದ್ವಿ. ಯಾವುದು, ತುಷ್ಟಿಗುಣ. ಯಾವ ಗುಣ, ತುಷ್ಟಿಗುಣ ಅಂತ ಕರಿತಾ ಹೋಗ್ತೀವಿ. ಯುಟಿಲಿಟಿ. ಎಸ್ ತುಷ್ಟಿಗುಣ ಅಥವಾ ಯುಟಿಲಿಟಿ ಅಂತ ಕರಿತಾ ಹೋಗ್ತೀವಿ. ಏನ್ರಿ ಸರ್ ಯುಟಿಲಿಟಿ ಅಥವಾ ತುಷ್ಟಿಗುಣ ಎಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಗುಣವನ್ನ ತುಷ್ಟಿಗುಣ ಎನ್ನಲಾಗುವುದು. ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವುದು. ಎಸ್ ಸೊ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸೋದಕ್ಕೆ ನಾವೇನ್ ಕರಿತೀವಪ್ಪ ಅಂದ್ರೆ ತುಷ್ಟಿಗುಣ ಅಂತ ಕರಿತೀವಿ. ಅಂದ್ರೆ ತುಷ್ಟುಗುಣ ಎಂಬುದು ಸರಕಿನಲ್ಲಿ ಅಡಕವಾಗಿರುವ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವ ಒಂದು ಗುಣ ಅಥವಾ ಶಕ್ತಿಯಾಗಿದೆ. ಎಸ್ ಎಲ್ಲಾ ಆರ್ಥಿಕ ಮತ್ತು ಆರ್ಥಿಕೇತರ ಸರಕುಗಳನ್ನ ತುಷ್ಟಿಗುಣ ಹೊಂದಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ನಿಮಗ ಒಂದು ಬಯಕೆ ಇರುತ್ತೆ, ಏನ್ರಿ ಸರ್, ಸೊ ಚೆನ್ನಾಗಿ ಕ್ಲಾಸ್ ಕೇಳಬೇಕು, ಎಸ್ ಆ ಕ್ಲಾಸ್ ಇಂದ ಏನ್ ಮಾಡ್ಬೇಕು, ನಾನು ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕು, ಎಕ್ಸಾಮ್ ನ ಪಾಸ್ ಆಗ್ಬೇಕು, ಹೌದಾ. ಈಗ ನನ್ನ ಕ್ಲಾಸ್ ಕೇಳ್ತಾ ಇದ್ರೆ ಅಂದ್ರೆ ನನ್ನ ಕ್ಲಾಸು ಸೊ ಎಕನಾಮಿಕ್ಸ್ ಅಲ್ಲಿ ಇದು ಒಂದು ಸೇವೆ ಅನ್ಕೋರಿ ಅಥವಾ ಸರಕು ಅನ್ಕೋರಿ, ಜನರಲಿ ಸೇವೆನೆ, ಹೌದಾ. ಸೊ ಇದು ಸೇವೆ, ಸರ್ವಿಸಸ್ ಅಂತ ಕರಿತೀವಿ, ಹೌದಾ. ಮತ್ತೆ ಸರ್ವಿಸಸ್ ಅಲ್ಲಿ ಯಾವ್ದ್ರಿ ಸರ್, ಫ್ರೀ ಸರ್ವಿಸಸ್ ಐತಿ, ಎಕನಾಮಿಕ್ ಸರ್ವಿಸಸ್ ಐತಿ, ಹೌದಾ. ಇದರಲ್ಲಿ ಫ್ರೀ, ಹೌದಾ. ಸೊ ಇಲ್ಲಿ ಏನಾಗುತ್ತಾ, ನಿಮ್ಮ ಬಯಕೆ ಏನು, ಸೊ ನಾನು ಸಿಲೆಬಸ್ ಅನ್ನು ಮುಗಿಸ್ಕೊಡ್ಬೇಕು, ಸಾರಿ ನೀವೇನ್ ಮಾಡ್ಬೇಕು, ನಂದೇನು ಸಿಲೆಬಸ್ ಮುಗಿಸ್ಕೊಡ್ಬೇಕು, ನಿಮ್ದೇನು ಸಿಲೆಬಸ್ ನ ಪೂರ್ತಿ ಕೇಳಬೇಕು, ಎಕ್ಸಾಮ್ ಅಟೆಂಡ್ ಮಾಡ್ಬೇಕು, ಪಾಸ್ ಆಗ್ಬೇಕು. ಇಲ್ಲಿ ನಂದು ಒಂದು ಬಯಕೆ ಐತಿ, ನಿಮ್ದು ಒಂದು ಬಯಕೆ ಐತಿ, ಹೌದಾ. ಏನು, ಸೊ ಇಲ್ಲಿ ನಾನು ಕ್ಲಾಸ್ ಅನ್ನ ಏನ್ ಮಾಡ್ಬೇಕು, ಮುಗಿಸ್ಕೊಡ್ಬೇಕು, ಇದು ಒಂದು ಬಯಕೆ. ಸೊ ನೀವೇನು ಕ್ಲಾಸ್ ಅನ್ನ ಚೆನ್ನಾಗಿ ಕೇಳಬೇಕು, ಎಕ್ಸಾಮ್ ನ ಅಟೆಂಡ್ ಮಾಡಬೇಕು, ನಿಮ್ದೊಂದು ಬಯಕೆ. ಸೊ ನಮ್ಮಿಬ್ಬರ ಬಯಕೆಯನ್ನ ಈಡೇರಿಸುವಂತಹ ಸರಕಿನ ಗುಣ, ಈ ಕ್ಲಾಸಿನ ಗುಣ ತೃಪ್ತಿಪಡಿಸುತ್ತೆ ನಿಮ್ಮ ಬಯಕೆಗಳು, ಹೌದಾ. ಸೊ ಇದನ್ನ ತುಷ್ಟಿಗುಣ ಅಂತ ಕರಿತೀವಿ. ಏನಂತ ಕರಿತೀವಿ, ತುಷ್ಟಿಗುಣ. ಎಸ್ ಸೊ ಇಲ್ಲೇ ಐತಲ್ಲ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಗುಣ, ಸರಕಿನ ಒಂದು ಗುಣ ಅಥವಾ ಸರಕಿನ ಶಕ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ತುಷ್ಟಿಗುಣ ಅಂತ ಕರಿತೀವಿ, ಯುಟಿಲಿಟಿ. ಸೊ ಇಲ್ಲಿ ಒಂದು ಡೆಫಿನೇಷನ್ ಇದೆ ನೋಡ್ರಿ, ಪ್ರೊಫೆಸರ್ ಬ್ರಿಗ್ಸ್ ಅವರ ಪ್ರಕಾರ ತುಷ್ಟಿಗುಣ ಎಂಬುದು ತೃಪ್ತಿಯ ಮಾಪನ ಮಾತ್ರವಲ್ಲದೆ ಅದು ತೃಪ್ತಿಯ ತೀವ್ರತೆಯ ಮಾಪನವೂ ಆಗಿದೆ. ಎಸ್ ತುಷ್ಟಿಗುಣ ಅಂತಕ್ಕಂಥದ್ದು ಒಂದು ತೃಪ್ತಿಯ ಮಾಪನ ಅಲ್ಲ, ಅಂದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಆಪಲ್ ತಿಂತೀರಿ, ಹೌದಾ, ಆಪಲ್ ಎಕ್ಸಾಂಪಲ್ ಎಲ್ಲರೂ ಕೊಡ್ತಿರ್ತಾರೆ. ಸೊ ಜನರಲಿ ನಿಮಗೆ ಹೊಟ್ಟೆ ಹಸಿವೆ ಆಗಿರುತ್ತೆ, ಹೌದಾ, ಹೊಟ್ಟೆ ಹಸಿವಾಗಿದಾಗ ನೀವು ಒಂದು ಆಪಲ್ ತಿಂತೀರಿ, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮತ್ತೆ ಇನ್ನೊಂದ್ಸರಿ ಏನ್ ಮಾಡ್ತೀರಿ, ಆಪಲ್ ತಿಂತೀರಿ, ಅಂದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಇಲ್ಲೋ, ಮತ್ತೆ ತೀವ್ರತೆಯ ಮಾಪನ ಅಂದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಸೊ ಅದ್ರದ್ದು ಮಾಪನ ಆಗಿದೆ ಅಂತೇಳಿ ಯಾರು ಹೇಳ್ತಾರಪ್ಪ ಅಂದ್ರೆ ಪ್ರೊಫೆಸರ್ ಬ್ರಿಗ್ಸ್ ರವರು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ತುಷ್ಟಿಗುಣದ ಲಕ್ಷಣಗಳು ಏನೇನ್ ಬರ್ತಾವ, ತುಷ್ಟಿಗುಣದ ಲಕ್ಷಣಗಳು, ಫ್ಯೂಚರ್ಸ್ ಆಫ್ ಯುಟಿಲಿಟಿ ಅಂತ ಕರಿತಾ ಹೋಗ್ತೀವಿ, ನೆನಪಿರಲಿ ಇದು ಒಂದು. ಎಸ್ ಇದು ಮಾನಸಿಕವಾಗಿರುತ್ತೆ. ಏನ್ರಿ ಸರ್, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮಾತ್ರ ಗೊತ್ತಿರುತ್ತೆ, ನಿಮ್ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ತೃಪ್ತಿಗುಣ. ಈಗ ಕ್ಲಾಸ್ ಕೇಳ್ತಾ ಇದ್ರೆ ತಾನೇ ನೀವು, ಸೊ ವೀರಜ್ ಸರ್ದು ಕ್ಲಾಸ್ ಕೇಳ್ತಾ ಇದ್ರಪ್ಪ ಅಂದ್ರೆ ವೀರಜ್ ಸರ್ದು ಕ್ಲಾಸ್ ಕೇಳ್ತಾ ನೀವು ಎಷ್ಟು ತೃಪ್ತಿ ಆಗಿದೆ, ಎಷ್ಟು ತುಷ್ಟಿಗುಣ ಇದೆ ನಿಮ್ಗೆ, ಅದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಹೌದಾ, ಸೊ ಹುಡುಗರಿಗೆ 100% ಕೊಡ್ಬೇಕು, ಅದು ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ. ಎಸ್ ಇಲ್ಲಿದೆ ನೋಡ್ರಿ, ಇದರದ್ದು ಭೌತಿಕ ಅಸ್ತಿತ್ವವಿಲ್ಲ. ಈಗ ಸಾರ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಹೌದಾ, ಎಸ್
ಹೆಂಗ್ ಮಾಡ್ತಿದ್ರು ತೋರ್ಸ್ ಅಂತ ಹೇಳಿದ್ರೆ ಫಿಸಿಕಲ್ ಅಪಿಯರೆನ್ಸ್ ಇಲ್ಲ, ಹೇಳ್ಬೋದು ಮಸ್ತ್ ಮಾಡ್ತಾರೆ. ಹೆಂಗ್ ಮಾಡ್ತಾರ? ಮಸ್ತ್ ಮಾಡ್ತಾರೆ. ಇದು ಫಿಸಿಕಲ್ ಅಪಿಯರೆನ್ಸ್ ಇಲ್ಲ ಅಂದ್ರೆ ತೃಪ್ತಿ ಆಗಿರೋದು ಹೆಂಗ್ ತೋರ್ಸಂದ್ರೆ ಹೆಂಗ್ ತೋರಿಸ್ತಿ? ಹೌದಾ? ಸಾರ್ ಮಸ್ತ್ ಮಾಡಿದರೆ ಚೆನ್ನಾಗಿದೆ, ಹೌದಾ? ಹೇಳ್ಬೋದು. ಮಸ್ತ್ ಹೆಂಗೆ ತೋರ್ಸು, ಮಸ್ತ್ ಹೆಂಗೆ ತೋರ್ಸು, ತೋರ್ಸಕ್ ಬರುತ್ತಾ? ಬರ್ಸ. ಸೊ ಇದು ನಿಮ್ಮ ಒಂದು ಮಾನಸಿಕವಾಗಿರೋದು. ಇದಕ್ಕೆ ಫಿಸಿಕಲ್ ಅಪಿಯರೆನ್ಸ್ ಇಲ್ಲ ಅಂದ್ರೆ ಟಚ್ ಮಾಡಕ್ ಆಗಲ್ಲ, ಜಸ್ಟ್ ಫೀಲ್ ಮಾಡ್ಬೋದು. ಏನ್ ಮಾಡ್ಬೋದು? ಫೀಲ್ ಮಾಡ್ಬೋದು. ಮತ್ತೆ ಇದು ತೃಪ್ತಿಗಿಂತ ಭಿನ್ನವಾಗಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಇನ್ನೊಂದು ಚೂರು ಜಾಸ್ತಿನೇ ಇರುತ್ತೆ. ಸೊ ಇದನ್ನ ಮಾಪನ ಮಾಡಲು ಅಸಾಧ್ಯ. ಈಗ ನೋಡ್ರಿ, ನನ್ ಕ್ಲಾಸ್ ಕೇಳಿರ್ತಾನೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಾನೆ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತೋರ್ಸಂದ್ರೆ ಹೋಗ್ಲಿ ಇಷ್ಟು ಪರ್ಸೆಂಟ್ ಆಗಿದ್ದಾನ, ಇಷ್ಟು ಪರ್ಸೆಂಟ್ ಹೇಳಕ್ ಬರಲ್ಲ, ಮಾಪನ ಮಾಡಕ್ ಆಗಲ್ಲ. ತುಷ್ಟಿ ಗುಣವನ್ನ, ಯಾವ ಗುಣವನ್ನ? ತುಷ್ಟಿ ಗುಣವನ್ನ. ಸೊ ಇದು ತುಷ್ಟಿ ಗುಣ ಆಗಿರುತ್ತೆ. ನಾರ್ಮಲಿ ಮೊದಲು ಕೇಳ್ತಾ ಇದ್ರು, ಈಗ ಕೇಳ್ತಾ ಇಲ್ಲ. ಮತ್ತೆ ಬೇಸಿಕ್ ಇದು ಒಂದು ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ತಾ ಇದ್ರೆ ಇದ್ರಲ್ಲೇ ಬೇಜಾನ್ ಬರ್ತಾವ, ಅದು ಅವಶ್ಯಕತೆ ಇಲ್ಲ ನಿಮ್ಮ ಎಕ್ಸಾಮಿಗೆ. ಎಸ್, ಸೊ ಇಷ್ಟಂತೂ ಹೇಳಿದೀನಿ. ತುಷ್ಟಿ ಗುಣ, ಯಾವ ಗುಣ? ತುಷ್ಟಿ ಗುಣ. ನೆಕ್ಸ್ಟ್ ಬರುತ್ತಾ ಇಂಪಾರ್ಟೆಂಟ್, ಇದು ಮಾರುಕಟ್ಟೆ. ಯಾವ ಕಟ್ಟೆ? ಮಾರುಕಟ್ಟೆ ಅಂತ ಕರೀತೀವಿ. ಏನು ಮಾರುಕಟ್ಟೆ ಅಂದ್ರೆ ವಾಟ್ ಯು ಮೀನ್ ಬೈ ಮಾರ್ಕೆಟ್? ಮಾರ್ಕೆಟ್ ಅಂದ್ರೆ ಏನಿಲ್ಲ, ವ್ಯಕ್ತಿಗಳು ತಮ್ಮ ಆರ್ಥಿಕ ಚಟುವಟಿಕೆಗಳನ್ನ, ಎಕನಾಮಿಕ್ ಆಕ್ಟಿವಿಟಿಗಳನ್ನ ಮುಕ್ತವಾಗಿ ನಡೆಸಲು ಪರಸ್ಪರ ಸಂವಹನ ನಡೆಸುವ ಸ್ಥಳವೇ ಮಾರುಕಟ್ಟೆಯಾಗಿದೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ಲೇಸ್ ಇರುತ್ತೆ. ಎಸ್, ಈಗ ಮಾರುಕಟ್ಟೆಗೆ ಒಂದು ನಿರ್ದಿಷ್ಟ ಪ್ಲೇಸ್ ಅಂತ ಏನಿಲ್ಲ, ಮೊದಲಿತ್ತು. ಹೌದಾ? ಏನ್ ಮಾಡ್ತಾ ಇದ್ರಲ್ಲಿ? ಬೈಯರ್ಸ್. ಸೊ ಬೈಯರ್ಸ್ ಅಂದ್ರೆ ಕೊಂಡುಕೊಳ್ಳುವರು, ಹೌದಾ? ಪರ್ಚೇಸ್ ಮಾಡೋರು. ನೆಕ್ಸ್ಟ್ ಸೆಲ್ಲರ್ಸ್. ಸೆಲ್ಲರ್ಸ್ ಅಂದ್ರೆ ಮಾರುವವರು. ಸೊ ಸರಕನ್ನ ಕೊಂಡುಕೊಳ್ಳೋರು ಮತ್ತೆ ಮಾರುವವರು ಒಂದು ನಿರ್ದಿಷ್ಟ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಂದು ಅಥವಾ ಸೇರಿ ಆ ಸರಕನ್ನ ಏನ್ ಮಾಡ್ತಾ ಇದ್ರು? ಬೈ ಮಾಡೋದು, ಸೆಲ್ ಮಾಡೋದು ಮಾಡ್ತಾ ಇದ್ರು. ಸೊ ಅದನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಮಾರುಕಟ್ಟೆ ಎಂದು ಕರೆಯುತ್ತೇವೆ, ಮಾರ್ಕೆಟ್ ಅಂತ ಕರಿತಾ ಹೋಗ್ತೀವಿ. ಎಸ್, ಸೊ ಕೊಳ್ಳುವರು ಮತ್ತು ಮಾರುವವರು ಒಂದು ಸೇರುವ ಒಂದು ಪ್ರದೇಶವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮಾರುಕಟ್ಟೆ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ನಿರ್ದಿಷ್ಟ ಭೌತಿಕ ಸ್ಥಳ ಅಗತ್ಯವಿಲ್ಲ, ಆನ್ಲೈನ್ ನಲ್ಲೇನೂ ಇದನ್ನ ಸಾಧ್ಯ ಮಾಡಬಹುದು. ಸೊ ಮೊದಲೇನಿತ್ತು, ಒಂದು ನಿರ್ದಿಷ್ಟ ಪ್ರದೇಶ ಅಂತ ಇತ್ತು, ಹೌದಾ? ಈಗ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಸರ್ ಅಂದ್ರೆ ಈಗ ಏನಾಗ್ಯಾರ, ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದ್ರೆ ಜಸ್ಟ್ ಲೈಕ್ ನಿಮ್ಮ ಫ್ಲಿಪ್ಕಾರ್ಟ್ ಆಗಿರ್ಲಿ, ಅಮೆಝಾನ್ ಆಗಿರ್ಲಿ, ಮೀಶೋ ಆಗಿರ್ಲಿ, ಇನ್ನ ಏನೇನೋ ಬುಕ್ ಮಾಡ್ತಿರಲ್ಲ, ಯಾವ್ದು? ಸೊ ಇವೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ನಿರ್ದಿಷ್ಟ ಪ್ರದೇಶ ಬೇಕಾಗಿಲ್ಲ. ನಿಮ್ ಅಡ್ರೆಸ್ ಎಲ್ಲಿ ಬರುತ್ತೋ ಅವರೇ ಬಂದು ಏನ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಡೋರ್ ಡೆಲಿವರಿ ಮಾಡ್ತಾರೆ. ಏನ್ ಮಾಡ್ತಾರೆ? ಡೋರ್ ಡೆಲಿವರಿನ ಮಾಡ್ತಾ ಹೋಗ್ತಾರೆ ತಾನೆ. ಇದಕ್ಕೆ ನಿರ್ದಿಷ್ಟ ಪ್ಲೇಸ್ ಏನಾನ ಐತಾ? ಸೊ ಆನ್ಲೈನ್ ಅಲ್ಲಿ ಹೋಗ್ತೀರಾ, ಫ್ಲಿಪ್ಕಾರ್ಟ್ ಅಲ್ಲಿ ಯಾವ್ದು ನಿಮಗೆ ಚೆನ್ನಾಗಿ ಗೂಡ್ಸ್ ಅಂಡ್ ಸರ್ವಿಸಸ್ ಇರುತ್ತಾ ಆ ಒಂದು ಗೂಡ್ಸ್ ನ ಏನ್ ಮಾಡ್ತೀರಾ? ಬುಕ್ ಮಾಡ್ತೀರಾ ಅಥವಾ ಆರ್ಡರ್ ಮಾಡ್ತೀರಾ, ಅವ್ರು ಏನ್ ಮಾಡ್ತಾರೆ? ಬಂದು ನಿಮ್ಗ ಡೆಲಿವರಿ ಮಾಡ್ತಾ ಹೋಗ್ತಾರೆ, ಹೌದಾ? ಇದಕ್ಕೆ ನಿರ್ದಿಷ್ಟ ಪ್ರದೇಶ ಅಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಏನ್ ಕರಿತೀವಿ? ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈ ಒಂದು ಮಾರುಕಟ್ಟೆಯನ್ನ ನಿರ್ಧರಿಸುವ ಅಂಶಗಳೇನೇನಪ್ಪ ಅಂದ್ರೆ ಒಂದು ವಸ್ತುಗಳ ಸ್ವರೂಪ ಆಗಿರ್ಲಿ, ಕೆಲವೊಂದು ಜ್ಞಾನ ಆಗಿರ್ಲಿ ಅಂದ್ರೆ ಮಾಹಿತಿ ಆಗಿರ್ಲಿ, ನಿಮ್ಗೆ ನಾಲೆಡ್ಜ್ ಬೇಕಾಗುತ್ತೆ ತಾನೆ, ಅದ್ರ ಬೇಸ್ ಮೇಲೆ ಏನಾಗತ್ತಾ? ಸೊ ಮಾರುಕಟ್ಟೆ ನಿಂತಿರುತ್ತ. ನೆಕ್ಸ್ಟ್ ಬೆಲೆ ಮೇಲೆ, ಬೇಡಿಕೆ ಮೇಲೆ. ಎಸ್, ಬೆಲೆ ಮೇಲೆ, ಬೇಡಿಕೆ ಮೇಲೆ, ಪೂರೈಕೆ ಮೇಲೆ. ಸೊ ಇವು ಏನಾಗ್ತಾವ? ಸೊ ಕೆಲವೊಂದು ಮಾರುಕಟ್ಟೆಯನ್ನ ನಿರ್ಧಾರ ಮಾಡ್ತಾ ಹೋಗ್ತಾವ, ಮಾರುಕಟ್ಟೆಯನ್ನ ನಿರ್ಧಾರ ಮಾಡ್ತಾ ಹೋಗ್ತವೆ. ಕೆಲವೊಂದು ಟೈಮಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುತ್ತಾ ಈ ಮಾರುಕಟ್ಟೆ ಒಳಗಡೆ, ಹೌದಾ? ಕೆಲವೊಂದ್ ಕಡೆ ಏನಾಗತ್ತಪ್ಪ ಅಂದ್ರೆ ನಿಮ್ಗ ಲಾಸ್ಟ್ ಟೈಮ್ ಹೇಳಿದೆ ತಾನೆ. ಎಸ್, ಸೊ ಫ್ರೀ ಮುಕ್ತ ಮಾರುಕಟ್ಟೆ ಇದ್ದಾಗ ನೆಕ್ಸ್ಟ್ ಇರ್ತ ಟೈಪ್ಸ್ ಬರ್ತಾ ಹೇಳ್ತೀನಿ, ಡೋಂಟ್ ವರಿ. ಎಸ್, ಸೊ ಇಷ್ಟು ನಿಮ್ಮ ಮಾರುಕಟ್ಟೆ ಆಗಿರುತ್ತೆ. ಎಸ್, ಮಾರುಕಟ್ಟೆ ಅಂದ್ರೆ ನಿಮ್ಗೆಲ್ಲರೂ ನಾರ್ಮಲಿ ಜನರಲಿ ಓದಿರ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಬರುತ್ತೆ ನೋಡ್ರಿ, ಯಾವಾಗಾದ್ರೂ ಒಂದ್ಸರಿ ಕ್ವಶನ್ ಬಿದ್ರೆ ಬೀಳಬಹುದು. ಸೊ ಟೈಪ್ಸ್ ಆಫ್ ಮಾರ್ಕೆಟ್ಸ್, ವಿವಿಧ ರೀತಿಯ ಮಾರುಕಟ್ಟೆಗಳಂತ ಕರಿತೀವಿ, ಹೌದಾ? ಇಲ್ಲಿದೆ ನೋಡ್ರಿ ಸ್ಲೈಡ್ ಅಲ್ಲಿ ಒಂದು ಮೊನೋಪೊಲಿ. ಯಾವ ಪೊಲಿ? ಇಲ್ಲಿದೆ ನೋಡ್ರಿ, ಮೊನೋಪೊಲಿ, ಒಲಿಗೋಪೊಲಿ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಇನ್ನೊಂದು ಬರುತ್ತಾ ಇಲ್ಲಿದೆ ಅಲ್ಲ. ಸೊ ಒಂದು ಏಕಸ್ವಾಮ್ಯ. ಯಾವ ಸ್ವಾಮ್ಯ? ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಕರಿತೀವಿ, ಮೊನೋಪೊಲಿ ಮಾರ್ಕೆಟ್. ನೆಕ್ಸ್ಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ, ಇದು ಎರಡನೇದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್. ನೆಕ್ಸ್ಟ್ ಒನ್ ಓಲ್ಗೋಪೊಲಿ ಅಥವಾ ಒಲಿಗೋಪೊಲಿ ಅಂತ ಕರಿತೀವಿ, ಕೆಲ ಜನ ಸ್ವಾಮ್ಯ. ಕೆಲ ಜನ ಅಂದ್ರೆ ಇಬ್ರು ಮೂವರು, ಕೆಲವೇ ಜನ ಇರ್ತಾರೆ. ಎಸ್, ಇದನ್ನ ಓಲ್ಗೋಪೊಲಿ, ಒಲಿಗೋಪೊಲಿ ಅಂತ ಕರಿತೀವಿ. ಓಲ್ಗೋಪೊಲಿ ಅಲ್ಲ, ಒಲಿಗೋಪೊಲಿ. ದಟ್ಸ್ ನೆಕ್ಸ್ಟ್ ಫೋರ್ತ್ ಒನ್ ಏನು?
ಪರಿಪೂರ್ಣ ಸ್ಪರ್ಧೆ ಅಂದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಎಸ್, ನೆಕ್ಸ್ಟ್ ಬಂದ್ಬರುತ್ತಾ ಜಿಯೋಪೊಲಿ. ಜಿಯೋಪೊಲಿ ಅಂದ್ರೆ ದ್ವಿಸ್ವಾಮ್ಯ ಮಾರುಕಟ್ಟೆ. ಇಲ್ಲಿ ಇಬ್ರು ಇರ್ತಾರೆ. ಎಷ್ಟು ಜನ? ಮೊನೊಪೊಲಿಯಲ್ಲಿ ಒಬ್ರು, ಜಿಯೋಪೊಲಿಯಲ್ಲಿ ಇಬ್ರು, ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಜಾಸ್ತಿ ಜನ ಬೈಯರ್ಸ್, ಜಾಸ್ತಿ ಜನ ಸೆಲ್ಲರ್ಸ್. ಒಲಿಗೋಪೊಲಿಯಲ್ಲಿ ಫ್ಯೂ ಮೆಂಬರ್ಸ್ ಮಾತ್ರ ಇರ್ತಾರೆ, ಅಂದ್ರೆ ಕೆಲವು ಜನರು ಮಾತ್ರ ಇರ್ತಾರೆ. ಮೊನೊಪೊಲಿಸ್ಟಿಕ್ ಅಲ್ಲಿ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಎಸ್, ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ ಬರುತ್ತಾ ಮೊನೋಸ್ಪೋನಿ. ಯಾವುದು? ಮೊನೋಸ್ಪೋನಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಈ 6 ಮಾರುಕಟ್ಟೆಗಳು ನಿಮ್ಗ ಕ್ವಶನ್ ಮಾಡಿದ್ರೆ ಮಾಡಬಹುದು. ಅಂಡರ್ಸ್ಟ್ಯಾಂಡ್ ಆಗಕತ್ತದ? ಇದು ಬೇಸಿಕ್ ಚಾಪ್ಟರ್ ಅಲ್ಲೇ ಬರ್ತಾ ಹೋಗುತ್ತಾ, ನೋಡ್ತಾ ಹೋಗೋಣಂತೆ. ಅದರಲ್ಲಿ ಫಸ್ಟ್ ನೇದು ಯಾವಪ್ಪ ಅಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆ. ಯಾವುದು? ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಕರಿತೀವಿ. ಇಂಪಾರ್ಟೆಂಟ್. ಮೊನೋಪೋಲಿ ಮಾರ್ಕೆಟ್. ಯಾವ ಮಾರ್ಕೆಟ್? ಮೊನೋಪೋಲಿ ಮಾರ್ಕೆಟ್ ಅಂತ ಕರಿತೀವಿ. ಏನ್ರಿ ಸರ್ ಮೊನೋಪೋಲಿ ಮಾರ್ಕೆಟ್? ಯಾವ ಮಾರ್ಕೆಟ್? ಮೊನೋಪೋಲಿ. ಏಕಸ್ವಾಮ್ಯ. ಏಕ ಅಂದ್ರೆ ಒಂದೇ, ನೆನಪಿರಲಿ. ಏಕ ಅಂದ್ರೆ ಒಂದೇ. ಮೋನೋ, ಮೋನೋ ಒಬ್ಬನೇ. ಎಸ್. ಸೊ ಒಂದು ಸಂಸ್ಥೆ ಅಥವಾ ಕಂಪನಿ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಪ್ರಾಬಲ್ಯವನ್ನು ಹೊಂದಿದಾಗ, ಅಥವಾ ಉತ್ಪನ್ನ ಅಥವಾ ಸೇವೆಯನ್ನ ಉತ್ಪನ್ನ ಸೇವೆಯ ಪೂರೈಕೆಯನ್ನ ನಿರ್ಬಂಧಿತವಾಗಿ ಒಬ್ಬ ಪೂರೈಕೆದಾರ ಮಾತ್ರ ಒದಗಿಸುವ ಮಾರುಕಟ್ಟೆಯ ಸ್ಥಿತಿಯನ್ನ ಸೂಚಿಸುತ್ತದೆ. ಸರ್ ಅರ್ಥ ಆಗಿಲ್ಲ, ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಂಸ್ಥೆ, ಎಕ್ಸಾಂಪಲ್ ಇಂಡಿಯನ್ ರೈಲ್ವೆ. ಸೊ ಎಲ್ಲರೂ ರೈಲ್ ಹತ್ತಿರಂತ ಭಾವಿಸ್ತೀನಿ. ಯಾರ್ಯಾರು ಹತ್ತಿಲ್ಲ ಹೋಗಿ ಹತ್ತಿ ನೋಡ್ರಿ. ಸೊ ನಮ್ಮ ಭಾರತೀಯ ರೈಲ್ವೆ, ಹೌದಾ? ಸೊ ಇಂಡಿಯನ್ ರೈಲ್ವೆ ಏನಪ್ಪಾ ಅಂದ್ರೆ, ಸೊ ನಿಮ್ಗ ರೈಲ್ ಸಾರಿಗೆ ಅಂತ ಬರುತ್ತೆ. ಸಿಂಪಲ್ ಎಕ್ಸಾಮ್, ಭೂ ಸಾರಿಗೆ, ಜಲ ಸಾರಿಗೆ ಅವೆಲ್ಲ ಬರ್ತಾ ಅವಶ್ಯಕತೆ ಇಲ್ಲ ನಮಗ. ಸೊ ಈ ರೈಲು ಸಾರಿಗೆ, ಭಾರತದಲ್ಲಿ ರೈಲು ಸಾರಿಗೆಯನ್ನ ಕೇವಲ ಒಬ್ಬರು ಮಾತ್ರ ಮೇಂಟೈನ್ ಮಾಡ್ತಿದ್ದಾರೆ. ಅದು ಯಾರಪ್ಪ ಅಂದ್ರೆ ಗವರ್ನಮೆಂಟ್. ಯಾವ ಮೆಂಟು? ಗವರ್ನಮೆಂಟ್, ಹೌದಾ? ಇಲ್ಲಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ಒಬ್ಬನೇ ಪೂರೈಕೆದಾರ ಅಥವಾ ಒಬ್ಬನೇ ಮಾರಾಟಗಾರ ಏನ್ ಮಾಡ್ತಾ ಇದ್ದಾನೆ? ತನ್ನ ಸರಕು ಮತ್ತು ಸೇವೆಗಳನ್ನ ಎಲ್ಲಾ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬನೇ ಮಾರಾಟಗಾರ, ಹಲವಾರು ಜನ. ಎಸ್, ಹಲವಾರು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಅದು ಖರೀದಿಗಾರರು. ಹಲವಾರು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಖರೀದಿ ಮಾಡ್ತಾ ಹೋಗ್ತಾರೆ. ಇಲ್ಲಿದೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಅಲ್ಲಿ, ಸರ್ ಈ ಎಕ್ಸಾಂಪಲ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಎಕ್ಸಾಂಪಲ್. ಸೊ ಇಂಟರ್ನೆಟ್ ಅಂತ ಬರುತ್ತೆ, ಗೂಗಲ್ ಅಂತ ಬರುತ್ತೆ ತಾನೆ. ಇದು ಒಂದು ಗೂಗಲ್ ಅಂತಕ್ಕಂಥದ್ದು ಒಂದು ಸರ್ಚ್ ಇಂಜಿನ್ ತಾನೆ. ಸೊ ನೀವು ಮೊಬೈಲ್ ತಗೊಂಡ್ರೆ ಫಸ್ಟ್ ಗೂಗಲ್ ಆಪ್ಸ್ ಎಲ್ಲ ಪ್ರೀ ಇನ್ಸ್ಟಾಲ್ಡ್ ಆಗಿರುತ್ತೆ, ಹೌದಾ? ಎಸ್. ಇಲ್ಲಿ ಮೊನೋಪೊಲಿ ಅಂದ್ರೆ ಇಲ್ಲಿ ನೀವು ಏನಾದ್ರು ಸರ್ಚ್ ಮಾಡ್ಬೇಕಂದ್ರೆ ಗೂಗಲ್ ಅಥವಾ ಗೂಗಲ್ ಕ್ರೋಮ್ ಅಲ್ಲೇ ಹೋಗ್ತಿರ್ತಾನೆ. ಸೊ ಇದು ಒಂದು ಒಬ್ಬನೇ ಏನಾಗಿರ್ತಾನ? ಮಾರಾಟಗಾರನಾಗಿರ್ತಾನೆ. ಗೂಗಲ್ ಒಬ್ಬನೇ, ಹೌದಾ? ಬೇರೆ ಸರ್ಚ್ ಇಂಜಿನ್ ಇದಾವ ನಿಮ್ಮ ಮೊಬೈಲ್ ಅಲ್ಲಿ? ಇಲ್ಲ. ಅಂದ್ರೆ ಒಬ್ಬನೇ ಮಾರಾಟಗಾರ. ನೀವೇನ್ ಮಾಡ್ತಿದ್ರೆ ಪ್ರತಿಯೊಬ್ಬರು ಈ ಗೂಗಲ್ ಸರ್ಚ್ ಇಂಜಿನ್ ಬಳಸ್ತಾ ಇದ್ರೆ, ಇಡೀ ವರ್ಲ್ಡ್ ಬಳಸ್ತಾ ಇದೆ. ಯಾವ್ದು ಸರ್ಚ್ ಇಂಜಿನ್? ಗೂಗಲ್ ಅನ್ನು, ಹೌದಾ? ನೆಕ್ಸ್ಟ್ ಬರುತ್ತಾ ಈ ಒಂದು ಪೇಮೆಂಟ್ ಪ್ರೊಸೀಡಿಂಗ್ಸ್ ಅಲ್ಲಿ ನೋಡಿದ್ರೆ ವೀಸಾ ಅಂತ ಬರುತ್ತಾ. ಸೊ ಇದನ್ನು ಅಷ್ಟೇ. ನೆಕ್ಸ್ಟ್ ನಿಮ್ಮ ಒಂದು ವಿಂಡೋಸ್, ಮೈಕ್ರೋಸಾಫ್ಟ್, ಒಬ್ಬರೇ ಪೂರೈಕೆದಾರ, ಒಬ್ಬನೇ ಮಾರಾಟಗಾರ. ಇಂಡಿಯನ್ ರೈಲ್ವೆ ಒಬ್ಬನೇ ಮಾರಾಟಗಾರ. ಎಸ್. ಸೊ ಈ ಕಾಮರ್ಸ್ ಅಲ್ಲಿ ಹಲವಾರು ಬರ್ತಾವ, ಬಟ್ ಆಲಿಬಾಬಾ ಒಬ್ಬನೇ ಮಾರಾಟಗಾರ ಚೈನಾದಲ್ಲಿ, ಹೌದಾ? ಸೊ ಹೀಗೆ ಒಬ್ಬನೇ ಮಾರಾಟಗಾರ, ಹಲವಾರು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಸರಕುಗಳನ್ನ ಕೊಂಡುಕೊಳ್ಳೋದು. ಸೊ ಇಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಕರಿತೀವಿ. ಈಗ ನಾನು ವೀರೇಶ್ ಸರ್, ಹೌದಾ? ಸೊ ಎಕನಾಮಿಯನ್ನ ಚಾಪ್ಟರ್ ವೈಸ್ ಅದು ಕರ್ನಾಟಕದಲ್ಲಿ ಯಾರಾದ್ರೂ ಮಾಡ್ತಿದ್ದಾರೆ? ಇಲ್ಲ, ನಾನು ಒಬ್ಬನೇ. ಎಸ್. ಸೊ ಒಬ್ಬನೇ ಮೊನೋಪೊಲಿ ಮಾರ್ಕೆಟ್ ಅಂತ ಕರಿತೀವಿ. ಯಾವ್ದ್ರಲ್ಲಿ? ಎಕನಾಮಿ ಒಳಗಡೆ. ಯಾವ್ದ್ರೊಳಗಡೆ? ಎಕನಾಮಿ ಒಳಗಡೆ ಫುಲ್ ಸಿಲೆಬಸ್ ಅನ್ನ ಮುಗಿಸ್ಕೊಡ್ತಿರ್ತಾನೆ. ಸೊ ಒಂದ್ ವೇಳೆ ನಾನು ಮುಗಿಸ್ಕೊಟ್ರೆ ಸಿಲೆಬಸ್ ವೈಸ್ ಮುಗಿಸ್ಕೊಟ್ಟಿರ್ತಕ್ಕಂತಹ ಏಕಸ್ವಾಮ್ಯ ಮಾರುಕಟ್ಟೆ ಇದರಲ್ಲಿ ಎಕನಾಮಿ ಒಳಗಡೆ ಮೊನೋಪೊಲಿ ಏನಾಗ್ತೀನಪ್ಪ ಅಂದ್ರೆ ಸೆಲ್ಲರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಸ್. ಇಷ್ಟು ಎಕ್ಸಾಂಪಲ್ ಸಾಕು. ಸೊ ಈಗ ಇದ್ರದ್ದು ಲಕ್ಷಣಗಳು ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ, ಫ್ಯೂಚರ್ಸ್ ಆಫ್ ಮೊನೋಪೊಲಿ ಅಂತ ಕರಿತೀವಿ. ಫ್ಯೂಚರ್ಸ್ ಆಫ್ ಮೊನೋಪೊಲಿ. ಇಲ್ಲಿ ಏನಿದೆ? ಫಸ್ಟ್ ಫ್ಯೂಚರ್, ಒಬ್ಬನೇ ಮಾರಾಟಗಾರ ವಸ್ತುವನ್ನ ಮಾರಾಟ ಮಾಡುತ್ತಾನೆ. ಈಗ ಇಂಡಿಯನ್ ರೈಲ್ವೆ ಹೇಳಿದೆ ತಾನೆ. ಸೊ ಇಂಡಿಯನ್ ರೈಲ್ವೆ ಇದನ್ನೇ ಎಕ್ಸಾಂಪಲ್ ತಗೊಂಡು ನಿಮಗೆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಈಗ ಇಂಡಿಯನ್ ರೈಲ್ವೆ ಏನಪ್ಪಾ ಅಂದ್ರೆ ಒಬ್ಬರೇ ಮಾರಾಟಗಾರ, ಹೌದಾ? ಸೊ ಇಂಡಿಯನ್ ರೈಲ್ವೆ ಬಿಟ್ಟು ಬೇರೆ ಯಾವ್ದೋ ರೈಲ್ವೆದಲ್ಲಿ ಖಾಸಗೀಕರಣ ಬಂದದ? ಯಾರ್ದು ಬಂದಿಲ್ಲ, ಹೌದಾ? ಈಗ ಬಸ್ ಅಲ್ಲಿ ನೋಡ್ರಿ, ಈಗ ನಾರ್ಮಲಿ KSRTC ಬಸ್ ಇದಾವೆ, ತಾನೆ. ಹಾಗೆ VRL ಬಸ್ ಇದಾವೆ, ಬೇರೆ 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 ಖಾಸಗಿ ಏನಾಗಿದಾವೆ ಟ್ರಾವೆಲರ್ಸ್ ಇದಾವೆ.
ಖಾಸಗಿ ಟ್ರಾವೆಲರ್ ಬಸ್ಗಳು ಅವರಿದ್ದಾರೆ. ಸೊ ಅದನ್ನ ಮೊನೋಪೋಲಿ ಅಂತ ಕರೆಯೋದು. ಮೊನೋಪೋಲಿ ಅಂದ್ರೆ ಸಿಂಗಲ್ ಸೆಲ್ಲರ್, ನಂಬರ್ ಆಫ್ ಬಯರ್ಸ್ ವಿಲ್ ಬೈ ದ ಪ್ರಾಡಕ್ಟ್. ಸಿಂಗಲ್ ಸೆಲ್ಲರ್ ಇರಬೇಕು, ಒಬ್ಬನೇ ಮಾರಾಟಗಾರ. ಇಂಡಿಯನ್ ರೈಲ್ವೆ ಸಿಂಗಲ್ ಸೆಲ್ಲರ್, ಹೌದಾ? ನೆಕ್ಸ್ಟ್, ಮಾರಾಟಗಾರನ ವಸ್ತುಗಳಿಗೆ ಪರ್ಯಾಯ ವಸ್ತುಗಳು ಇರುವುದಿಲ್ಲ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್, ಅಂದ್ರೆ ಪರ್ಯಾಯ ವಸ್ತುಗಳು ಇರುವುದಿಲ್ಲ. ಈಗ ರೈಲ್ವೆಗೆ ಪರ್ಯಾಯ ವಸ್ತು ಯಾವ್ದನ್ನ ಐತಾ ಅಂದ್ರೆ ರೈಲ್ವೆಗಳಲ್ಲಿನೇ ಹೇಳ್ತಾ ಇರೋದು. ಮತ್ತೆ ಇಂಡಿಯನ್ ರೈಲ್ವೆ ಇದೆ. ನೆಕ್ಸ್ಟ್ ಬೇರೆ ಕ್ಯಾಂಡಿಡೇಟ್ಸ್ ಯಾರಾದ್ರೂ ರೈಲ್ವೆದಲ್ಲಿ ಬಂದು ತಮ್ಮ ಒಂದು ರೈಲ್ವೆನ ಓಡಿಸ್ತಾ ಇದಾರ? ಇಲ್ಲ, ಒಬ್ರೇ. ಎಸ್ ಎಸ್. ಸೊ ಮಾರಾಟಗಾರರಿಗೆ ಯಾವುದೇ ಪರ್ಯಾಯ ವಸ್ತುಗಳಿರಲ್ಲ, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಇರಲ್ಲ. ಇಲ್ಲಿ ಪ್ರವೇಶಗಳು ನಿರ್ಬಂಧವಿರ್ತವೆ. ಅಂದ್ರೆ ಇಲ್ಲಿ ಏನಾಗಿರ್ತಾವಪ್ಪ ಅಂದ್ರೆ ಬೇರೊಬ್ಬರು ಪ್ರವೇಶಕ್ಕೆ ಬಹಳ ನಿರ್ಬಂಧಗಳಿರ್ತವೆ. ಬಹಳ ನಿರ್ಬಂಧಗಳಂದ್ರೆ ಪ್ರವೇಶನೇ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ರೈಲ್ವೆ ಯಾರು ಇದು ಮಾಡ್ತಾ ಇದಾರಪ್ಪ ಅಂದ್ರೆ, ಸೊ ಗೌರ್ಮೆಂಟ್ ಮಾಡ್ತಾ ಇದೆ, ಹೌದಾ? ಸೊ ಗೌರ್ಮೆಂಟ್ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಪ್ರೈವೇಟ್ನವ್ರನ್ನ ಅಲೋ ಮಾಡ್ತಾ ಇಲ್ಲ. ಸೊ ಪ್ರವೇಶಗಳು ನಿರ್ಬಂಧ ಐತಿ. ಫ್ರೀ ಆಗಿ ಪ್ರವೇಶ ಮಾಡ್ಲಿಕ್ಕೆ ಬರೋದಿಲ್ಲ ಯಾವ ಒಂದು ಮಾರ್ಕೆಟ್ ಅಲ್ಲಿ, ಮೊನೋಪೋಲಿ ಮಾರ್ಕೆಟ್ ಅಲ್ಲಿ. ಎಸ್. ಸೊ ಒಂದೇ ವಸ್ತುವನ್ನ ಬೇರೆ ಬೇರೆ ಗ್ರಾಹಕರಿಗೆ ಬೇರೆ ಬೇರೆ ಬೆಲೆಯಲ್ಲಿ ಮಾರಲಾಗುತ್ತದೆ. ಹೆಂಗ್ರಿ ಸರ್? ಈಗ ಇಂಡಿಯನ್ ರೈಲ್ವೆ, ಯಾವ ರೈಲ್ವೆ? ಇಂಡಿಯನ್ ರೈಲ್ವೆ. ಸೊ ಒಂದು ರೈಲು ನೀವು ಹತ್ತಿರ್ತೀರಂದ್ರೆ ನಿಮ್ಗೆ ಗಮನಕ್ಕೆ ಬಂದಿರುತ್ತೆ, ಇದೇನಿದು ರೈಲ್ವೆ ಡಬ್ಬಿ ಸರ್. ಹಿಂಗಿರಲ್ಲ, ಹಿಂಗೆ ಇರುತ್ತ, ಸುಮ್ಮನೆ ಕೇಳ್ಬೇಕಟ್ಟೆ. ಎಸ್. ಇದೇನಿದು ಮುಂದದ್ದು ಇಂಜಿನ್ ಇದು. ಎಸ್. ಸೊ ಇಲ್ಲಿ ಥಿಂಕ್ ಮಾಡ್ರಿ, ನೀವು ರೈಲ್ವೆಯಲ್ಲಿ ಪ್ರಯಾಣ ಮಾಡಿದ್ರೆ ಒಂದೇ ವಸ್ತು. ಈಗ ರೈಲ್ವೆ ಸರ್ವಿಸ್, ಹೌದು ತಾನೆ? ಸೊ ರೈಲ್ವೆನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ನೀವೇನ್ ಮಾಡಿದ್ರಿ, ಜರ್ನಿ ಮಾಡ್ತೀರಿ. ಸೊ ಇದು ಒಂದು ಸರ್ವಿಸ್ ತಾನೆ, ಇದು ಒಂದು ಗೂಡ್ಸ್ ಸರ್ವಿಸ್. ಓಕೆ, ದಿಸ್ ಇಸ್ ಸರ್ವಿಸ್. ಓಕೆ, ಈ ಸರ್ವಿಸಸ್ ನ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಬೇರೆ ಬೇರೆ ಗ್ರಾಹಕರಿಗೆ ಬೇರೆ ಬೇರೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಡಬ್ಬಿ ಮತ್ತೆ ಲಾಸ್ಟ್ ಡಬ್ಬಿಯಲ್ಲಿ ನೋಡ್ರಿ ಜನರಲ್ ಸೀಟ್ ಇರ್ತಾವ, ಹೌದಾ? ಜನರಲ್ ಡಬ್ಬಿಗೆ ಒಂದು ಪ್ರೈಸ್, ಅಂದ್ರೆ ಜನರಲ್ ಡಬ್ಬಿಗೆ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಬರುತ್ತಾ ಸ್ಲೀಪರ್ ಕೋಚ್. ಯಾವ ಕೋಚ್? ಸ್ಲೀಪರ್ ಕೋಚ್. ಸೊ ಜನರಲ್ ಡಬ್ಬಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಸ್ಲೀಪರ್ ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸ್ಲೀಪರ್ ಆದ್ಮೇಲೆ ಥರ್ಡ್ ಎಸಿ ಆದ್ಮೇಲೆ ಸೆಕೆಂಡ್ ಎಸಿ ಆದ್ಮೇಲೆ ಫಸ್ಟ್ ಎಸಿ, ಹೌದಾ? ಇನ್ ಜನರಲಿ ಫಸ್ಟ್ ಎಸಿ ಒಳಗಡೆ ಜಾಸ್ತಿ ಪ್ರೈಸ್ ಇರುತ್ತಾ, ಸೆಕೆಂಡ್ ಎಸಿ ಒಳಗಡೆ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತಾ, ನೆಕ್ಸ್ಟ್ ಥರ್ಡ್ ಎಸಿಯಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತಾ, ಸ್ಲೀಪರ್ ಅಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತಾ, ಲಾಸ್ಟ್ ಜನರಲ್ ಅಲ್ಲೇ ಅದಕ್ಕಿಂತ ಕಡಿಮೆ ಇರುತ್ತಾ. ಅಂದ್ರೆ ಒಂದು ವಸ್ತುವನ್ನ ಬೇರೆ ಬೇರೆ ಗ್ರಾಹಕರಿಗೆ ಬೇರೆ ಬೇರೆ ಬೆಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಾರಾಟ ಮಾಡಲಾಗುತ್ತದೆ. ಎಸ್, ಮಾರಾಟಗಾರನೇ ಬೆಲೆಯನ್ನ ನಿರ್ಧರಿಸುತ್ತಾನೆ. ಎಸ್, ಹೌದು. ಮೊನೋಪೊಲಿ ಮಾರ್ಕೆಟ್ ಅಲ್ಲಿ ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ಮಾರಾಟಗಾರನೇ, ಅಂದ್ರೆ ಇಂಡಿಯನ್ ರೈಲ್ವೆನೇ ನಿರ್ಧಾರ ಮಾಡುತ್ತಾ. ಎಸ್. ಸೊ ಇಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ನಿರ್ಧಾರ ಮಾಡುವುದಿಲ್ಲ. ಬೇಡಿಕೆ ಮತ್ತೆ ಪೂರೈಕೆ ಇಲ್ಲಿ ನಿರ್ಧಾರ ಮಾಡುವುದಿಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಇದು ಮೊನೋಪೊಲಿ ಮಾರ್ಕೆಟ್. ಯಾವ ಮಾರ್ಕೆಟ್? ಮೊನೋಪೊಲಿ ಮಾರ್ಕೆಟ್ ಅಂತ ಕರಿತೀವಿ. ಎಸ್. ನೆಕ್ಸ್ಟ್ ಮೊನೋಪೊಲಿಸ್ಟಿಕ್ ಮಾರ್ಕೆಟ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಎರಡನೇದು ಯಾವುದು? ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಏನ್ರಿ ಸರ್? ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಂದ್ರೆ ಇದು ಒಂದು ಮಾರುಕಟ್ಟೆ ರಚನೆ ಆಗಿದ್ದು ಇದು ಒನ್ ಟೈಪ್ ಆಫ್ ಮಾರ್ಕೆಟ್. ಎಸ್, ಇದರಲ್ಲಿ ಅನೇಕ ಸಂಸ್ಥೆಗಳು ಒಂದೇ ರೀತಿಯ ಆದರೆ ವಿಭಿನ್ನ ಉತ್ಪನ್ನಗಳನ್ನ ಮಾರಾಟ ಮಾಡಲಾಗುತ್ತದೆ. ಸೊ ಅನೇಕ ಸಂಸ್ಥೆಗಳು ಒಂದೇ ರೀತಿಯ ಆದರೆ ವಿಭಿನ್ನ ಉತ್ಪನ್ನಗಳು, ಒನ್ ಟೈಪ್ ಆಫ್ ಪ್ರಾಡಕ್ಟ್, ಬಟ್ ಅದರಲ್ಲಿ ಡಿಫ್ರೆನ್ಶಿಯೇಟ್ ಇರುತ್ತಾ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ತಗೋರಿ, ಇಲ್ಲಿದೆ ನೋಡ್ರಿ, ತಂಪು ಪಾನೀಯಗಳು. ಯಾವುಗಳು? ತಂಪು ಪಾನೀಯಗಳು. ಸೊ ಅನೇಕ ಸಂಸ್ಥೆಗಳು, ಈ ತಂಪು ಪಾನೀಯಗಳಲ್ಲಿ ಅನೇಕ ಸಂಸ್ಥೆಗಳು ಬರುತ್ತಾ, ಬಟ್ ಇಲ್ಲಿ ಏನಾಗತ್ತಾ, ಒಂದೇ ರೀತಿಯ ಆದರೆ ವಿಭಿನ್ನ ಉತ್ಪನ್ನಗಳಂದ್ರೆ ಇಲ್ಲಿ ಕೂಲ್ ಡ್ರಿಂಕ್ಸ್, ತಂಪು ಪಾನೀಯ ಒಂದೇ ರೀತಿ ಐತೋ ಇಲ್ಲೋ, ಆದರೆ ಇದರಲ್ಲೇ ಡಿಫ್ರೆನ್ಶಿಯೇಟ್. ಒಂದು ಕೋಕಾ ಕೋಲಾ, ಇನ್ನೊಂದು ಪೆಪ್ಸಿ, ಹೌದಾ? ಇವು ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಬಹಳ ಬರ್ತವೆ, ಬಟ್ ಒಂದೇ ರೀತಿಯ. ಈ ಕೋಕಾ ಕೋಲಾ ಮತ್ತೆ ಪೆಪ್ಸಿ ಏನಿದಾವಲ್ಲ, ಸೊ ಇವು ಒಂದೇ ರೀತಿಯ ಆದರೆ ವಿಭಿನ್ನ ಉತ್ಪನ್ನಗಳಂತ ಕರಿತಾ ಹೋಗ್ತೀವಿ. ಸೊ ಇದು ಪರಿಪೂರ್ಣ ಏಕಸ್ವಾಮ್ಯ ಅಥವಾ ಪರಿಪೂರ್ಣ ಸ್ಪರ್ಧೆಯಲ್ಲದ ಸ್ಪರ್ಧಾತ್ಮಕ ಭೂದೃಶ್ಯವನ್ನ ಸೃಷ್ಟಿಸುತ್ತದೆ. ಇವೆರಡು ಒಂದೇ ಕಂಪನಿವೇ. ಕೋಕಾ ಕೋಲಾ ಮತ್ತೆ ಪೆಪ್ಸಿ ಐತಲ್ಲ, ಇವೆರಡು ಒಂದೇ ಬ್ರ್ಯಾಂಡ್ ಅಲ್ಲ, ಬೇರೆ ಬೇರೆ ಬ್ರ್ಯಾಂಡ್ ಆದ್ರೂ ಒಬ್ಬರೇ ಓನರ್ ಇದಕ್ಕ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ
ಈ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಬೇರೊಬ್ಬ ವ್ಯಕ್ತಿ ಏನ್ ಮಾಡಬಾರ್ದು, ಸ್ಪರ್ಧೆಗಿಳಬಾರ್ದು ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೇ ರೀತಿ ಇರುತ್ತಾ, ಬಟ್ ಬೇರೊಬ್ಬ ಕಾಂಪಿಟೇಟರ್ ಬರಬಾರ್ದು, ಬೇರೊಬ್ಬ ಕಾಂಪಿಟೇಟರ್ ಬರಬಾರ್ದು ಅಂತೇಳಿ ಏನ್ ಮಾಡ್ತಾರ, ಅವರೇ ಏನ್ ಮಾಡ್ತಾರೆ, ಒಂದೇ ರೀತಿಯ ಆದ್ರೆ ವಿಭಿನ್ನ ಉತ್ಪನ್ನಗಳನ್ನ ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಈಗ ಸ್ಮಾರ್ಟ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ತಗೊಂಡ್ರೆ ಸೊ ಐಫೋನ್ ಮತ್ತೆ ಸ್ಯಾಮ್ಸಂಗ್, ಹೌದಾ. ನೆಕ್ಸ್ಟ್ ಇಲ್ಲಿ ಜಾರಾ, H&M ಅಂತ ಬರುತ್ತೆ ಕ್ಲಾತಿಂಗ್ ಅಲ್ಲಿ. ನೆಕ್ಸ್ಟ್ ಟ್ಯಾಕ್ಸಿಯಲ್ಲಿ ಓಲಾ ಮತ್ತೆ ಊಬರ್, ಒಂದೇ ರೀತಿ ಇರುತ್ತಾ ಬಟ್ ವಿಭಿನ್ನ ಉತ್ಪನ್ನಗಳು, ವಿಭಿನ್ನ ಉತ್ಪನ್ನಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವುಗಳ ಲಕ್ಷಣಗಳೇನೇನು, ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಹಲವು ಸಂಸ್ಥೆಗಳಿರ್ತವೆ, ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಸಂಸ್ಥೆಗಳು ಏನಾಗಿರ್ತವೆ ಈ ಒಂದು ಮಾರ್ಕೆಟ್ ಅಲ್ಲಿ ಕಾಣ್ತಾ ಹೋಗ್ತೀವಿ. ಅಲ್ಲಿ ಮೊನೋಪೋಲಿ ಬೇರೆ, ಮೊನೋಪೊಲಿಸ್ಟಿಕ್ ಬೇರೆ. ಮೊನೋಪೊಲಿಸ್ಟಿಕ್ ಅಂದ್ರೆ ಹಲವು ಸಂಸ್ಥೆಗಳು, ಅಂದ್ರೆ ಹೆಚ್ಚಿನ ಸಂಖ್ಯೆಯ ಸ್ವತಂತ್ರ ಸಂಸ್ಥೆಗಳು ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಹೆಚ್ಚಿನ ಸಂಖ್ಯೆಯ ಸ್ವತಂತ್ರ ಸಂಸ್ಥೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಬೇರೆ ಬೇರೆ ಕಂಪನಿಗಳು, ಈಗ ಓಲಾ ಆಯ್ತು, ಊಬರ್ ಆಯ್ತು, ಇವು ಬೇರೆ ಬೇರೆ, ಹೌದು ತಾನೆ, ಬಟ್ ಸರ್ವಿಸ್ ಒಂದೇ ಕೊಡ್ತಾವೆ. ಎಸ್. ಸೊ ಉತ್ಪನ್ನ ವ್ಯತ್ಯಾಸ, ಉತ್ಪನ್ನ ವ್ಯತ್ಯಾಸ ಅಂದ್ರೆ ಉತ್ಪನ್ನಗಳನ್ನ ಹೋಲುತ್ತವೆ ಆದರೆ ಒಂದೇ ಆಗಿರುವುದಿಲ್ಲ. ವೈಶಿಷ್ಟ್ಯಗಳು, ವೈಶಿಷ್ಟ್ಯಗಳು, ಶೈಲಿಗಳು, ಸ್ಥಳಗಳು, ಬ್ರಾಂಡಿಂಗ್ ಗಳಿಂದ ಪ್ರತ್ಯೇಕಿಸಲಾಗುತ್ತದೆ. ಅಂದ್ರೆ ಇದೇ ಓಲಾನೇ ಒಂದು ಬ್ರ್ಯಾಂಡು, ಊಬರ್ನೇ ಒಂದು ಬ್ರ್ಯಾಂಡು, ಹೌದಾ, ಇದ್ರ ಸ್ಟೈಲೇ ಬೇರೆ, ಇದ್ರ ಸ್ಟೈಲೇ ಬೇರೆ. ಸ್ಥಳಗಳು, ಬ್ರ್ಯಾಂಡಿಂಗ್ಗಳು, ಸೊ ಇವೇನ್ ಮಾಡ್ತಾವಪ್ಪ ಅಂದ್ರೆ ಉತ್ಪನ್ನ ವ್ಯತ್ಯಾಸಗಳನ್ನ ಡಿಫರೆನ್ಶಿಯೇಟ್ ಮಾಡ್ತವೆ. ನೆಕ್ಸ್ಟ್ ಪ್ರವೇಶ ಮತ್ತು ನಿರ್ಗಮನಕ್ಕೆ ಕಡಿಮೆ ಅಡೆತಡೆಗಳು. ಅಲ್ಲಿ ಏನಾಗ್ತದೆ, ಮೊನೋಪೊಲಿಯಲ್ಲಿ ಒಟ್ಟ ಪ್ರವೇಶಗಳೇ ಇದ್ದಿಲ್ಲ. ಇಲ್ಲಿ ಏನಾಗ್ತಾವ, ಹೊಸ ಸಂಸ್ಥೆಗಳು ಮಾರುಕಟ್ಟೆಗೆ ಪ್ರವೇಶಿಸುವುದು ಮತ್ತು ಅಸ್ತಿತ್ವದಲ್ಲಿರುವ ಸಂಸ್ಥೆಗಳಿಗೆ ನಿರ್ಗಮಿಸುವುದು ತುಲನಾತ್ಮಕ ಸುಲಭ. ಅಂದ್ರೆ ಯಾವ ಸಂಸ್ಥೆಗಳಾದ್ರೂ ಬರ್ಬೋದು, ಯಾವ ಸಂಸ್ಥೆಗಳಾದ್ರೂ ಅವ್ರದ್ದು ಟೈಮ್ ಮುಗಿದಾಗ ಏನ್ ಮಾಡ್ಬೋದು, ಅವ್ರದ್ದು ನಿರ್ಗಮನ ಮಾಡಬಹುದು. ಇಲ್ಲಿ ಬೆಲೆ ರಹಿತ ಸ್ಪರ್ಧೆ, ಎಂತ ಸ್ಪರ್ಧೆ, ಬೆಲೆ ರಹಿತ ಸ್ಪರ್ಧೆ ಅಂತ ಕರಿತೀವಿ. ಅಂದ್ರೆ ಗ್ರಾಹಕರನ್ನು ಆಕರ್ಷಿಸಲು ಅನನ್ಯ ಕೊಡುಗೆಗಳನ್ನ ರಚಿಸಲು ಕಂಪನಿಗಳು ಜಾಹೀರಾತು ಮಾಡ್ತವೆ, ಹೌದು ಜಾಹೀರಾತು ಮಾಡೇ ಮಾಡ್ತವೆ, ಬ್ರ್ಯಾಂಡಿಂಗ್ ಮಾಡ್ತವೆ, ಉತ್ಪನ್ನ ಮೇಲೆ ನಾವೀನ್ಯತೆಗಳನ್ನ ಕೇಂದ್ರೀಕರಿಸುತ್ತವೆ. ಈಗ ಓಲಾ ಆಯ್ತು, ಊಬರ್ ಆಯ್ತು, ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜಾಹೀರಾತು ಕೊಡ್ತಾರೆ, ನಮ್ದು ಈ ರೀತಿ ಇದೆ, ನಮ್ದು ಈ ರೀತಿ ಇದೆ, ಹೌದಾ. ಎಸ್. ನೆಕ್ಸ್ಟ್ ಏನ್ ಮಾಡ್ತಾರೆ, ಅವ್ರು ಬ್ರ್ಯಾಂಡಿಂಗ್ ಮಾಡ್ತಾರೆ, ಪ್ರಮೋಷನ್ಸ್ ಮಾಡ್ತಾರೆ. ಸೊ ನಾವೀನ್ಯತೆ ಮೇಲೆ ಕೇಂದ್ರಿಸ, ಅಂದ್ರೆ ಯಾವಾಗಿಂದ ಯಾವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಹೊಸ ಇನೋವೇಷನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಇನೋವೇಷನ್ಸ್ ನಿಂದ ಏನಾಗ್ತಪ್ಪ ಅಂದ್ರೆ ಸೊ ಅವರಿಗೆ ಬುಕಿಂಗ್ ಮಾಡೋದಾಗಿರ್ಲಿ, ಎಸ್, ಸೊ ಅವರಿಗೆ ಸರ್ವಿಸ್ ಕೊಡೋದಾಗಿರ್ಲಿ, ಇವುಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಜಾಸ್ತಿ ಕೇಂದ್ರೀಕರಣ ಮಾಡ್ತಾರೆ. ಸೊ ಕೆಲವು ಬೆಲೆ ನಿಗದಿ ಶಕ್ತಿ, ಬೆಲೆ ನಿಗದಿ ಶಕ್ತಿ ಅಂದ್ರೆ ಉತ್ಪನ್ನ ವ್ಯತ್ಯಾಸದಿಂದ ಪ್ರತಿಯೊಂದು ಕಂಪನಿ ತನ್ನ ನಿರ್ದಿಷ್ಟ ಉತ್ಪನ್ನ ಆವೃತ್ತಿ ಮೇಲೆ ಮಿನಿ ಏಕಸ್ವಾಮ್ಯವನ್ನು ಹೊಂದಿದ್ದು ಬೆಲೆಯ ಮೇಲೆ ಸ್ವಲ್ಪ ನಿಯಂತ್ರಣ ನೀಡುತ್ತದೆ. ಬೆಲೆ ಮೇಲೆ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ನಿಯಂತ್ರಣವನ್ನ ಹಿಡಿಬಹುದು, ಬಟ್ ಅಲ್ಲಿ ಪೂರಾ ನಿಯಂತ್ರಣ ಅಂದ್ರೆ ಟೋಟಲ್ ಆಗಿ ನಿಯಂತ್ರಣ ಮಾಡ್ತೀವಿ, ಎಲ್ಲಿ ಮೊನೋಪೊಲಿಯಲ್ಲಿ. ಸೊ ಮೊನೋಪೊಲಿ ಸ್ಟೈಲ್ ಸ್ವಲ್ಪ ಕಡಿಮೆ, ಯಾಕಂದ್ರೆ ಇಲ್ಲಿ ಪ್ರಾಡಕ್ಟ್ ಡಿಫರೆನ್ಶಿಯೇಟ್ ಐತಿ, ಹೌದಾ. ಎಸ್. ಜಾಹೀರಾತು ಮತ್ತು ಪ್ರವರ್ತನೆ ಮೇಲೆ ಹೆಚ್ಚಿನ ಮಾರಾಟ ವೆಚ್ಚ ಮಾಡ್ತಾರೆ. ಸೊ ಜಾಹೀರಾತು ಮಾಡ್ಬೇಕಾಗತ್ತ, ಯಾವಾಗ ಒಂದ್ ಎರಡು ಪ್ರಾಡಕ್ಟ್ ಇರ್ತಾವಪ್ಪ ಅಂದ್ರೆ ಸೊ ಎಲ್ಲಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಜನರಿಗೆ ಜಾಸ್ತಿ ಗೊತ್ತಾಗುತ್ತೆ, ಜಾಸ್ತಿ ಗೊತ್ತಾಗದೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಬಳಕೆ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಇದನ್ನ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಯಾವ ಮಾರ್ಕೆಟ್, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತಾ ಹೋಗ್ತೀವಿ. ಎಸ್. ಸೊ ನೆಕ್ಸ್ಟ್ ಬರ್ತಾ ಹೋಗುತ್ತಾ, ನೆಕ್ಸ್ಟ್ ಮಾರ್ಕೆಟ್ ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಒಲಿಗೋಪೊಲಿ. ಯಾವ ಪೊಲಿ, ಒಲಿಗೋಪೊಲಿ ಅಂತ ಕರಿತೀವಿ. ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಅಥವಾ ಒಲಿಗೋಪೊಲಿ. ಯಾವ ಪೊಲಿ, ಒಲಿಗೋಪೊಲಿ. ಇಲ್ಲಿದೆ ನೋಡ್ರಿ ಒಲಿಗೋಪೊಲಿ. ಎಸ್. ಸೊ ಒಲಿಗೋಪೊಲಿ ಅಂದರೆ ಕೆಲ ಜನರ ನಡುವಿನ ಸ್ಪರ್ಧೆ, ಕೆಲವು ಜನರ ನಡುವಿನ ಸ್ಪರ್ಧೆ ಅಂತ ಕರಿತೀವಿ, ಅಂದ್ರೆ ಫ್ಯೂ ಮೆಂಬರ್ಸ್. ಎಸ್. ಇಲ್ಲಿದೆ ನೋಡ್ರಿ, an oligopoly is a market structure dominating by the few large firms leading to limited competition and potential collusion. ಏನೋ ಅರ್ಥ ಆಯ್ತು, ಏನು ಅರ್ಥ ಆಗಿಲ್ಲ, ಸಿಂಪಲ್ ಆಗಿ ಕೇಳ್ರಿ. ಸೊ ಇದು ಕೆಲವೇ ಸಂಸ್ಥೆಗಳ ಒಂದೇ ರೀತಿಯ ಅಥವಾ ವಿಭಿನ್ನ ಉತ್ಪನ್ನಗಳನ್ನ ಮಾರಾಟ ಮಾಡುವ ಮಾರುಕಟ್ಟೆಯ ಪರಿಸ್ಥಿತಿಯಾಗಿದೆ. ಅಂದ್ರೆ ಕೆಲವು ಸಂಸ್ಥೆಗಳು, ಈಗ ಭಾರತದಲ್ಲಿ ಸಿಮೆಂಟ್ ಕಂಪನಿ ಅದಾವ, ಹೌದಾ. ಸೊ ಈಗ ಸಿಮೆಂಟ್ ಕಂಪನಿಯಲ್ಲೇ ಬೇಜಾನ್ ಬರ್ತವೆ, ACC ಬರುತ್ತಾ, ಅಲ್ಟ್ರಾಟೆಕ್ ಬರುತ್ತಾ, ಹೌದಾ, ಭಾರತಿ ಸಿಮೆಂಟ್ ಬರುತ್ತಾ, ಹೀಗೆ ಹಲವಾರು ಬರ್ತಾ ಹೋಗ್ತವೆ. ಈ ಕೆಲವು ಸಂಸ್ಥೆಗಳು ಅಂದ್ರೆ ಸಿಮೆಂಟ್ ಕಂಪನಿ ಕೆಲವೇ, ಜಾಸ್ತಿ ಇಲ್ಲ ಸರ್. ಇದು ಬೇಡ, ಇನ್ನೊಂದು ಎಕ್ಸಾಂಪಲ್ ಕೊಡ್ರಂದ್ರೆ ಈಗ OTT ಪ್ಲಾಟ್ಫಾರ್ಮ್ ಅಂತ ಬರ್ತವೆ.
OTT ಅಂದ್ರೆ ಓವರ್ ದ ಟಾಪ್ ಅಂತ ಕರಿತೀವಿ, ಹೌದಾ? ಈ OTT ಪ್ಲಾಟ್ಫಾರ್ಮ್ ಅಂದ್ರೆ ಏನಿಲ್ಲ, ಸಿಂಪಲ್. ನೀವೇನ್ ಫಿಲಿಂಗಳು ನೋಡ್ತಿರಲ್ಲ ಆಪ್ ಗಳಲ್ಲಿ, ಲೈಕ್ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಜಿಯೋ ಹಾಟ್ ಸ್ಟಾರ್, ಆಹಾ, ಹೌದಾ? ಸೊ ಇಲ್ಲಿದೆ ನೋಡ್ರಿ, ಡಿಸ್ನಿ ಹಾಟ್ ಸ್ಟಾರ್ ಈಗ ಜಿಯೋ ಹಾಟ್ ಸ್ಟಾರ್ ಆಗ್ಯದ. ನೆಟ್ಫ್ಲಿಕ್ಸ್ ಆಗಿರ್ಲಿ, ಅಮೆಜಾನ್ ಪ್ರೈಮ್ ಆಗಿರ್ಲಿ, ಹೌದಾ, ಆಹಾ ಆಗಿರ್ಲಿ, ಹೀಗೆ ಕೆಲವೊಂದು ಏನ್ ಮಾಡ್ತಾವ ಅಂದ್ರೆ OTTಗಳು ಬರ್ತವೆ. ಇವು ಕೆಲವೇ ಇದಾವೆ, ಜಾಸ್ತಿ ಇಲ್ಲ, ಕೆಲವೇ ಇದಾವೆ, ಹೌದಾ? ಕೆಲ ಜನ, ಎಸ್, ಇವುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಸಂಸ್ಥೆಗಳು ಒಂದೇ ರೀತಿಯ ಅಥವಾ ವಿಭಿನ್ನ ಉತ್ಪನ್ನಗಳನ್ನ ಮಾರಾಟ ಮಾಡುವ ಮಾರುಕಟ್ಟೆ ಸ್ಥಿತಿಯಾಗಿದೆ. ಸೊ ಇಲ್ಲಿ ಸಿಮೆಂಟ್ ಕಂಪನಿ ಅಷ್ಟೇನೆ ಕೆಲವೇ ಇದಾವ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಿಮೆಂಟ್ ಕಂಪನಿ ಬೇರೆ, ಸಿಮೆಂಟ್ ಒಂದೇ, ಹೌದು ತಾನೆ? ಕೆಲವು ಜನ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಆಟೋಮೊಬೈಲ್ ಕ್ಷೇತ್ರ, ಸೊ ಇವರು ಅಷ್ಟೇ ಕೆಲವರು ಜನರು ಮಾತ್ರ ಇದ್ದಾರೆ. ಕೆಲವು ಜನರ ನಡುವೆ ಮಾತ್ರ ಸ್ಪರ್ಧೆ ಇರೋದು. OTT ಪ್ಲಾಟ್ಫಾರ್ಮ್ ಕೆಲವರು ಜನರು ಮಾತ್ರ ಇದಾವೆ, ಇವ್ರ ಜನರ ನಡುವೆ ಮಾತ್ರ ಏನಾಗೋದು, ಸ್ಪರ್ಧೆ ಇರೋದು. ಸೊ ಇದನ್ನ ಏನಂತ ಕರಿತೀವಿ, ಒಲಿಗೋಪೊಲಿ. ಒಲಿಗೋಪೊಲಿ ಅಂದ್ರೆ ಫ್ಯೂ ಮೆಂಬರ್ಸ್ ಅಂದ್ರೆ ಕೆಲವು ಜನರು. ಈ ಕೆಲವು ಜನರ ನಡುವೆ ಮಾತ್ರ ಏನಿರುತ್ತಾ, ಕಾಂಪಿಟೇಷನ್ ಇರುತ್ತೆ. ಏನಿರುತ್ತಾ, ಕಾಂಪಿಟೇಷನ್ ಇರುತ್ತಾ. ಎಸ್. ಸೊ ಸರ್ ಇದ್ರದ್ದು ವೈಶಿಷ್ಟ್ಯತೆಗಳೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ನೋಡ್ತಾ ಹೋಗೋಣಂತೆ. ಎಸ್. ಸೊ ಅದರಲ್ಲಿ ಕಡಿಮೆ ಮಾರಾಟಗಾರ. ಸೊ ಒಲಿಗೋಪೊಲಿ ಮಾರುಕಟ್ಟೆಯಲ್ಲಿ ಕಡಿಮೆ ಮಾರಾಟಗಾರರು ಇರುತ್ತಾರೆ, ಅನೇಕ ಗ್ರಾಹಕರು ಇರ್ತಾರೆ. ಮೊನೊಪೊಲಿಯಲ್ಲಿ ಒಬ್ಬನೇ ಇರ್ತಾನೆ, ಜಾಸ್ತಿ ಜನ ತಗೋತಾರೆ. ಒಲಿಗೋಪೊಲಿಯಲ್ಲಿ ಕಡಿಮೆ ಜನ ಇರ್ತಾರೆ, ಜಾಸ್ತಿ ಜನ ತಗೊಳ್ತಾರೆ. ನೆನಪಿರಲಿ. ಎಸ್. ಸೊ ಪರಸ್ಪರ ಅವಲಂಬನೆ ಅಂದ್ರೆ ಏನಿಲ್ಲ, ಸ್ಪರ್ಧಾತ್ಮಕ ಸಂಸ್ಥೆಗಳು ತೆಗೆದುಕೊಳ್ಳುವ ಯಾವುದೇ ಕ್ರಮದ ಬಗ್ಗೆ ಮಾರಾಟಗಾರರು ಜಾಗರೂಕರಾಗಿರ್ಬೇಕು. ಅಂದ್ರೆ ಸೊ ಜಾಗೃತೆಯಿಂದ ಕೂಡಿರ್ಬೇಕಂತ ಕರಿತೀವಿ. ಅಂದ್ರೆ ಪರಸ್ಪರ ಅವಲಂಬನೆ ಇರುತ್ತಾ, ಕಾಂಪಿಟೇಷನ್ ಇರುತ್ತಾ ಇವ್ರ ನಡುವೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪರ್ಧಾತ್ಮಕ ಸಂಸ್ಥೆಗಳು ತೆಗೆದುಕೊಳ್ಳುವ ಯಾವುದೇ ಕ್ರಮದ ಬಗ್ಗೆ, ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಒಂದು ಪ್ರೈಸ್ ಜಾಸ್ತಿ ಆದ್ರೂ ಮುಂದೆ ಅವರಿಗೆ ಎಫೆಕ್ಟ್ ಆಗುತ್ತೆ, ಅವ್ರ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಅವ್ರ ಸಪ್ಲೈ ಜಾಸ್ತಿ ಕೊಟ್ಟಿಲ್ಲ, ಟೈಮಿಗೆ ಕೊಟ್ಟಿಲ್ಲ ಅಂದ್ರೆ ಅದ್ರ ಮೇಲೂ ಎಫೆಕ್ಟ್ ಆಗತ್ತಾ, ಹೌದಾ? ಎಸ್. ನೆಕ್ಸ್ಟ್ ಜಾಹೀರಾತು. ಸೊ ಒಲಿಗೋಪೊಲಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಸಂಸ್ಥೆಯು ಹೆಚ್ಚು ಗ್ರಾಹಕರನ್ನ ತಲುಪಲು ತಮ್ಮ ಗ್ರಾಹಕರ ನೆಲೆಯನ್ನ ಹೆಚ್ಚಿಸಲು ತಮ್ಮ ಉತ್ಪನ್ನಗಳನ್ನ ಜಾಹೀರಾತು ಮಾಡುತ್ತವೆ. ಈಗ ಸಿಮೆಂಟ್ ತಗೋರಿ, ACC, ಹೌದಾ? ಮತ್ತೆ ಅದಾನಿ ಸಿಮೆಂಟ್, ಭಾರತಿ ಸಿಮೆಂಟ್, ಅಲ್ಟ್ರಾಟೆಕ್ ಸಿಮೆಂಟ್. ಈ ಅಲ್ಟ್ರಾಟೆಕ್ ಏನಂತ ಕರೀತಾರೆ? ಸೊ ನಿಮ್ಗೆಲ್ಲ ಜಾಹೀರಾತಲ್ಲಿ ನೋಡಿರ್ತೀರ, ಹೌದಾ? ಸೊ ಜನರನ್ನ ತಲುಪಲು ಏನ್ ಮಾಡ್ತಾರಪ್ಪ ಅಂದ್ರೆ ಜಾಹೀರಾತನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಎಸ್. ನೆಕ್ಸ್ಟ್ ಸ್ಪರ್ಧೆ, ಕಾಂಪಿಟೇಷನ್. ಭಾರಿ ಸ್ಪರ್ಧೆ ಇರುವುದರಿಂದ ಒಂದು ಸಂಸ್ಥೆ ಯಾವುದೇ ನಡೆ ಅಥವಾ ಅದರ ಸ್ಪರ್ಧಿಗಳ ಮೇಲೆ ಗಣನೀಯ ಪರಿಣಾಮ ಬೀರುತ್ತೆ, ಎಫೆಕ್ಟ್ ಆಗೇ ಆಗುತ್ತಾ. ಎಸ್. ಕಾಂಪಿಟೇಷನ್ ಜಾಸ್ತಿ ಇರೋ ಕಾರಣ ಸೊ ಪರಿಣಾಮ ಬೇರೆ ಬೀರುತ್ತಾ. ನೆಕ್ಸ್ಟ್ ಪ್ರವೇಶ ಮತ್ತು ನಿರ್ಗಮ ಅಡೆತಡೆಗಳು. ಸಂಸ್ಥೆ ಯಾವಾಗ ಬೇಕಾದರೂ ಉದ್ಯಮದಿಂದ ಸುಲಭವಾಗಿ ನಿರ್ಗಮಿಸಬಹುದು. ಸ್ವಲ್ಪ ಬರ್ಲಿಕ್ಕೆ ಏನಾಗತ್ತಾ, ಅಡೆತಡೆಗಳು ಉಂಟಾಗತ್ತೆ. ಸ್ವಲ್ಪ ಕಾಂಪಿಟೇಷನ್ ಇರುತ್ತಾ, ಅಡೆತಡೆಗಳು ಯಾವುದಕ್ಕೆ, ಇನ್ಕಮಿಂಗ್, ಔಟ್ ಗೋಯಿಂಗ್ ಹೋಗ್ಬೋದು, ಬಟ್ ಇನ್ಕಮಿಂಗ್ ಸ್ವಲ್ಪ ಕಷ್ಟ ಆಗೇ ಆಗುತ್ತಾ. ಇಲ್ಲಿ ಕೊಲ್ಯೂಷನ್ ಪೊಟೆನ್ಶಿಯಲ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಪ್ರೈಸ್ ರಿಜಿಡಿಟಿ, ನಾನ್ ಪ್ರೈಸ್ ಕಾಂಪಿಟೇಷನ್, ಬ್ಯಾರಿಯರ್ಸ್ ಟು ಎಂಟ್ರಿ ಅಂದ್ರೆ ಸ್ವಲ್ಪ ಒಳಗಡೆ ಬರ್ಲಿಕ್ಕೆ ಏನಾಗ್ತಾವ, ಅಡೆತಡೆಗಳು ಉಂಟಾಗ್ತವೆ, ಒಳಗಡೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ. ಇಲ್ಲಿ ಈ ಒಂದು ಒಲಿಗೋಪೊಲಿ, ಯಾವ ಪೊಲಿಯಲ್ಲಿ, ಒಲಿಗೋಪೊಲಿಯಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮ ಒಂದು ಟೆಲಿಕಮ್ಯುನಿಕೇಶನ್, ಹೌದಾ? ಟೆಲಿಕಮ್ಯುನಿಕೇಶನ್ ಯಾರದಾರ, ಈಗ ಜಿಯೋ ಅದಾರ, ಏರ್ಟೆಲ್ ಐತಿ, ಹೌದಾ? ನೆಕ್ಸ್ಟ್ BSNL ಐತಿ. BSNL ಐತಿ ಅಂತ ಕೆಲವೊಬ್ಬರಿಗೆ ಮಾತ್ರ ಗೊತ್ತೈತಿ, ಅದು ಹೆಂಗೈತೆ ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೆ, ಹೌದಾ? ಸೊ ಡೊಕೊಮೊ ಮತ್ತೆ ವಡಾಫೋನ್ ಇತ್ತು, ಅದ್ರ ಮನೆಗೆ ಕಳಿಸ್ಬಿಟ್ರು. ಈಗ ನೀವೇ ತಗೋರಿ, ಹೊಸದಾಗಿ ಒಳಗಡೆ ಬರ್ಬೇಕಂದ್ರೆ ಸ್ವಲ್ಪ ಬಹಳ ಕಷ್ಟ ಆಗತ್ತಾ. ಯಾವುದು, ಟೆಲಿಕಮ್ಯುನಿಕೇಶನ್. ಯಾಕಂದ್ರೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ಕಷ್ಟ ಆಗತ್ತಾ. ಮತ್ತೆ ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಇದೆ. ಇಲ್ಲಿ ಜಿಯೋ ಆಲ್ರೆಡಿ ಏನ್ ಮಾಡ್ತದ್ರ, ಏಕಸ್ವಾಮ್ಯವನ್ನ ಹೊಂದ್ಬಿಡದ, ಹೌದಾ ಇಲ್ಲೋ? ಎಸ್. ಜಿಯೋ ಏರ್ಟೆಲ್ ಇಬ್ಬರೇ ನಡೆಸ್ತಾ ಇರೋದು. ಈಗ ಯಾರನ್ನ ತಗೋರಿ, ಒಂದು ಏರ್ಟೆಲ್ ಅಂತಾರೆ, ಇನ್ನೊಂದು ಜಿಯೋ ಅಂತಾರೆ. BSNL ಎಲ್ಲೋ ಒಂಚೂರು ಕೇಳ್ತಾರೆ. ಟಾಟಾ ಡೊಕೊಮೊ ವಡಾಫೋನ್ ಆಲ್ರೆಡಿ ಮನೆ ಕಳಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಎಸ್. ಸೊ ಈ ರೀತಿಯಾಗಿ ವಡಾಫೋನ್ ಐಡಿಯಾ ಆಗೈತೆ ಮರ್ಜ್, ಅದನ್ನು ಮುಂದೆ ಮನೆಗೆ ಜೈ ಹಿಂದ್, ಹೌದಾ? ಸೊ ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಲಿಗೋಪೊಲಿಯನ್ನ ಮಾಡ್ತಾ ಹೋಗ್ತೀವಿ. ಕೆಲ ಜನರು ಮಾತ್ರ ಇರ್ತಾರೆ. ಸೊ ದೊಡ್ಡ ಇಂಡಸ್ಟ್ರಿಯಲ್ಲೇ ನೋಡ್ತಾ ಹೋಗ್ತೀವಿ. ಸೊ OTT ಪ್ಲಾಟ್ಫಾರ್ಮ್ ಅಷ್ಟೇ, ಕೆಲವು ಜನರು ಮಾತ್ರ ಅದಾರೆ, ಅವರೇ ಸರ್ವೈವ್ ಆಗ್ತಿದಾರೆ. ಒಳಗಡೆ ಬೇರೆಯವ್ರನ್ನ ಬಿಟ್ಕೊಳಿಕ್ ಆಗಲ್ಲ.
ಬಿಟ್ಕೊಳ್ಳಿಕ್ಕೆ ಆಗಲ್ಲ. ಮುಂದೆ ಈ ಒಲಿಗೋಪೊಲಿ ಮೊನೊಪೊಲಿನೂ ಆಗಬಹುದು. ಎಸ್, ನೆಕ್ಸ್ಟ್ ಬರುತ್ತ. ಸೊ ನಾಲ್ಕನೇದು ಅಪ್ಪ ಅಂದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಹಾಗಾದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇದು ಒಂದು ಮಾರುಕಟ್ಟೆಯ ರಚನೆಯಾಗಿದ್ದು, ಇಲ್ಲಿ ಅಪಾರ ಸಂಖ್ಯೆಯ ಖರೀದಿದಾರರು ಮಾರಾಟಗಾರರು ಇರ್ತಾರೆ. ಅಂದ್ರೆ ಸೊ ಜಾಸ್ತಿ ಜನ ಬಯರ್ಸ್ ಇರ್ತಾರೆ, ಜಾಸ್ತಿ ಜನ ಸೆಲ್ಲರ್ಸ್. ತಗೊಳ್ಳೋರು ಜಾಸ್ತಿ ಜನಸಂಖ್ಯೆ ಇರುತ್ತಾ, ಸೇಲ್ ಮಾಡೋರು ಅಂದ್ರೆ ಖರೀದಿದಾರರು ಮತ್ತು ಮಾರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಮಾರುಕಟ್ಟೆಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಎಸ್, ಇಲ್ಲಿ ಪ್ರತಿಯೊಂದು ಸಂಸ್ಥೆಯು ಒಂದೇ ರೀತಿಯ ಏಕರೂಪ ಉತ್ಪನ್ನ ಮಾರುಕಟ್ಟೆಯನ್ನು ಮಾರಾಟ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ತರಕಾರಿ ಮಾರ್ಕೆಟ್, ಹೌದಾ? ತರಕಾರಿ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ? ತರಕಾರಿಯನ್ನು ಮಾರ್ತಾರೆ, ಹೌದಾ? ನೆಕ್ಸ್ಟ್ ಅಗ್ರಿಕಲ್ಚರ್ ಮಾರ್ಕೆಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನಿರ್ತವೆ ಲೈಕ್ ರೈಸ್, ಹೌದಾ? ವೀಟ್, ಬಾರ್ಲಿ, ಗೋಧಿ ಎಲ್ಲ ಒಂದೇ. ಎಸ್, ಸೊ ಇವುಗಳನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಅಗ್ರಿಕಲ್ಚರ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಹೋಗ್ತಾರೆ. ಅಂದ್ರೆ ಏಕರೂಪದ ಉತ್ಪನ್ನವನ್ನ ಮಾರಾಟ ಮಾಡ್ತಾರೆ, ಅಧಿಕ ಸಂಖ್ಯೆಯಲ್ಲಿ ಕೊಳ್ತಾರೆ, ಅಧಿಕ ಸಂಖ್ಯೆಯಲ್ಲಿ ಮಾರಾಟ ಮಾಡ್ತಾ ಹೋಗ್ತಾರೆ, ಹೌದಾ? ಸರ್, ಇವುಗಳು ಏನನ್ನ ಒಳಗೊಂಡಿದೆ? ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಕನ್ಸಿಸ್ಟ್ ಆಫ್ ಮೋರ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್. ಅಧಿಕ ಸಂಖ್ಯೆಯಲ್ಲಿ ಮಾರಾಟಗಾರರು ಮತ್ತೆ ಕೊಂಡುಕೊಳ್ಳೋರು ಇರ್ತಾರೆ. ಹೋಮೋಜಿನಿಯಸ್ ಪ್ರಾಡಕ್ಟ್. ಎಸ್, ಸೊ ನೋ ಎಂಟ್ರಿ ಆರ್ ನೋ ಎಕ್ಸಿಟ್ ಬ್ಯಾರಿಯರ್ಸ್. ಮುಕ್ತವಾಗಿ ಏನ್ ಮಾಡಬಹುದು? ಎಂಟ್ರಿ ಮತ್ತೆ ಎಕ್ಸಿಟ್ ಬ್ಯಾರಿಯರ್ಸ್. ಸೊ ಮಾರ್ಕೆಟ್ ಶೇರ್ಸ್ ಡಸ್ ನಾಟ್ ಮ್ಯಾಟರ್, ಇದೆಲ್ಲ ಅವಶ್ಯಕತೆ ಇಲ್ಲ, ಇಲ್ಲಿ ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ. ಸೊ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಖರೀದಿದಾರರು ಮಾರಾಟಗಾರರು ಇರುತ್ತಾರೆ. ಪ್ರವೇಶ ಮತ್ತು ನಿರ್ಗಮನಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಫ್ರೀ ಎಂಟ್ರಿ, ಫ್ರೀ ಎಕ್ಸಿಸ್ಟ್. ಮುಕ್ತವಾಗಿ ಏನ್ ಮಾಡಬಹುದು? ಬರ್ಬೋದು, ಮಾರಾಟ ಮಾಡಬಹುದು, ಮುಕ್ತವಾಗಿ ಹೊರಗಡೆ ಹೋಗ್ಬಹುದು. ಎಸ್, ದೀರ್ಘಾವಧಿಯಲ್ಲಿ ಉತ್ಪನ್ನ ಅಂಶಗಳು ಸಂಪೂರ್ಣವಾಗಿ ಒಂದಾಗಿರ್ತವೆ. ಸೊ ದೀರ್ಘಾವಧಿಯಲ್ಲಿ ಹೋಗ್ತಾ 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 ಏನಾಗುತ್ತಪ್ಪ ಅಂದ್ರೆ ಉತ್ಪಾದನೆ ಅಂಶಗಳು ಸಂಪೂರ್ಣವಾಗಿ ಒಂದೇ ಆಗಿರ್ತವೆ. ಎಸ್, ಎಲ್ಲಾ ಗ್ರಾಹಕರು ಮತ್ತು ಉತ್ಪಾದಕರಿಗೆ ಉತ್ಪನ್ನ ಬೆಲೆ, ಸೌಲಭ್ಯ, ಗುಣಮಟ್ಟ ಮತ್ತು ಉತ್ಪಾದನಾ ವಿಧಾನಗಳ ಪರಿಪೂರ್ಣ ಜ್ಞಾನವಿರುತ್ತದೆ. ಪರಿಪೂರ್ಣ ಜ್ಞಾನ ಇದ್ರೆ ಮಾತ್ರ ಏನ್ ಮಾಡ್ಕೋತಾರೆ? ಸೊ ಮುಕ್ತವಾಗಿ ಏನ್ ಮಾಡ್ತಾರೆ? ಜನರನ್ನ ಕೊಂಡುಕೊಳ್ಳೋದು ಮತ್ತೆ ಮಾರಾಟ ಮಾಡೋದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮುಕ್ತವಾಗಿರುತ್ತೆ, ಓಪನ್ ಆಗಿರುತ್ತೆ. ಸೊ ಈ ಒಂದು ಪ್ರೈಸ್ ಇಷ್ಟು ಏರಿಕೆ ಆಗಿದೆ, ಈ ಒಂದು ಪ್ರೈಸ್ ಇಷ್ಟು ಇಳಿಕೆ ಆಗಿದೆ, ನೀವು ಮುಕ್ತವಾಗಿ ಏನ್ ಮಾಡ್ಬೋದು? ಫ್ರೀ ಆಗಿ ಎಂಟ್ರಿ ಆಗ್ಬಿಟ್ಟು ಏನ್ ಮಾಡ್ಬೋದು? ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ಸರ್ ನನಗೆ ಬ್ಯಾಡ್ ಅಂದ್ರೆ ಸೊ ಮುಕ್ತವಾಗಿ ಹೊರಗಡೆ ಮಾಡ್ಬೋದು. ಅಂದ್ರೆ ಶೇರ್ ಗಳನ್ನ ಸೆಲ್ ಮಾಡೋದ್ರಿಂದ ನೀವು ಮುಕ್ತವಾಗಿ ಹೊರಗಡೆ ಬರಬಹುದು. ಇದನ್ನ ಏನಂತ ಕರಿತೀವಿ? ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಸರಕುಗಳ ವಿನಿಮಯ ಮಾಡುವಲ್ಲಿ ಖರೀದಿದಾರರು ಮತ್ತು ಮಾರಾಟಗಾರರು ಯಾವುದೇ ಖರ್ಚು ಇರುವುದಿಲ್ಲ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಜಾಸ್ತಿ ಖರ್ಚು ಬರೋದಿಲ್ಲ. ಎಸ್, ಸೊ ಮಾರಾಟಗಾರರು ಕನಿಷ್ಠ ವೆಚ್ಚಗಳು ಮತ್ತು ಕನಿಷ್ಠ ಆದಾಯ ಸಂಧಿಸುವವರಿಗೆ ಮಾರಾಟ ಮಾಡುತ್ತಾರೆ. ಕನಿಷ್ಠ ವೆಚ್ಚಗಳು ಮತ್ತು ಕನಿಷ್ಠ ಆದಾಯ ಬರುವವರಿಗೆ ಏನ್ ಮಾಡ್ತಾರೆ? ಸೊ ಮಾರಾಟ ಮಾಡ್ತಿರ್ತಾರೆ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಹೆಚ್ಚಿನ ಲಾಭವನ್ನ ಬರ್ತಾ ಹೋಗುತ್ತೆ. ಸೊ ಮುಕ್ತವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಂಪಿಟೇಷನ್ ಇರೋದ್ರಿಂದ ಸೊ ಅವರಿಗೆ ಜಾಸ್ತಿ ಏನಾಗುತ್ತಪ್ಪ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತಾ? ಪ್ರಾಫಿಟ್ಸ್ ನ ಗೇನ್ ಮಾಡಬಹುದು. ಎಸ್, ಇದು ನಿಮ್ಮ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಯಾವುದು? ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ನೆಕ್ಸ್ಟ್ ಒನ್ ಬರುತ್ತಾ ಇಂಪಾರ್ಟೆಂಟ್, ಯಾವ್ದಪ್ಪ ಅಂದ್ರೆ ದ್ವಿಸ್ವಾಮ್ಯ ಮಾರುಕಟ್ಟೆ. ಯಾವ ಮಾರುಕಟ್ಟೆ? ದ್ವಿಸ್ವಾಮ್ಯ ಮಾರುಕಟ್ಟೆ ಅಂತ ಕರಿತೀವಿ. ಡ್ಯೂಯೋಪೋಲಿ. ಡ್ಯೂ ಅಂದ್ರೆ ಎರಡು ಅಂತ ಅರ್ಥ. ಎಸ್, ಇಲ್ಲಿದೆ ನೋಡ್ರಿ, ಡ್ಯೂಯೋಪೋಲಿ ಅಂದ್ರೆ ಎರಡು ಕಂಪನಿಗಳು ಒಟ್ಟಾಗಿ ಒಂದು ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಯ ಮಾರುಕಟ್ಟೆಯ ಸಂಪೂರ್ಣ ಅಥವಾ ಬಹುತೇಕ ಎಲ್ಲವನ್ನ ಹೊಂದಿರುವ ಪರಿಸ್ಥಿತಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನಿಮಗ ಎರಡು ಪೂರೈಕೆದಾರರು ಸರಕು ಅಥವಾ ಸೇವೆಗಾಗಿ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಹೊಂದಿರುವ ಪರಿಸ್ಥಿತಿ. ಅಂದ್ರೆ ಎರಡು ಕಂಪನಿಗಳು ಏನಾಗಿರ್ತಾವಪ್ಪ ಅಂದ್ರೆ ಒಂದು ಮಾರುಕಟ್ಟೆನ ಕ್ಯಾಪ್ಚರ್ ಮಾಡ್ತವೆ. ಒಂದು ಮಾರುಕಟ್ಟೆಯಲ್ಲಿ ಅದರದೇ ಪ್ರಾಬಲ್ಯ, ಎರಡು ಕಂಪನಿಗಳದೇ, ಇದನ್ನ ಜಿಯೋಪೋಲಿ ಅಂತ ಕರೀತೀವಿ. ಈ ಎರಡು ಮಾರುಕಟ್ಟೆಗಳು ಏನಾಗ್ತಾವ ಅಂದ್ರೆ ಇಡೀ ಮಾರುಕಟ್ಟೆಯನ್ನ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾವೆ, ಇಡೀ ಮಾರುಕಟ್ಟೆಯನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾವೆ. ಈಗ ನಿಮ್ಗ ಫೇಮಸ್ ಆಫ್ ಡ್ಯೂಯೋಪೋಲಿಸ್ ನೋಡಿದ್ರೆ ಇಲ್ಲಿ ಫುಡ್ ಡೆಲಿವರಿ. ಫುಡ್ ಅಂದ್ರೆ ನೀವು ಯಾವ್ದಾದ್ರು ಆರ್ಡರ್ ಮಾಡ್ಬೇಕಂದ್ರೆ ಒಂದು ಝೊಮ್ಯಾಟೊ ಬರುತ್ತಾ, ಇನ್ನೊಂದು ಸ್ವಿಗ್ಗಿ ಬರುತ್ತೆ. ಎರಡೇ ನೆನಪು ಬರುತ್ತೆ ನಿಮ್ಗೆ, ಒಂದು ಸ್ವಿಗ್ಗಿ ಇನ್ನೊಂದು ಝೊಮ್ಯಾಟೊ. ಸೊ ರೈಡ್ ಬುಕ್ ಮಾಡ್ಬೇಕಪ್ಪ ನನಗ ಬೆಂಗಳೂರಲ್ಲಿ, ಫಸ್ಟ್ ಒಂದು ಓಲಾ ಮತ್ತೆ ಊಬರ್, ಎರಡೇ ನೆನಪು ಬರ್ತವೆ, ಹೌದಾ? ಇಲ್ಲಿ ಇ ಕಾಮರ್ಸ್ ನೋಡ್ರಿ, ನೀವೇನಾದ್ರೂ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ಯಾವ್ದು ಬರುತ್ತೆ? ಒಂದು ಫ್ಲಿಪ್ಕಾರ್ಟ್, ಇನ್ನೊಂದು ಅಮೆಝಾನ್. ಇವರೇ ಮ್ಯಾಕ್ಸಿಮಮ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ. ಇಲ್ಲ ಸರ್ ನಾನು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಒಂದು NSE, ಇನ್ನೊಂದು BSE, ಹೌದಾ? ಈಗ ಡೆಸ್ಕ್ಟಾಪ್ ತಗೋತೀರಿ, ಹೌದಾ? ಈಗ ನೀವು ಕಂಪ್ಯೂಟರ್ ತಗೊಂಡ್ರೆ ಅಥವಾ ಲ್ಯಾಪ್ಟಾಪ್ ತಗೊಂಡ್ರೆ ಈ ಲ್ಯಾಪ್ಟಾಪ್ ಅಲ್ಲಿ
ನಿಮ್ಗೆ ಏನಾಗಿರುತ್ತಪ್ಪ ಅಂದ್ರೆ ಡೆಸ್ಕ್ಟಾಪ್ ಸಿಪಿಯು ಯಾವ ಟೈಪ್ ಬೇಕು, ಒಂದು ಇಂಟೆಲ್ ಬೇಕಾ ಅಥವಾ ಎ ಎಂ ಡಿ ರೈಸನ್ ಬೇಕಾ ಗ್ರಾಫಿಕ್ಸ್. ಸೊ ಇಂಟೆಲ್ ಮತ್ತೆ ಎ ಎಂ ಡಿ ರೈಸನ್, ಸೊ ಇದ್ರದ್ದು ಸಾಫ್ಟ್ವೇರ್ ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ, ಹೌದಾ. ನೆಕ್ಸ್ಟ್ ತಗೊಂಡ್ರೆ ಪೇಮೆಂಟ್ ನೆಟ್ವರ್ಕ್, ಒಂದು ವೀಸಾ ಇನ್ನೊಂದು ಮಾಸ್ಟರ್ ಕಾರ್ಡ್. ಸೊ ಈ ರೀತಿ ಏನಾಗಿದಾವಪ್ಪ ಅಂದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾವೆ. ಇನ್ನೊಂದು ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿರ್ತಾನೆ, ಆನ್ಲೈನ್ ಪೇಮೆಂಟ್ ನಿಮ್ಮ ಮೊಬೈಲ್ ಅಲ್ಲಿ ಪೇಮೆಂಟ್ ಮಾಡ್ತಿರ್ತಾನೆ. ಈ ಮೊಬೈಲ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಫಸ್ಟ್ ಯಾವ್ದು ಬರುತ್ತಾ, ಫೋನ್ ಪೇ, ಗೂಗಲ್ ಪೇ ಇಲ್ಲ ಪೇಟಿಎಂ. ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಕವರ್ ಮಾಡಿದ್ರೆ ಫೋನ್ ಪೇ ಗೂಗಲ್ ಪೇ. ಫೋನ್ ಪೇ ಗೂಗಲ್ ಪೇ ಏನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕವರ್ ಅಂದ್ರೆ ಡ್ಯೂಯೋಪೋಲಿ ಅಂದ್ರೆ ಎರಡು ಕಂಪನಿಗಳು ಏನಾಗ್ತಾವಪ್ಪ ಅಂದ್ರೆ ಇಡೀ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಡ್ಯೂಯೋಪೋಲಿ. ಯಾವ ಪೋಲಿ? ಡ್ಯೂಯೋಪೋಲಿ ಅಂತ ಕರಿತೀವಿ. ಎಸ್. ಸೊ ಈ ಒಂದು ಡ್ಯೂಯೋಪೋಲಿಯ ಲಕ್ಷಣಗಳು ನೋಡಿದ್ರೆ ಮಾರುಕಟ್ಟೆಯಲ್ಲಿ ಕೇವಲ ಎರಡು ಮಾರಾಟದ ಕಂಪನಿಗಳು ಇರುತ್ತವೆ, ಹೌದಾ. ಸೊ ಇವೇ ಏನ್ ಮಾಡ್ತವೆ, ಜಾಸ್ತಿ ಕ್ಯಾಪ್ಚರ್ ಮಾಡ್ತವೆ. ಕಂಪನಿಗಳು ಪರಸ್ಪರ ಅವಲಂಬಿತವಾಗಿದ್ದು ಒಂದರ ನಿರ್ಧಾರಗಳು ಇನ್ನೊಂದರ ಮೇಲೆ ಪ್ರಭಾವ ಬೀರುತ್ತವೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಫೋನ್ ಪೇ ತಗೋರಿ, ಗೂಗಲ್ ಪೇ ತಗೋರಿ, ಹೌದಾ. ಸೊ ಫೋನ್ ಪೇ ಒಂದು ಡೆಸಿಷನ್ ಏನಾದ್ರು ತಗೊಂಡ್ರೆ ಅಂದ್ರೆ ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಫೋನ್ ಪೇದವರು ನೀವು ರೀಚಾರ್ಜ್ ಮಾಡ್ಕೊಳ್ಳೋ ಟೈಮಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅಂತ ಕೇಳುತ್ತೆ ನೋಡ್ರಿ, ₹2, ₹3 ಅಂತ ಹೇಳಿ ₹1. ಸೊ ನಾಳೆ ಏನ್ ಮಾಡುತ್ತಾ ಫೋನ್ ಪೇ ಪ್ಲಾಟ್ಫಾರ್ಮ್ ಫೀಸ್ ಅನ್ನ ಈ ಗೂಗಲ್ ಪೇನವರು ಆಲ್ಮೋಸ್ಟ್ ಕೇಳ್ತಾ ಇದಾರೆ, ಹೌದಾ. ಒಂದ್ ವೇಳೆ ನಾಳೆ ಗೂಗಲ್ ಪೇನವರು ಪ್ಲಾಟ್ಫಾರ್ಮ್ ಫೀಸ್ ಇಲ್ಲ, ಕ್ಯಾನ್ಸಲ್, ನಾವು ಪ್ಲಾಟ್ಫಾರ್ಮ್ ಫೀಸ್ ನೇ ಬಳಸಲ್ಲ ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಫೋನ್ ಪೇ ಬಿಟ್ಬಿಡ್ತಾರೆ, ನೆಕ್ಸ್ಟ್ ಗೂಗಲ್ ಪೇಗೆ ಹೋಗ್ತಾರೆ, ಹೌದಾ. ಅಥವಾ ಈ ನೆಕ್ಸ್ಟ್ ಏನ್ ಮಾಡ್ತಾರೆ, ಗೂಗಲ್ ಪೇ ಜಾಸ್ತಿ ರಿವಾರ್ಡ್ಸ್ ಕೊಟ್ರೆ, ರಿವಾರ್ಡ್ಸ್ ಅಂದ್ರೆ ಈಗ ಮೊದಲು ಕೊಡ್ತಾ ಇತ್ತು ನೋಡ್ರಿ, ಫೋನ್ ಪೇನು ಕೊಡ್ತಾ ಇತ್ತು, ಗೂಗಲ್ ಪೇನು ಕೊಡ್ತಾ ಇತ್ತು. ಏನು, ಈಗ ಒಬ್ಬರಿಂದ ಒಂದು ₹100, ₹200, ₹300 ಸೆಂಡ್ ಮಾಡಿದ್ರೆ ₹1, ₹2 ರಿವಾರ್ಡ್ಸ್ ಕಳಿಸ್ತಾ ಇದ್ದಾರೆ ನಿಮಗ್, ಹೌದಾ. ನಾಳೆ ಏನಾದ್ರು ಗೂಗಲ್ ಪೇ ದವರು ಹಂಗ್ ಮಾಡಿದ್ರೆ ಫೋನ್ ಪೇ ಕತಿ ಮುಗೀತು. ಅಂದ್ರೆ ಒಂದು ಡಿಸಿಷನ್ ತಗೊಂಡ್ರೆ ಒಂದು ಕಂಪನಿ ಅದ್ರದ್ದು ಬೇರೆ ಕಂಪನಿ ಮೇಲೆ ಏನಾಗಿರ್ತದೋ ನಿರ್ಧಾರಗಳು ಪ್ರಭಾವ ಬೀರುತ್ತವೆ, ಅದನ್ನ ಕಡಿಮೆ ಬಳಸ್ತಾರ. ಎಸ್. ಉತ್ಪನ್ನಗಳು ಒಂದೇ ರೀತಿ ಅಥವಾ ವ್ಯತ್ಯಾಸ ಹೊಂದಿರಬಹುದು. ಎಸ್, ಒಂದೇ ರೀತಿಯ ಉತ್ಪನ್ನ ಆಗಿರಬಹುದು, ವ್ಯತ್ಯಾಸ ಏನಾದ್ರೂ ಹೊಂದಿರಬಹುದು. ಮಾರುಕಟ್ಟೆಗೆ ಹೊಸ ಕಂಪನಿ ಪ್ರವೇಶಕ್ಕೆ ಹೆಚ್ಚಿನ ಅಡೆತಡೆಗಳಿವೆ, ಯಾಕಂದ್ರೆ ಇವರೇ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡ್ಕೊಂಡಾರ, ಹೊಸ ಕಂಪನಿನ ಬರಕ್ ಬಿಡಲ್ಲ, ಹೌದಾ. ಎಸ್. ಸ್ಪರ್ಧೆ ಆಧಾರಿತ ಅಥವಾ ಸಹಕಾರದೊಡನೆ ಪ್ರಭಾವವನ್ನು ಹೊಂದಬಹುದು, ಸ್ಪರ್ಧೆ ಮೇಲೆ ಏನ್ ಮಾಡಬಹುದು, ಪ್ರಭಾವವನ್ನು ಬೀರುತ್ತಾ. ಎಸ್. ಬೆಲೆ ಮತ್ತು ಉತ್ಪಾದನೆ ಬಗ್ಗೆ ಸ್ಪರ್ಧಾ ಉದ್ದಾರಂಭಗಳು ಎದುರಾಗಬಹುದು, ಬೆಲೆ ಪ್ರೈಸ್ ಮೇಲೂ ಏನಾಗಬಹುದು, ಉದ್ಧಾರ ಆಗ್ಬಹುದು. ಎಸ್. ಸ್ಪರ್ಧೆಗಳು ಉಂಟಾಗಬಹುದು, ಹೌದಾ. ಎಸ್. ಉತ್ಪಾದನೆ ಮೇಲೆ ಜಾಸ್ತಿ ಉತ್ಪಾದನೆ ಮಾಡಿದ್ರು ಅವುಗಳ ಮೇಲೆ ಏನ್ ಮಾಡಬಹುದು, ಸ್ಪರ್ಧೆಗಳು ಉಂಟಾಗಬಹುದು. ಎಸ್. ಈ ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣ ಮತ್ತು ಮಾರುಕಟ್ಟೆ ಹೊಂದಾಣಿಕೆ ಸಂಭವಿಸುತ್ತದೆ, ಬೆಲೆ ನಿಯಂತ್ರಣ ಉಂಟಾಗತ್ತಾ, ಮಾರುಕಟ್ಟೆ ಹೊಂದಾಣಿಕೆ, ಸೊ ಮಾರ್ಕೆಟ್ ಅಡ್ಜಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಮಾರ್ಕೆಟ್ ಅಡ್ಜಸ್ಟ್ಮೆಂಟ್ಸ್ ಸಂಭವಿಸ್ತವೆ ಯಾವುದ್ರಲ್ಲಪ್ಪ ಅಂದ್ರೆ ಡ್ಯೂಯೋಪೋಲಿ. ಯಾವ ಪೋಲಿ? ಡ್ಯೂಯೋಪೋಲಿ. ಎಸ್. ಇಡೀ ಮಾರ್ಕೆಟ್ ನ ಎರಡು ಸಂಸ್ಥೆಗಳು ಏನ್ ಮಾಡೋದು, ಪ್ರಭಾವ ಬೀರೋದು, ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಸೊ ಇದನ್ನ ಏನಂತ ಕರಿತೀವಿ, ಡ್ಯೂಯೋಪೋಲಿ. ಸೊ ಇಲ್ಲಿದೆ ನೋಡ್ರಿ, ಒಂದು ಮೊನೋಪೋಲಿ. ಮೊನೋಪೋಲಿಗೆ ಡ್ಯೂಯೋಪೋಲಿಗೆ ಏನು, ಸಿಂಗಲ್ ಸೆಲ್ಲರ್ ಇರ್ತಾರೆ, ಇಲ್ಲಿ 2 ಡಾಮಿನೆಂಟ್ ಫರ್ಮ್ಸ್ ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ ಡ್ಯೂಯೋಪೋಲಿಗಳಲ್ಲಿ, ಬಟ್ ಇಡೀ ಮಾರ್ಕೆಟ್ ನ ಇಬ್ಬರು ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಸೊ ನೋ ಕಾಂಪಿಟೇಷನ್ ಇಲ್ಲಿ ಮೊನೋಪೋಲಿಯಲ್ಲಿ, ಯಾಕಂದ್ರೆ ಒಬ್ಬನೇ ಇರ್ತಾನೆ, ಇಲ್ಲಿ ಲಿಮಿಟೆಡ್ ಕಾಂಪಿಟೇಷನ್ ಇರುತ್ತೆ, ಹೆವಿ ಕಾಂಪಿಟೇಷನ್ ಇರಲ್ಲ, ಬಟ್ ಲಿಮಿಟೆಡ್ ಕಾಂಪಿಟೇಷನ್ ಇಬ್ಬರು ನಡುವೆ, ಫೋನ್ ಪೇ ಗೂಗಲ್ ಪೇ ಇವರಿಬ್ಬರ ನಡುವೆ ಲಿಮಿಟೆಡ್ ಕಾಂಪಿಟೇಷನ್ ಇರುತ್ತಾ. ಸೊ ಹೈಯರ್ ಪ್ರೈಸಿಂಗ್ ಪವರ್, ಇಲ್ಲಿ ಏನ್ ಮಾಡಬಹುದು, ಜಾಸ್ತಿ ಪ್ರೈಸ್ ನ ಇವನೇ ಫಿಕ್ಸ್ ಮಾಡ್ಕೋಬಹುದು, ಬಟ್ ಮಾಡರೇಟ್ ಪ್ರೈಸಿಂಗ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜಿಯೋ ಮತ್ತೆ ಏರ್ಟೆಲ್ ತಗೋರಿ, ಏರ್ಟೆಲ್, ಹೌದಾ. ಸೊ ಇವ್ರದ್ದು ಮಾಡರೇಟ್ ಪ್ರೈಸ್ ಅಂದ್ರೆ ಸ್ವಲ್ಪ ಜಾಸ್ತಿನೂ ಮಾಡಕ್ ಬರಲ್ಲ, ಯಾಕಂದ್ರೆ ಜನರು ಬೇರೆ ಶಿಫ್ಟ್ ಮಾಡ್ಬಿಡ್ತಾರೆ, ಜಿಯೋ ಏರ್ಟೆಲ್ ಗೆ ನೆಕ್ಸ್ಟ್ BSNL ಹಿಡ್ಬಿಡ್ತಾರೆ ಜನ, ಹೌದಾ ಇಲ್ಲೋ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವರಿಬ್ಬರು ಪ್ರೈಸ್ ಫಿಕ್ಸ್ ಮಾಡೋದು ನೋಡ್ಕೊಂಡು ಫಿಕ್ಸ್ ಮಾಡ್ತಾರೆ, ಇವರು ಶಾಣೆ ಇರೋದು, ಹೌದಾ. ಎಸ್. ಸೊ ಈ ರೀತಿಯಾಗಿ ಮೊನೋಪೋಲಿಗೆ ಮತ್ತೆ ಡ್ಯೂಯೋಪೋಲಿಗೆ ಡಿಫರೆನ್ಸ್. ನೆಕ್ಸ್ಟ್ ಮೊನೋಸ್ಪೋನಿ. ಯಾವುದು? ಮೊನೋಸ್ಪೋನಿ ಅಂತ ಕರಿತೀವಿ. ಏನ್ರಿ ಸರ್ ಮೊನೋಸ್ಪೋನಿ ಅಂದ್ರೆ? ಏನಿಲ್ಲ, ಒಂದು ಮಾರುಕಟ್ಟೆ ಪರಿಸ್ಥಿತಿ. ಯಾವ ಮಾರುಕಟ್ಟೆ? ಒಂದು ಮಾರುಕಟ್ಟೆ ಪರಿಸ್ಥಿತಿ. ಇದರಲ್ಲಿ ಒಂದು ನಿರ್ದಿಷ್ಟ ಸರಕು ಅಥವಾ ಸೇವೆಗೆ ಒಬ್ಬನೇ ಖರೀದಿದಾರ ಇರ್ತಾನೆ. ಯಾರು? ಸಿಂಗಲ್ ಬಯರ್. ಇಲ್ಲಿದೆ ನೋಡ್ರಿ, ಒಬ್ಬನೇ ಬಯರ್. ಸೊ ಒಬ್ಬನ ಮೊನೋಪೋಲಿಗೆ ಡೆಡ್ ಅಪೋಸಿಟ್ ಮೊನೋಸ್ಪೋನಿ. ಮೊನೋಪೋಲಿ ಏನಿರುತ್ತಪ್ಪ ಅಂದ್ರೆ ಒಬ್ಬನು ಸೆಲ್ಲರ್, ಅಂದ್ರೆ ಒಬ್ಬನು ಮಾರಾಟ ಮಾಡೋನು, ಹಲವಾರು ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಖರೀದಿ ಮಾಡ್ತಾರೆ. ಬಟ್ ಇಲ್ಲಿ ಹಲವಾರು ಜನ ಮಾರಾಟ ಮಾಡ್ತಾರೆ, ಒಬ್ಬನೇ ಖರೀದಿದಾರ. ಯಾವದಾರ? ಒಬ್ಬನೇ ಖರೀದಿದಾರ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಈ
ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಸೊ ಡಿಫೆನ್ಸ್ ಗೂಡ್ಸ್ ಇರ್ತಾವಲ್ಲ, ಸೊ ಈ ಡಿಫೆನ್ಸ್ ಗೂಡ್ಸ್ ನ ಸೊ ಭಾರತದಲ್ಲಿ ಹಾಲ್ ಉತ್ಪಾದನೆ ಮಾಡತ್ತ HAL ಅಂತ ಕರಿತೀವಿ, ಹೌದಾ. ಹಲವಾರು ಪ್ರೈವೇಟ್ ಕಂಪನೀಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾ ಹೋಗ್ತಾರೆ. DRDO ಏನ್ ಮಾಡತ್ತಪ್ಪ ಅಂದ್ರೆ ಅದಕ್ಕ ಉತ್ಪಾದನೆ ಮಾಡ್ತಾ ಹೋಗುತ್ತ. ಸೊ ಇವೆಲ್ಲಾ ಕಂಪನಿಗಳು ಉತ್ಪಾದನೆ ಮಾಡಿಕೊಟ್ರೆ ಖರೀದಿ ಮಾಡೋರು ಯಾರು? ಗೌರ್ಮೆಂಟ್ ಮಾತ್ರ. ಅರ್ಥ ಆಯ್ತಾ? ಗೌರ್ಮೆಂಟ್ ಅದನ್ನ ಖರೀದಿ ಮಾಡುತ್ತೆ. ಅಂದ್ರೆ ಹಲವಾರು ಮಾರಾಟಗಾರರು ಮಾರಾಟ ಮಾಡ್ತಾರೆ, ಒಬ್ಬನೇ ಏನ್ ಮಾಡ್ತಾನಪ್ಪ ಅಂದ್ರೆ ಖರೀದಿದಾರ ಖರೀದಿ ಮಾಡ್ತಾನೆ. ಇಲ್ಲಿ ನೋಡ್ರಿ ಅದೇ ಐತಲ್ಲ, ಆ ಮೂಲಕ ಒಬ್ಬ ಖರೀದಿದಾರನಿಗೆ ಮಾರುಕಟ್ಟೆ ಬೆಲೆ ಮತ್ತು ಅನೇಕ ಮಾರಾಟಗಾರರಿಂದ ಖರೀದಿಸಿದ ಸರಕುಗಳ ಪ್ರಮಾಣದ ಆಧಾರದ ಮೇಲೆ ಗಮನಾರ್ಹ ನಿಯಂತ್ರಣವನ್ನು ನೀಡ್ತಾ ಹೋಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಮೊನೋಸ್ಪೋನಿ. ಮೊನೋ ಅಂದ್ರೆ ಒಬ್ಬ, ಸ್ಪೋನ್ ಅಂದ್ರೆ ಮಾರುಕಟ್ಟೆ. ಅಂದ್ರೆ ಒಬ್ಬನೇ ಏನ್ ಮಾಡ್ತಾನಪ್ಪ ಅಂದ್ರೆ ಮಾರುಕಟ್ಟೆಯನ್ನ ಡಿಸೈಡ್ ಮಾಡ್ತಾನೆ. ಇವನೇ ಒಬ್ಬನೇ ಖರೀದಿದಾರ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ಮಾರಾಟಗಾರರಿಂದ ಏನ್ ಮಾಡ್ತಾನೆ, ಸರಕುಗಳನ್ನ ಕೊಂಡುಕೊಳ್ತಾನೆ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇವನ್ ಒಬ್ಬನೇ ಸೊ ಆ ಒಂದು ಪ್ರಾಡಕ್ಟ್ ಪ್ರೈಸ್ ನ ಏನ್ ಮಾಡ್ತಾನೆ, ಡಿಪೆಂಡ್ ಮಾಡ್ತಾನೆ, ಸೆಟ್ ಮಾಡ್ತಾನೆ. ಎಸ್. ಸೊ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೊನೋಸ್ಪೋನಿ. ಯಾವ ಸ್ಪೋನಿ? ಮೊನೋಸ್ಪೋನಿ. ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಮೊನೋಪೊಲಿಗೆ ಮೊನೋಸ್ಪೋನಿಗೆ ಏನ್ ಡಿಫರೆನ್ಸ್ ಹೀಗೆ ಹೇಳಿರ್ತಾನೆ. ಸೊ ಮೊನೋಪೊಲಿ ಅಂದ್ರೆ ಒಬ್ಬ ಮಾರಾಟಗಾರ, ಅನೇಕ ಖರೀದಿದಾರ. ಎಸ್. ಸೊ ಇದು ಹೆಚ್ಚಿನ ಮಾರಾಟಗಾರರಿಗೆ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸುವ ಶಕ್ತಿಯನ್ನು ಹೊಂದಿದೆ. ಅಂದ್ರೆ ಅಲ್ಲಿ ಮಾರಾಟಗಾರ ಏನ್ ಮಾಡ್ತಾನೆ, ಹೆಚ್ಚಿನ ಬೆಲೆಯನ್ನು ನಿರ್ಧಾರ ಮಾಡ್ತಾನೆ. ಬಟ್ ಇಲ್ಲಿ ಮೊನೋಸ್ಪೋನಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ಅನೇಕ ಮಾರಾಟಗಾರರು ಒಬ್ಬ ಖರೀದಿದಾರನನ್ನು ಹೊಂದಿರುವ ಮಾರುಕಟ್ಟೆಯಾಗಿದ್ದು, ಇಲ್ಲಿ ಖರೀದಿದಾರನಿಗೆ ಕಡಿಮೆ ಬೆಲೆ ನಿರ್ದೇಶಿಸುವ ಶಕ್ತಿಯನ್ನು ನೀಡುತ್ತದೆ. ಸೊ ಇಲ್ಲಿ ಏನಾಗತ್ತಂದ್ರೆ ಒಬ್ಬನೇ ಡಿಸೈಡ್ ಮಾಡ್ತಾನೆ. ಇಲ್ಲಿ ಮೈಕ್ರೋಸಾಫ್ಟ್ ತಗೋರಿ, ಒಂದ್ ಸೆಲ್ಲರ್ ಇರ್ತಾನೆ. ಸೊ ಮೈಕ್ರೋಸಾಫ್ಟ್ ಏನಾಗಿದಪ್ಪ ಅಂದ್ರೆ ನೀವೆಲ್ಲ ಸಿಸ್ಟಮ್ ಗಳೆಲ್ಲ ಹಾಕೋತೀರ, ಹೌದಾ, ವಿಂಡೋಸ್. ಬಟ್ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇದೆ ಡಿಫೆನ್ಸ್ ಟೆಕ್ನಾಲಜಿ ಅಂತ ತಗೋರಿ. ಸೊ ಡಿಫೆನ್ಸ್ ನ ಯಾರು ಪರ್ಚೇಸ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್. ಸೊ ಎಲ್ಲರೂ ಇವರು ಹಾಲು, ಇವರು DRDO, ಇವ್ರು ಎಕ್ಸೆಟ್ರಾ ಎಕ್ಸೆಟ್ರಾ ಅನ್ಕೋರಿ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಡಿಫೆನ್ಸ್ ಎಕ್ವಿಪ್ಮೆಂಟ್ ನ ಒಬ್ಬನೇ ತಗೊಳ್ತಾನೆ. ಸೊ ಇಲ್ಲಿ ಪ್ರೈಸ್ ಯಾರು ಡಿಸೈಡ್ ಮಾಡ್ತಾರೆ? ಗೌರ್ಮೆಂಟ್ ಡಿಸೈಡ್ ಮಾಡ್ಕೊಳುತ್ತೆ. ಎಸ್. ಬೆಲೆಗಳನ್ನು ನಿರ್ಧರಿಸುವ ಶಕ್ತಿಯನ್ನ ಹೊಂದಿದಾನೆ. ಸೊ ಅವನ ಎಷ್ಟೇ ಜನ ಜಾಸ್ತಿ ಜನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಒಬ್ಬನೇ ಖರೀದಿದಾರ ಇದ್ರೆ ಅವನಿಗೆ ಹೆಂಗ್ ಬೇಕೋ ಹಂಗ ಏನ್ ಮಾಡ್ಬೋದು, ಡಿಸೈಡ್ ಮಾಡಬಹುದು. ಇದನ್ನ ಏನಂತ ಕರಿತೀವಿ? ಮೊನೋಪೋಲಿ, ಮೊನೋಸ್ಪೋಲಿ. ಸೊ ಇನ್ನೊಂದು ಟಾಪಿಕ್ ಬರುತ್ತಾ, ಅವಕಾಶ ವೆಚ್ಚ ಅಂತ. ಸೊ ಇದು ನಿಮ್ಮ ಮುಂದೆ ಫ್ಯೂಚರ್ ಅಲ್ಲಿ ಕೇಳಬಹುದು ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ ಹೇಳ್ತಾ ಇದೀನಿ. ಸೊ ಆಪರ್ಚುನಿಟಿ ಕಾಸ್ಟ್. ಯಾವ ಕಾಸ್ಟ್? ಆಪರ್ಚುನಿಟಿ. ಸೊ ಎರಡು ಆಯ್ಕೆಗಳ ಮಧ್ಯೆ ಅಂದ್ರೆ ಎರಡು ಸರಕುಗಳ ಆಯ್ಕೆ ಮಧ್ಯೆ ಒಂದನ್ನ ಆಯ್ಕೆ ಮಾಡಿಕೊಂಡಾಗ ಬಿಟ್ಟುಕೊಟ್ಟ ಆಯ್ಕೆಯ ಮೌಲ್ಯವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅವಕಾಶ ವೆಚ್ಚ, ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇಳ್ರಿ. ₹100 ಐತಿ ನಿಮ್ಮ ಹತ್ರ. ಎಷ್ಟೈತಿ? ಹೌ ಟು ಸ್ಪೆಂಡ್ $1000 ಅಥವಾ $100 ಅನ್ಕೋರಿ, ಹೌದಾ. ಸೊ ಈ $100 ನ ನಿಮ್ಗೆ ಎರಡು ಪ್ರಾಡಕ್ಟ್ ಚಾಯ್ಸ್ ಐತಿ. ನಿಮ್ಗೆ ಒಂದೇನಪ್ಪಾ ಅಂದ್ರೆ ಶೂಸ್ ತಗೊಳ್ತೀನಿ ನಾನು. ಏನ್ ತಗೊಳ್ತೀನಿ? ಶೂಸ್ ತಗೊಳ್ತೀನಿ. ಸೊ $100 ಕೊಟ್ಟು ಫಸ್ಟ್ ಆಪ್ಷನ್ ಏನೈತಿ, ನಾನು ಶೂಸ್ ತಗೊಳ್ತೀನಿ. ಅದರ್ವೈಸ್ ಸೊ ಸೆಕೆಂಡ್ ಆಪ್ಷನ್ ಏನಾಯ್ತಪ್ಪ ಅಂದ್ರೆ ನಾವು $100 ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. $100 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ 5% ರಿಟರ್ನ್ ಬರುತ್ತೆ. ಅಂದ್ರೆ ನನಗೆ $105 ಬರ್ತಾ ಇದೆ. ಎಸ್. ಎರಡು ಚಾಯ್ಸ್ ಇದಾವೆ ನಿಮಗ, ಒಂದು ಶೂಸ್, ಇನ್ನೊಂದು ಇನ್ವೆಸ್ಟ್ಮೆಂಟ್. ನೀನು ಶೂಸ್ ಅಲ್ಲಿ ಏನಾದ್ರೂ ಶೂಸ್ ನ ತಗೊಂಡು ಶೂಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಶೂಸ್ ಸಿಗುತ್ತೆ ನಿಮ್ಗೆ. ಬಟ್ ನೀನು ಅದೇ $100 ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿನಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ $105 ಸಿಗುತ್ತೆ. ಅಂದ್ರೆ 5% ರಿಟರ್ನ್ ಬರ್ತಾ ಇದೆ ನಿನಗೆ, ಹೌದಾ. ಸೊ 5% ರಿಟರ್ನ್ ಬಂದ್ರೆ $105 ಸಿಗ್ತೀನಿ. ಎಷ್ಟು ಸಿಕ್ತು? $105 ಸಿಕ್ತಾ. ಅಂದ್ರೆ ಎರಡು ಆಯ್ಕೆಗಳ ಮಧ್ಯೆ ಒಂದನ್ನ ಆಯ್ಕೆ ಮಾಡಿಕೊಂಡಾಗ ಬಿಟ್ಟುಕೊಟ್ಟ ಆಯ್ಕೆಯ ಮೌಲ್ಯವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಆಪರ್ಚುನಿಟಿ ಕಾಸ್ಟ್. ಅಂದ್ರೆ ಈ $105 ಏನೈತಲ್ಲ, ಸೊ ಇಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆಯಲ್ಲ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತು ಭಾವಿಸ್ತೀನಿ. ಸೊ ಆಪರ್ಚುನಿಟಿ ಕಾಸ್ಟ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ವ್ಯಾಲ್ಯೂ ಆಫ್ ಫರ್ಗಾನ್ ಆಲ್ಟರ್ನೇಟಿವ್. ಅಂದ್ರೆ ಇದೇನ್ ಫರ್ಗಾನ್ ಬಿಟ್ಟಿದ್ರಲ್ಲ ಅದು ವ್ಯಾಲ್ಯೂ ಆಫ್ ಚೂಸನ್ ಆಪ್ಷನ್. ಅಂದ್ರೆ $105 ಫರ್ಗಾನ್ ಆಗಿರೋದು ಅಂದ್ರೆ ಬಿಟ್ ಕೊಟ್ಟಿರೋದು ಪ್ಲಸ್ $100. ಸೊ ರಿಮೈನಿಂಗ್ 5% ಏನಂತಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್. ಇಲ್ಲಿದೆ ತಾನೆ. ಇದನ್ನೇ ನೀವೇನಂತ ಕರಿತೀವಪ್ಪ ಅಂದ್ರೆ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಎಸ್ ಸ್ನೇಹಿತರೆ, ಸೊ ಇದು ಬೇಸಿಕ್ ಚಾಪ್ಟರ್ ಆಗಿರುತ್ತಾ. ಎಸ್ ಇಷ್ಟೇ ಇರೋದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಎಸ್. ಸೊ ದಿಸ್ ಈಸ್ ಫಸ್ಟ್ ಚಾಪ್ಟರ್, ಹೌದಾ. ಬಹಳ ಬೇಸಿಕ್ ಇರುತ್ತೆ. ಸೊ ನಾನು ಹೇಳಿದ್ದೆ
ಸೊ ಇದೇ ಫೈನಲ್ ಆಗಿರ್ಬೇಕಂತೇಳಿ. ಸೊ ಇದು ಫಸ್ಟ್ ಚಾಪ್ಟರ್ ಆಗಿರುತ್ತಾ, ಬಹಳ ಬೇಸಿಕ್ ಚಾಪ್ಟರ್ ಆಗಿರುತ್ತಾ. ಸೊ ನೆಕ್ಸ್ಟ್ ಚಾಪ್ಟರ್ ಅದ ನಿಮ್ಗೆ ಡೆಪ್ನೆಸ್ ಏನು, ಎಕನಾಮಿ ಏನು, ಹೆಂಗಿರುತ್ತ ತೋರಿಸ್ಕೊಡ್ತೀನಿ. ಡೋಂಟ್ ವರಿ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ನಾ ಹೇಳಿದ್ನಲ್ಲ, ಜಸ್ಟ್ ವಿಡಿಯೋ ನೋಡೋದು, ಶೇರ್ ಮಾಡೋದು, ಇದು ಮಾಡ್ರಿ. ಸೊ ಇದಾದ್ಮೇಲೆ ಏನ್ ಮಾಡ್ತೀನಿ, ನಾ ಮೊದಲೇ ಹೇಳಿದ್ದೆ, ಸೊ ಚಾಪ್ಟರ್ ವೈಸ್ ಮಾಡ್ತೀನಿ. ಸೊ ಇದರದ ನೋಟ್ಸ್ ಒಂದು ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ನೋಟ್ಸ್ ಆಗ್ತೀನಿ. ಸೊ ನೀವು ನೋಟ್ಸ್ ಆರ ಮಾಡ್ಕೋರಿ. ಸೊ ಕಂಟಿನ್ಯೂ ಆದ್ರೂ ಏನು ಕ್ಲಾಸ್ ಕೇಳ್ತಾ ನೋಟ್ಸ್ ಆದ್ರೂ ಮಾಡ್ಕೋರಿ. ಬಟ್ ಓದ್ರಿ, ಚೆನ್ನಾಗಿ ಓದ್ರಿ. ಎಸ್. ಸೊ ಇಷ್ಟನ್ನ ಹೇಳ್ತಾ ಸೊ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಸ್. ಸೊ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ಬೋದು. ಸುಮ್ಮನೆ ಅನಾವಶ್ಯಕ ಮಾಡಬೇಡ್ರಿ. ಇನ್ನು ಒಂದು ಸ್ವಲ್ಪ ವಿಡಿಯೋನ ಪೂರ್ತಿ ನೋಡ್ರಿ. ವಿಡಿಯೋನ ಪೂರ್ತಿ ನೋಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಗ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಎಸ್. ಜಸ್ಟ್ ಅಮಿನಿಟ್, ಇದು ಸೇವ್ ಆಗ್ತಾ ಇದೆ. ಇರ್ಲಿ, ಪರವಾಗಿಲ್ಲ. ಇಷ್ಟನ್ನ ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಕ್ಲಾಸ್ ಮುಗಿತಾ ಇಲ್ಲ, ಇದು ಸೇವಿಂಗ್ ಫೈಲ್ ಅಂತ ಬರ್ತಾ ಇದೆ. ಜಸ್ಟ್ ಅಮಿನಿಟ್. ಸೇವ್ ಆಗ್ತೇನೆ, ಇಲ್ಲಿ ಪರವಾಗಿಲ್ಲ. ಇದು ಸೇವ್ ಆಗೋವರೆಗೆ ಏನ್ ಮಾಡಕ್ ಬರಲ್ಲ, ಯಾಕಂದ್ರೆ ನಿಮ್ಗೆ ನೋಟ್ಸ್ ಕೊಡ್ಬೇಕಲ್ಲ, ಅದಕ್ಕಾಗಿ ಸೇವ್ ಅಂತ ಕೊಟ್ಟೆ. ಅದು ಸೇವ್ ಆಗೋವರೆಗೆ ನಾವು ನೀವು ಏನ್ ಮಾಡಕ್ ಬರಲ್ಲ. ಓಕೆ, ಸೇವ್ ಆಯ್ತು ಅಂತ ಭಾವಿಸ್ತೀನಿ. ಡನ್. ಓಕೆ, ಎಲ್ರಿಗೂ ಥ್ಯಾಂಕ್ಸ್. ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಹೋಗೋಣ. ಎಸ್, ಡನ್.